ಇಲ್ಲಿ ಬರ್ಲಿಕ್ಕೆ ಅವ್ರಿಗೆ ಆಹ್ವಾನ ಕೊಟ್ಟಿದ್ವಿ. ಅವರು ಇವತ್ತೆಲ್ಲ ಹೆಬ್ಬಳ್ಳಿಯಲ್ಲಿ ಇದ್ದಾರೆ. ಈಗ ಇವರೆಲ್ಲ ಮಾಡ್ತಕ್ಕಂಥ ಶೈಕ್ಷಣಿಕ ಮತ್ತು ವೈದ್ಯಕೀಯ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಅವರಿಗೆ ಒಂದು ದಿವಸ ತಮ್ಮ ಆಧ್ಯಾತ್ಮಿಕತೆ ಬಗ್ಗೆ ಆಧ್ಯಾತ್ಮಿಕ ಭಾವನೆಯ ಮಹತ್ವವನ್ನು ತಿಳಿಸುವುದಕ್ಕೋಸ್ಕರವಾಗಿ ಈ ಒಂದು ನಾವು ಒಂದು ದಿವಸದ ಶಿಬಿರವನ್ನು ಆಯೋಜಿಸಿದ್ದೇವೆ. ಅದರಿಂದ ಬೇರೆ ಬೇರೆ ಪ್ರದೇಶದಂತ ಇವರಿಗೆ ಈ ಅವರು ಮಾಡತಕ್ಕಂಥ ಸಾಮಾಜಿಕ ಕಾರ್ಯದಲ್ಲಿ ಆಧ್ಯಾತ್ಮಿಕತೆಯ ಮಹತ್ವ ಏನಿದೆ, ಅದ್ರ ಮಹತ್ವ ಎಷ್ಟಿದೆ, ಅದ್ರ ಬಗ್ಗೆ ನಾವು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಾವು ಇವರಿಗೆಲ್ಲ ಆಶೀರ್ವಚನ ಮೂಲಕ ತಿಳಿಸಿಕೊಡ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿದೇಹಾಪಿ ತಾಲೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕ ಜೇ ಮೇಳವೀತಿ ನಮಸ್ಕಾರತ್ಯ ಬ್ರಹ್ಮ ಚೈತನ್ಯ ಮೂರ್ತಿ सद्गुरुनाथ महाराज की जय. जय जय रघुवीर समर्थ. ನಾವು ನೋಡ್ತೀವಿ ಏನು ಅಂದ್ರೆ ಈ ಪ್ರಪಂಚದಲ್ಲಿ ಅರ್ಥಾತ್ ಈ ಜಗತ್ತಿನಲ್ಲಿ ಲಕ್ಷಾವಧಿ ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿ ಕೀಟಗಳು ಇರೋದನ್ನು ನೋಡ್ತೀವಿ. ಶಾಸ್ತ್ರಕಾರರು ಅದರ ಬಗ್ಗೆ ವ್ಯವಸ್ಥಿತವಾಗಿ ವಿಚಾರ ಮಾಡಿ ಹೇಳಿದ್ದಾರೆ. ಕೇವಲ ವಿಚಾರ ಅಲ್ಲ, ಅದನ್ನು ಅವರು ಅನುಭವ ಪಡ್ಕೊಂಡು ಹೇಳಿದ್ದಾರೆ. ಏನಂದಿದ್ದಾರೆ ಅಂದ್ರೆ ಈ ವಿಶ್ವದಲ್ಲಿ 84 ಲಕ್ಷ ಜೀವರಾಶಿಗಳಿವೆ ಅಂತ. ಅವುಗಳಲ್ಲಿ ಅವ್ರು 4 ಪ್ರಕಾರ ಮಾಡ್ತಾರೆ: ಉದ್ಭಿಜ, ಸ್ವೇದಜ, ಅಂಡಜ, ಜರಾಯುಜ. ಉದ್ಭಿಜ ಅಂದ್ರೆ ಮೊದಲೇದಾಗಿ ವಿಶ್ವದಲ್ಲಿ ಮುಖ್ಯವಾಗಿ 2 ಪ್ರಕಾರವನ್ನು ಹೇಳ್ತಾರೆ. ಅದ್ಯಾವುದು ಅಂದ್ರೆ ಒಂದು ಜಡ, ಇನ್ನೊಂದು ಚೇತನ. ಅಂದ್ರೆ ಒಂದು ಜಡವಾದದ್ದು, ಇನ್ನೊಂದು ಚೇತನವಾದದ್ದು. ಜಡವಾದದ್ದು ಅಂದ್ರೆ ಒಂದ ಕಡೆಗೆ ಅದು ಗಟ್ಟಿಯಾಗಿ ಕೂಡುವಂತ ಕಲ್ಲು ಕಬ್ಬಣ ಇತ್ಯಾದಿಗಳೆಲ್ಲ. ಮತ್ತು ಚೇತನವಾದದ್ದು ಅಂದ್ರೆ ಚೈತನ್ಯಶೀಲವಾದದ್ದು, ಅವುಗಳಲ್ಲಿ ಚಲನವಲನ ಇದೆ. ಈ ರೀತಿಯಾಗಿ ಮೊದಲನೇದಾಗಿ 2 ವಿಭಾಗ ಮಾಡಿ ಜಡಚೇತನ. ಆ ಜಡದಲ್ಲಿ ಅನೇಕ ಪ್ರಕಾರಗಳಿವೆ. ಮಣ್ಣು, ಮಳಲು, ಕಲ್ಲು, ಗುಂಡು ಅಥವಾ ಮತ್ತೇನು, ಇಂಥವೆಲ್ಲ ಜಡವಾಗಿರೋದು. ಇನ್ನು ಚೇತನ ಅಂದ್ರೆ ಚೈತನ್ಯಶೀಲವಾಗಿರೋದು, ಜೀವಂತವಾಗಿರೋದು. ಆದ್ರೆ ಒಂದು ಮೂಲಭೂತ ತತ್ವ ಏನಿದೆ ಅಂದ್ರೆ ಜಡವೇ ಆಗಿರ್ಲಿ ಅಥವಾ ಚೈತನ್ಯವೇ ಆಗಿರ್ಲಿ, ಅವು ಎಲ್ಲದರಲ್ಲಿನೂ ಒಂದೇನಿದೆ ಅಂದ್ರೆ ಒಂದು ಇರುವಿಕೆ ಇದೆ, ಎಕ್ಸಿಸ್ಟೆನ್ಸ್. ನಾವು ಇಷ್ಟು ಮಂದಿ ಇದ್ದೀವಿ,
ನಾವೆಲ್ಲಾರ ಬಗ್ಗೆನೂ ಏನಂತೀವಿ ಅಂದ್ರೆ ಇವರು ಇರುತ್ತಾರೆ, ಇವರು ಇರುತ್ತಾರೆ, ಇವರು ಇರುತ್ತಾರೆ, ಇವಳು ಇರುತ್ತಾಳೆ, ಅವರು ಇದು ಇರುತ್ತದೆ, ಅದು ಇರುತ್ತದೆ, ಕಂಬ ಇರುತ್ತದೆ, ಗೋಡೆ ಇರುತ್ತದೆ. ಇವೆಲ್ಲದರೊಳಗೂ ಒಂದು ಕಾಮನ್ ವರ್ಡ್ ಅದು. ಅದು ಯಾವುದು ಅಂದ್ರೆ ಇರು. ಇದ್ರೊಳಗ ಬಹಳ ದೊಡ್ಡ ಅರ್ಥ. ನೀವು ಯಾವುದನ್ನ ಕುರಿತು ಹೇಳ್ಬೇಕಾದ್ರೂ ಅದರಲ್ಲಿ ಇರು ಶಬ್ದ ಉಪಯೋಗ ಮಾಡಲೇಬೇಕು. ಗುಡ್ಡ ಇರುತ್ತದೆ, ನದಿ ಇರುತ್ತದೆ, ಹಳ್ಳವಿರುತ್ತದೆ, ಕೊಳ್ಳವಿರುತ್ತದೆ, ಜನರು ಇರುತ್ತಾರೆ, ವೃಕ್ಷಗಳು ಇರುತ್ತವೆ. ಈ ಇರುವಿಕೆ ಅನ್ನುವಂಥದ್ದು ಏನಾಯ್ತು ಅಂದ್ರೆ ಕಾಮನ್ ಆಯ್ತು. ಈ ಇರುವಿಕೆ ಡೆಡ್ ಅದ ಏನು? ಡೆಡ್ ಇಲ್ಲ. ಇರುವಿಕೆಗೆ ಏನಿದೆ ಅಂದ್ರೆ ಚೈತನ್ಯ ಇದೆ, ಅದರೊಳಗೆ ಒಂದು ಜೀವಂತತನ ಇದೆ. ಅಷ್ಟ ಅಲ್ಲದೆ ಅದರಲ್ಲಿ ಇನ್ನೊಂದೇನಿದೆ ಅಂದ್ರ ಅರಿವು ಅದ, ಕಾನ್ಸಿಯಸ್ನೆಸ್. ಈ ಇರುವಿಕೆಯಲ್ಲಿ ಮತ್ತೇನಿದೆ ಅಂದ್ರೆ ಅರಿವದ. ಈ ಇರುವಿಕೆ ಎಷ್ಟು ಸರ್ವವ್ಯಾಪಿ ಅದನು, ಆ ಅರಿವುನು ಅಷ್ಟ ಸರ್ವವ್ಯಾಪಿ. ಯಾವ್ದು ಮುಂದೆ ಹೊಡಿ ಅಂತ ಹೇಳಿ ಯಾರಿಗೆ ನಾಯಿಗಳು. ಈ ಅರಿವು ಅದು ಸಹಿತ ಏನದ ಅಂದ್ರೆ ಸರ್ವವ್ಯಾಪಿ ಅದು. ಚೈತನ್ಯನೂ ಸರ್ವವ್ಯಾಪಿ ಅದು. ಎಲ್ಲಿ ಇರುವಿಕೆ ಅದನೋ ಅಲ್ಲಿ ಏನಿದೆ ಅಂದ್ರೆ ಇದಕ್ಕೆ ನಾವೇನಂತೀವಿ ಅಂದ್ರೆ ಬೀಯಿಂಗ್ ಅಂತ. ಬೀಯಿಂಗ್ ಅಂಡ್ ಬಿಕಮಿಂಗ್. ಈಗ ನಮಗೇನು ಕಾಣಿಸ್ತದ, ಅನುಭವಕ್ಕೆ ಬರ್ತದನೋ ಅದೆಲ್ಲ ಬಿಕಮಿಂಗ್ ಆದದ್ದು. ಆದ್ರೆ ಇದ್ರ ಹಿಂದ ಎಕ್ಸಿಸ್ಟೆನ್ಸ್, ಇರುವಿಕೆ ಅದು. ಆ ಶುದ್ಧ ಇರುವಿಕೆಗೆ ನಾವೇನಂತೀವಿ ಅಂದ್ರೆ ಬ್ರಹ್ಮ ಅಂತ ಹೇಳ್ತೀವಿ. ಅದು ಸರ್ವವ್ಯಾಪಿ ಅದು. ಆ ಇರುವಿಕೆ ಅದಕ್ಕೇನು ಅರ್ಥಾತ್ ಏನು ಅಂದ್ರೆ ಅದ್ರೊಳಗೇನು ಜೀವಂತನ ಇಲ್ಲೇನು ಅಂದ್ರೆ ಇದೆ, ಚೈತನ್ಯದ ಅದು. ಮತ್ತೆ ಇರುವಿಕೆ ಎಂಥದ್ದದೆ ಅಂದ್ರೆ ಮೂರೂ ಕಾಲದಲ್ಲಿ ಅದರೊಳಗೆ ಯಾವುದೂ ಬಾಧೆ ಇರದೇ ಆಗದೆ ಇರ್ತಕ್ಕಂಥ ಇರುವಿಕೆ ಅದು. ತ್ರಿಕಾಲ ಬಾಧಿತ ಇರುವಿಕೆ ಅಂತೀವಿ ನಾವು. ಸ್ವಲ್ಪ ಅದನ್ನ ನಾನು ಸ್ವಲ್ಪ ಆಧ್ಯಾತ್ಮಿಕ ವಿಚಾರದಲ್ಲಿ ಅದನ್ನು ಸ್ವಲ್ಪ ತ್ರಿಕಾಲ ಬಾಧಿತವಾಗಿರ್ತಕ್ಕಂಥ ಇರುವೆ. ನೀವು ಬೇಕಾದಷ್ಟು ಕಾಲದ ಹಿಂದಿನ ಕಲ್ಪನಾ ಮಾಡಿದ್ರು ಅಲ್ಲಿ ಇರುವಿಕೆ, ಮುಂದಿನ ಕಲ್ಪನಾ ಮಾಡಿದ್ರು ಅಲ್ಲಿ ಇರುತ್ತದೆ, ಈಗಲೂ ಇರುತ್ತದೆ. ಈ ತ್ರಿಕಾಲ ಬಾಧಿತವಾಗಿರ್ತಕ್ಕಂಥ ಇರುವಿಕೆಗೆ ನಾಶ ಇಲ್ಲ. ಮತ್ತು ಅದರೊಳಗೆ ಯಾವ ಒಂದು ಚೈತನ್ಯ ಅದನೋ, ಜೀವಂತತನ ಅದನೋ ಅದಕ್ಕೂ ನಾಶ ಇಲ್ಲ. ಹಂಗಾರೆ ಇದ್ರೊಳಗೆ ಜೀವಂತನ ಅದ ಏನ್ರಿ? ಅದು ಎದ್ರೊಳಗೆ ಜೀವಂತತನ ಅದನೋ ಅಲ್ಲಿ ಏನದ ಅಂದ್ರೆ ಅರಿವದು, ಕಾನ್ಸಿಯಸ್ನೆಸ್. ಈ ಅರಿವಿಗೆ ನಾವು ಏನಂತೀವಿ ಅಂದ್ರೆ ಬ್ರಹ್ಮ. ಈ ಅರಿವು ಪ್ರತಿಯೊಂದರೊಳಗೂ ವ್ಯಾಪಿಸಿಕೊಂಡದು. ಈ ಅರಿವು ಎಂಥದ್ದು ಅಂದ್ರೆ ಜ್ಞಾನ ಸ್ವರೂಪವಾಗಿರೋದು. ನಮ್ಮೊಳಗಿರ್ತಕ್ಕಂಥ ಏನೊಂದು ಅರಿವು ಅದನ್ನು, ಕಾನ್ಸಿಯಸ್ನೆಸ್ ಅದನ್ನು, ಅದು ನಮ್ಮೆಲ್ಲರೊಳಗಿರ್ತಕ್ಕಂಥ ಅರಿವು ಒಂದ ಪ್ರಕಾರ. ಅರಿವಿನ ಲಕ್ಷಣ ಒಂದು ಹೇಳ್ತಾರೆ ಏನು ಅಂದ್ರೆ ಅರಿವಿನ ಒಂದು ದೊಡ್ಡ ಸಾಗರ ಇದೆ, ಅನಂತ ಅಪಾರವಾಗಿರ್ತಕ್ಕಂಥ. ಆ ಅರಿವಿನ ಸಾಗರದೊಳಗಿನ ಒಂದೊಂದು ಕಣ ಅರಿವು ನಮ್ಮಲ್ಲಿ. ಈ ಒಂದು ಸಣ್ಣ ಕ್ರಿಮಿ ಹೋಗ್ತಿರ್ತದೆ, ನಾ ಬರ್ಕೋತ್ ಕೂತ ಟೇಬಲ್ ಮೇಲೆ ಬಂದಿರ್ತಾವ ಸಣ್ಣ, ಅವಕ್ಕೆ ಹಿಂಗೆ ಮುಂದೆ ಪೆನ್ ಹಿಡಿದು ಕೂಡ ಇತ್ಲಾವ್ ಬರ್ತಾವ. ಒಂದು ಅರಿವು ಅದ್ರೊಳಗೂ ಅದು. ಅಷ್ಟು ಸಣ್ಣದ್ರೊಳಗೆ ಅರಿವು ಹೆಂಗೆ ಬಂತು? ಅರಿವು ಸರ್ವವ್ಯಾಪಿ ಅದ. ಜಡದಲ್ಲಿ ಅದ ಏನ್ರಿ ಅಂದ್ರೆ ಜಡದಲ್ಲಿ, ಚೈತನ್ಯದ ಏನ್ರಿ ಅಂದ್ರೆ ಚೈತನ್ಯ. ಕಲ್ಲಿನಲ್ಲಿ ಚೈತನ್ಯದ ಏನು ಅಂದ್ರೆ ಅದು, ಅರಿವದ ಏನು ಅಂದ್ರೆ ಅದು. ಎಲ್ಲಿ ಚೈತನ್ಯದನು, ಎಲ್ಲಿ ಅರಿವು ಅರ್ಥಾತ್ ಜ್ಞಾನ ಅಂತದನು. ಅರಿವು ಅಂದ್ರೆ ಜ್ಞಾನ, ತನ್ನ ಬಗ್ಗೆ ಇರೋ ಜ್ಞಾನಕ್ಕೆ ನಾವು ಅರಿವು. ಉಳಿದದ್ದೆಲ್ಲ ಜ್ಞಾನ ನಾವು ಹೊರಗಿನಿಂದ ತಗೊಂಡು ಇಂದ್ರಿಯಗಳ ಮೂಲಕವಾಗಿ ನಮಗ ಪ್ರಾಪ್ತವಾಗಿರೋದು.
ಅದು ನಮ್ಮೊಳಗ ನಾವು ಒಂದು ಜ್ಞಾನ ಅದ, ಏನು ಅಂದ್ರೆ ನಾನು ಇರುತ್ತೇನೆ ಅನ್ನೋ ಅರಿವು. ಈ ಹುಟ್ಟಿದ ಆರಭ್ಯದಿಂದ ನೀವು ನಿಮ್ಮ ಬಗ್ಗೆ ಏನ್ ಕೇಳಿರಿ ಮತ್ತು ಏನ್ ತಿಳ್ಕೊಂಡಿರಿ ಅದನ್ನೆಲ್ಲ ಅವಾಯ್ಡ್ ಮಾಡಿ, ಬಾಜುಕ್ ಸರಿಸ್ರಿ. ಹುಟ್ಟಿದ ಕೂಡಲೇ ಹೇಳಿದ್ರು ನೀನು ಹೆಣ್ಣು ಗಂಡು ಅಲ್ಲ, ನೀನು ಶ್ರೀಮಂತ ಬಡವ ಅಲ್ಲ, ನೀನು ಜಾಣ ಅಡ್ಡ ಅಲ್ಲ, ಕರಿ ಬಿಳಿ ಅಲ್ಲ, ಸುಂದರವಾದ ದೇಹ ಅಲ್ಲ. ಇವಷ್ಟನ್ನು ಅಲ್ಲ 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 ಅನ್ಕೋತ ಹೋದ್ವಿ ಅಂದ್ರೆ ಕೊನೆಗೆ ಏನ್ ಉಳಿತಂದ್ರೆ ನಾನು ಕೇವಲ ಇರುತ್ತೇನೆ ಅಂತ. ಇದ ನಮ್ಮ ಮೂಲ ಸ್ವರೂಪ ಇದು. ಇದಕ್ಕೆ ನಾವು ಬೀಯಿಂಗ್ ಅಂತೀವಿ. ಇದ್ರೊಳಗಿಂದ ಈ ಸದ್ಯ ಏನ್ ನಮ್ಮನ್ನು ನಾವು ಏನ್ ತಿಳ್ಕೊಂಡಿವಿ ಅದೆಲ್ಲ ಬಿಕಮಿಂಗ್. ನಾನು ಅವನಿದ್ದೇನೆ, ನಾನು ಇವನಿದ್ದೇನೆ, ನಾನು ಅವಳಿದ್ದೇನೆ, ಇವಳಿದ್ದೇನೆ ಅಂತ ಏನ್ ತಿಳ್ಕೊಂಡಿವೋ ಅದೆಲ್ಲ ಆಮೇಲೆ ಅದು ತಯಾರಾದದ್ದು, ಬಿಕಮಿಂಗ್. ಅದು ಹೆಂಗಾಗಿ ತಯಾರಾಗಿರೋ ಹಂಗಾಗಿ ನಾಶನೂ ಆಗ್ತದೆ. ಆದದ್ದೆಲ್ಲ ನಾಶ. ಯತ್ ಕೃತಕಂ ತದ್ ಅನಿತ್ಯಂ. ಯಾವ್ದು ನಿರ್ಮಾಣ ಆಗ್ಯದನೋ ಅದು ಅನಿತ್ಯದ. ಒಳಗಿರ್ತಕ್ಕಂಥ ಬೀಯಿಂಗ್ ನಿರ್ಮಾಣ ಆಗಿಲ್ಲ. ಅದು ಅದು ಮೂಲತಃ ಇದ್ದದ್ದೇ ಅದು. ಅದ ನಮ್ಮ ನಿಜವಾದ ಸ್ವರೂಪ. ಹೂ ಎಮ್ ಐ ಅಂತ ನಾವು ಶೋಧ ಮಾಡಿ ನೋಡಿದ್ರೆ ಏನ್ ನಾವು ನಮ್ಮನ್ನು ನಾನು ಅಂತ ತಿಳ್ಕೊಂಡಿವೋ ಅದು ಏನೇನೋ ಅಲ್ಲ. ಇದೇ ನಾನು ಅನ್ನೋ ಕಲ್ಪನೆಯಿಂದಾಗೆ ನಾವು ಪ್ರಪಂಚವಾಗಿ ಇಷ್ಟು ದೃಢಪಡಿಸ್ಬೇಕಾಗಿದೆ. ಅದರ ಪರ್ಯವಸಾನ ಎಲ್ಲ ಕೊನೆಗೆ ದುಃಖದಲ್ಲೇ ಇರ್ಬೋದು. ಅದು ಜ್ಞಾನಮಯ. ಅದು ನಿಜವಾಗಿ ಹೇಳಬೇಕು ಅಂದ್ರೆ ಇದೇನು ಸೃಷ್ಟಿಯ ಒಂದು ಸೌಂದರ್ಯ ನೋಡ್ತೀವೋ, ಸತ್ಪುರುಷರು ಹೇಳ್ತಾರೆ, ಜ್ಞಾನಿಗಳು ಹೇಳ್ತಾರೆ, ಆ ಪರಮಾತ್ಮ ಸ್ವರೂಪ ಯಾವುದನ್ನು ನಾವು ಬ್ರಹ್ಮ ಅಂತೀವಿ, ಆತ್ಮ ಅಂತೀವಿ, ಸಚ್ಚಿದಾನಂದ ಸ್ವರೂಪ, ಅದರೊಳಗಿನ ಜ್ಞಾನದ ಇದೇನಿದೆ ಅಂದ್ರೆ ಅದು ಸುರಿತದೆ ಈ ವಿಶ್ವದಲ್ಲಿ. ಅದರ ಜ್ಞಾನ ಎಷ್ಟು ಪ್ರಕಾರದ ಹೂವು, ಎಷ್ಟು ಪ್ರಕಾರದ ಹಣ್ಣು, ಇದ್ರ ಹಿಂದೆ ಏನೋ ಒಂದು ಜ್ಞಾನ ಇರ್ಬೇಕಲ್ಲ, ತಿಳುವಳಿಕೆ ಇರ್ಬೇಕು. ಅದ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಜ್ಞಾನ, ಅದ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ತಿಳುವಳಿಕೆ, ಅದ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಮನಸ್ಸು, ಬುದ್ಧಿ, ಯೂನಿವರ್ಸಲ್ ಮೈಂಡ್ ಅಂತ, ಕಾಸ್ಮಿಕ್ ಮೈಂಡ್. ನಮ್ಮೊಳಗಿರ್ತಕ್ಕಂಥದ್ದು ಇಂಡಿವಿಜುವಲ್ ಮೈಂಡ್. ನಮ್ಮ ಮನಸ್ಸು ನಮ್ಮ ದೇಹದ ಪೂರ್ತೇಕ ಇರ್ತದೆ. ಮಗ್ಗಲ್ದವನ ಮನಸ್ಸಿನ ಸಂಬಂಧ ಇರುವುದಿಲ್ಲ. ಆ ಮಗ್ಗಲ್ದವನ ಮನಸ್ಸಿನ ಸಂಬಂಧ ಜೋಡಿಸೋಳದೇ ಸತ್ಪುರುಷನ ಸಾಧನೆಯ ಒಂದು ಮುಖ್ಯ ಲಕ್ಷಣ. ಅವ್ರು ತಮ್ಮ ಮನಸ್ಸನ್ನು ವಿಶ್ವವ್ಯಾಪಿ ಮನಸ್ಸಿನ ಜೊತೆ ತಾದಾತ್ಮ್ಯ ಮಾಡಿದ್ರು ಅಂದ್ರೆ ಅವ್ರ ಮನಸ್ಸು ಅದ ಲಕ್ಷಣ ಉಳ್ಳದ್ದಾಗ್ತದೆ. ಆ ಮನಸ್ಸಿನ ಲಕ್ಷಣ ಬೇರೆ, ಈ ಮನಸ್ಸಿನ ಲಕ್ಷಣ ಬೇರೆ. ಆ ಮನಸ್ಸೇನದ ಜ್ಞಾನಿ ಅದ, ನಮ್ಮ ಮನಸ್ಸು ಅಜ್ಞಾನಿ ಅದ. ಅದು ಅಲ್ಪಜ್ಞದ. ನಮ್ದು ಇದು ಅಲ್ಪಜ್ಞದ, ಸರ್ವಜ್ಞದ. ಇದು ಅಲ್ಪ ಶಕ್ತಿಮಾನದ, ಸರ್ವಶಕ್ತಿಮಾನ. ಅದು ಅತ್ಯಂತ ವಿಶಾಲವಾಗಿರೋದ್ರಿಂದ ಶುದ್ಧದ. ಈ ದೇಹದ ಪೂರ್ತಕ್ಕಿರೋದ್ರಿಂದ ಅಶುದ್ಧದ. ಅದು ವಿಶಾಲವಾಗಿರೋದ್ರಿಂದ ಅದೇನದ ಅಂದ್ರೆ ಸರ್ವಶಕ್ತಿಮಾನದ. ಇದು ಅಲ್ಪ ಶಕ್ತಿಮಾನ. ಅದು ಭಗವಂತನ ಆತ್ಮಸ್ವರೂಪದ ಕಡೆಗೆ, ಪರಮಾತ್ಮ ಸ್ವರೂಪದ ಕಡೆಗೆ ಅಭಿಮುಖದ. ಇದು ನಮ್ಮ ಮನಸ್ಸು ವಿಮುಖದ, ನಮ್ಮ ದೇಹದ ಕಡೆಗೆ ಅಭಿಮುಖ. ಆದ್ರೆ ಇದ ಮನಸ್ಸನ್ನು ನಾವು ಅದಕ್ಕೂ ಇದಕ್ಕೂ ಯಾವ 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 ನಿಮಿತ್ತದಿಂದ ಫರಕ್ ಆತು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ದೃಶ್ಯ ತುಂಬೇದು, ಆ ಮನಸ್ಸಿನಲ್ಲಿ ಪರಮಾತ್ಮ ತತ್ವ ತುಂಬೇದು. ನಾವು ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ದೃಶ್ಯವನ್ನು ವ್ಯಕ್ತ ಮಾಡಿದೀವಿ ಅಂದ್ರೆ ನಮ್ಮ ಮನಸ್ಸು ಆ ವಿಶ್ವ ಮನಸ್ಸಿನ ಜೊತೆ ತಾದಾತ್ಮ್ಯ. ಅವಾಗ ನಮ್ಮ ಜೀವನದ ಪ್ರಶ್ನೆಗಳೆಲ್ಲ ಬಗೆಹರಿತಾವೆ. ಜೀವನಕ್ಕೆ ಪರಮ ಶಾಂತಿ ಪ್ರಾಪ್ತ ಇಲ್ಲೇ. ಆದ್ದರಿಂದ ವಿಶಾಲವಾಗಿರೋದ್ರಿಂದ ಶುದ್ಧವಾಗಿರೋದ್ರಿಂದ ಜ್ಞಾನಿಯಾಗಿರೋದ್ರಿಂದ ಅದರಲ್ಲಿ ಆನಂದದ. ಎಲ್ಲಿ ಅಜ್ಞಾನದ ಅಲ್ಲಿ ದುಃಖ. ಇಂಥ ಒಂದೇನದ ಅಂದ್ರೆ ಪರಮಾತ್ಮ ಸ್ವರೂಪದ. ಇದು ನಮ್ಮೆಲ್ಲರೊಳಗೂ ಯಾವ ಭಾವದಿಂದ ಅದ ಅಂದ್ರೆ ಸತ್ಸಿತ್ ಆನಂದ ಭಾವದಲ್ಲಿ ಅದು. ಜಡದಲ್ಲಿ ಅದರೊಳಗೂ ಅದು. ಈಗ ನಾವು ನೋಡ್ತೀವಿ ವೆಂಕಟಾಪುರ ಅಂತದ್ದು ನಮ್ಮಲ್ಲೇನೆ. ಇಲ್ಲಿ ನಮ್ಮಲ್ಲಿ ಒಂದು ಸ್ವಯಂಭೂ ಮಾರುತಿ ಮಂದಿರ ಅಂತ. ಆ ಮಾರುತಿಯನ್ನು ನಾವು ನರೇಂದ್ರದಿಂದ ತಗೊಂಡ್ಬಂದ್ವಿ.
ಚಿಂತಾಮಣಿ ಗಣಪತಿ ಜೊತೆಗೆ ಅದು ಬಂತು. ಅವಾಗ ಅದ್ರ ಮೇಲೆ ಬರೀ ಗೆರಿ ಇದ್ದು ಮಾರುತ್ತೀವಿ ಕಲ್ಲಿನ ಮೇಲೆ. ಈಗ ನಾವು ಅದಕ್ಕೆ ಬೆಳ್ಳಿ ಕವಚ ಹಾಕ್ತಿವಿ, ಅಷ್ಟು ಮುಂದೆ ಬಂದದ್ದು. ಬೆಳೆದದಿಲ್ರಿ ಅದು. ಅದ್ರೊಳಗೆ ಒಂದ ಜೀವಂತತನ ಇಲ್ಲದೆ ಇದ್ರೆ ಹೆಂಗ್ ಬೆಳಿತಿತ್ತು? ಹೆಂಗ್ ಬೆಳೀತು? ನಾವು ನಮ್ಮ ಮನಸ್ಸಿನಿಂದ ಅದರಲ್ಲಿ ಆ ಭಾವನೆಯನ್ನು ತುಂಬ್ಕೋತ ಬಂದಿರೋದ್ರಿಂದ ಅದರಲ್ಲಿ ಚೈತನ್ಯ ಜಾಗೃತ ಆಗಿ ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರ. ವೆಂಕಟಾಪುರದಲ್ಲಿ ಅಲ್ಲಿ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದಲ್ಲಿ ಮಹಾರಾಜರ ಕಾಲಕ್ಕೆ ಬರೀ ಗೆರಿ ಇದ್ದದ್ದು ಕಲ್ಲಿನ ಮೇಲೆ. ಈಗ ಪ್ರತ್ಯಕ್ಷ ಭಗವಂತ ಎದ್ದು ಕಾಣಿಸ್ತಾರ. ಅಂದ್ರೆ ಅದ್ರೊಳಗೆ ಎಲ್ಲಿಂದ ಬಂತು ಚೈತನ್ಯ? ಅಂದ್ರೆ ಅದ್ರೊಳಗೆ ಎಲ್ಲಿಂದ ಬಂತು ಅಂದ್ರೆ ಅದ್ರೊಳಗೆ ಮುಂಚೆ ಸುಪ್ತವಾಗಿತ್ತು. ನಾವು ನಮ್ಮ ಭಾವನೆಯಿಂದ ಅದನ್ನ ಜಾಗೃತಗೊಳಿಸಿದೀವಿ. ಸುಪ್ತವಾಗಿರೋದನ್ನು ಎತ್ತರಗೊಳಿಸಿ ಅದ ಅಂತ. ಅದರಲ್ಲೂ ಏನದ ಚೈತನ್ಯದ, ಅದರಲ್ಲೂ ಅರಿವು ಅದ. ನಾವು ಹೋಗಿ ಭಾವನೆಯಿಂದ ಪ್ರಾರ್ಥನಾ ಮಾಡಿದ್ರೆ ಅದರೊಳಗಿರೋ ಅರಿವು ಜಾಗೃತ ಆಗ್ತದೆ. ಅದು ನಮಗೆ ಅನುಗ್ರಹ ಮಾಡ್ತದೆ. ಇಲ್ಲದೆ ಇದು ದೇವಸ್ಥಾನಗಳಿಗೆ ಮೂರ್ತಿಗಳಿಗೆ ಏನ್ ಆಗ್ತದೆ? ಹಾಗಾದ್ರೆ ಏನಾಗ್ತಿದ್ವು ಅಂತಂದ್ರೆ ಡಾರ್ವಿನ್ನ ವಿಕಾಸವಾದ ಬಗ್ಗೆ ನೀವೆಲ್ಲರೂ ಕೇಳಿದ್ರಿ. ಅದು ಬಹಳ ಅಪೂರ್ಣದ. ಮಂಗನಿಂದ ಮಾನವ ಅಂತ ಹೇಳಿ. ಮಂಗ ಎಲ್ಲಿಂದ ಬಂತು? ಮಂಗನಿಂದ ಮಾನವ ಅನ್ಬೇಕಾದ್ರೆ ವಿಕಾಸವಾದದ್ದು ಒಂದು ಹಂತ ಮಂಗ ಅಂತ ಇಟ್ಕೊಂಡ್ವಿ, ಅದು ಮುಂದೆ ಮಾನವ ಅಂತ. ಅದು ಹಂಗೇನಿಲ್ಲದು. ಮತ್ತೆ ಹೆಂಗಿದೆ ಅಂದ್ರೆ ಮನುಷ್ಯ ದೇಹದ ವಿಕಾಸ ಆಗಿದೆ. ಆದ್ರೆ ಈ ಪ್ರಶ್ನೆ ಏನದ ಅಂದ್ರೆ ವಿಕಾಸದ ಪರಮೋಚ್ಚ ಅವಸ್ಥಾಕ್ಕೆ ಮುಟ್ಟಿಬಿಟ್ಟಿವಿ ನಾವು. ಇನ್ನು ಮುಂದೆ ವಿಕಾಸ ಇಲ್ಲ. ಮಂಗ್ಯಾನ್ ಕೈ ಹಿಂಗಿದ್ದು ಹಿಂಗ್ ಕೆಲಸ ಮಾಡ್ಲಿಕ್ಕೆ ಬರುವಂಗಿದ್ದಿದ್ದಿಲ್ಲ. ಅದು ಈ ನಮ್ಮ ಕೈ ಕೆಲಸ ಮಾಡ್ಲಿಕ್ಕೆ ಬರುವಾಗ ವಿಕಾಸ ಇಲ್ಲ. ಪ್ರಾಣಿಗಳಿಗಿಂತಲೂ ಮನುಷ್ಯನ ಲಕ್ಷಣ ಬಹಳಷ್ಟು ಬೇರೆ ಬೇರೆ. ಅರಿಸ್ಟಾಟಲ್ ಒಂದ್ ಕಡೆ ಬಹಳ ಉದ್ದ ಲಿಸ್ಟ್ ಬರೆದಿತ್ತ. ಅದು ಏನು ಕೆಲವು ಹೇಳ್ತೀನಿ ನೋಡ್ರಿ. ಮ್ಯಾನ್ ಈಸ್ ಎ ಟಾಕಿಂಗ್ ಎನಿಮಲ್, ಮ್ಯಾನ್ ಈಸ್ ಎ ವರ್ಕಿಂಗ್ ಎನಿಮಲ್, ಮ್ಯಾನ್ ಈಸ್ ಎ ಥಿಂಕಿಂಗ್ ಎನಿಮಲ್, ಮ್ಯಾನ್ ಈಸ್ ಪೊಲಿಟಿಕಲ್ ಎನಿಮಲ್, ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್, ಮ್ಯಾನ್ ಈಸ್ ಎ ಸೆಂಟಿಮೆಂಟಲ್ ಎನಿಮಲ್, ಮ್ಯಾನ್ ಈಸ್ ಎ ರ್ಯಾಷನಲ್ ಎನಿಮಲ್. ಎಲ್ಲಕ್ಕಿಂತಲೂ ಮಹತ್ವದ್ದು ಏನು ಅಂದ್ರೆ ಮ್ಯಾನ್ ಈಸ್ ಎ ವ್ಯಾಲ್ಯೂ ಸೀಕಿಂಗ್ ಎನಿಮಲ್. ಜೀವನದ ಮೌಲ್ಯವನ್ನು ನಿರ್ಣಯ ಮಾಡುವ ಪ್ರಾಣಿ. ನಮಗೆ ಅದೊಂದು ಕಲ್ಪನಾ ಇಲ್ಲ. ವಾಟ್ ಈಸ್ ದಿ ಸುಪ್ರೀಂ ವ್ಯಾಲ್ಯೂ ಆಫ್ ಲೈಫ್? ಯಾವ ಅಧ್ಯಾತ್ಮ ಅಂತ ನಾವು ಅಂತೀವೋ ಆ ಅಧ್ಯಾತ್ಮನೇ ನಮ್ಮ ಜೀವನದ ಪರಮೋಚ್ಚ ಮೌಲ್ಯವಾಗಿರೋದು. ಅಂದ್ರೆ ಅರ್ಥಾತ್ ಆತ್ಮಜ್ಞಾನನೇ ನಮ್ಮ ಜೀವನದ ಪರಮೋಚ್ಚ ಮೌಲ್ಯದ. ನಾವು ನಿಜವಾಗಿಯೂ ತಿಳಿದೋ ತಿಳಿಯದೆಯೋ ಎಲ್ಲರೂ ಅದರ ಕಡೆಗೆ ಹೊರಟವರಿದ್ದೀವಿ. ಮಹಾರಾಜರು ಒಂದು ಉದಾಹರಣೆ ಹೇಳ್ತಿದ್ರು. ಒಂದು ಸ್ಟೇಷನ್ನಲ್ಲಿ ಒಂದ ಟಿಕೆಟ್ ಸಿಗ್ತದೆ. ಎಲ್ಲಿಗೆ? ಅದು ಆನಂದಕ್ಕೆ. ಒಂದು ಆನಂದಕ್ಕೊಂದು ಟಿಕೆಟ್ ಕೊಡ್ರಿ, ಆನಂದಕ್ಕೊಂದು ಟಿಕೆಟ್ ಕೊಡ್ರಿ. ನಾವು ಎಲ್ಲರೂ ಆನಂದದ ಟಿಕೆಟ್ ತಗೊಂಡಿವಿ. ನಮಗೂ ಎಲ್ಲರಿಗೂ ಆನಂದ ಬೇಕಾಗಿದೆ. ಪ್ರಶ್ನೆ ಏನ್ ಬಂದದ ಅಂದ್ರೆ ಅಲ್ಲಿ 2 ಟ್ರೈನ್ ನಿಂತಾವ. ಒಂದು ಉತ್ತರಕ್ಕೆ ಮಾರಿ ಮೇಲೆ ನಿಂತದ, ಒಂದು ದಕ್ಷಿಣಕ್ಕೆ ಮಾರಿ ಮೇಲೆ. ಆ ಟ್ರೈನ್ಗಳಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಏನದ? ಅಲ್ಲೊಬ್ಬ ಮುದುಕ್ ನಿಂತಾನ, ಒದರ್ ಹೇಳ್ತಾನ, ನಿಮ್ಗೆ ನಿಜವಾಗಿಯೂ ಆನಂದಕ್ಕೆ ಹೋಗ್ಬೇಕಾಗಿದ್ರೆ ಉತ್ತರಕ್ಕೆ ಮಾರಿ ಮೇಲೆ ನಿಂತಿರೋ ಟ್ರೈನ್ಯಾಗ ಹತ್ರಿ. 99.99% ಜನರು ದಕ್ಷಿಣಕ್ಕೆ ಮಾರಿ ಮೇಲೆ ನಿಂತಿರೋ ಟ್ರೈನ್ಯಾಗ ಹತ್ತ. ಯಾಕೆ? ಆ ದಕ್ಷಿಣಕ್ಕೆ ಮಾರಿ ಮಾಡಿ ನಿಂತಿರೋ ಟ್ರೈನ್ ನಲ್ಲಿ ಎಷ್ಟೊಂದು ಜಗಮಗ ಅದ ಅಂದ್ರೆ ಅಲ್ಲೇನು ಒಳಗೆ ಲೈಟ್ ಅವ, ಪುಷ್ ಬ್ಯಾಕ್ ಸೀಟ್ ಅವ, ಅಗ್ದಿ ಕುಶನ್ ಅದ್ದು, ಮತ್ತು ವಿಡಿಯೋ ಅದ, ನಡ್ಕ ಚಾಕ್ಲೇಟು ಪೇಪರ್ಮೆಂಟು ಕೊಡ್ತಾರೆ, ಫ್ಯಾನ್ ಅವ. ಆ ಉತ್ತರಕ್ಕೆ ಬಾರಿ ಮಾಡಿ ನಿಂತಿರೋ ಟ್ರೈನ್ ಏನದ ಅಂದ್ರೆ ಕಟ್ಗಿ ಸೀಟ್ ಅವ, ಅಲ್ಲೊಂದು ಇಲ್ಲೊಂದು 0 ಬಲ್ಬ್ ಅವ. ಮತ್ತೆ ಅಲ್ಲಿ ಇನ್ನೊಂದು ಏನ್ ದೊಡ್ಡ ಗದ್ದಲಾಗಿದೆ ಅಂದ್ರೆ ಏನೋ ಒಂದು ದೊಡ್ಡದಂದು ಏನಿದೆ ಅಂದ್ರೆ ಅಲ್ಲಿ ಪ್ರತಿಯೊಂದು ಸೀಟ್ ಒಂದೊಂದು ಜಪಮಾಲಿ ಹಾಕ್ಯಾರ. ಅದನ್ನು ಮುಟ್ಕೊಂಡು ಜಪ ಮಾಡ್ಕೊಂಡು ಕೂಡ್ರಿ. ಎಲ್ಲಾರು ಹಿಂಗ್ ಹಣಿಕೆ ಹಾಕಿ ನೋಡ್ತಾರ.
ಅದನ್ನ ಬಿಟ್ಟು ದಕ್ಷಿಣಕ್ಕೆ ಮಾಡಿ ನಿಂತಿರೋ ನಾವು ಎಲ್ಲಾರು ದಕ್ಷಿಣಕ್ಕೆ ಮಾಡಿ ನಿಂತಿರೋ ಟ್ರೈನ್ಯಾಗ ಕೂತವ್ರ. ಯದಗ್ರೆ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದ. ಪ್ರಾರಂಭದಲ್ಲಿ ವಿಷದಂಗ ಅನಿಸ್ತಾ ಉತ್ತರಕ್ಕೆ ಮಾರಿ ನಿಂತಿರೋ ಟ್ರೈನ್ಯಾಗ ಕೊಡೋದು ಏನೂ ಇಲ್ರಿ ಅಲ್ಲಿ. ಫಕ್ತ ರೋಟಿ ಕಪಡ ಮಕಾನ್ ಕೂರ್ತೆಕ್ ಅಷ್ಟ ಸಿಗ್ತದೆ. ದಕ್ಷಿಣಕ್ಕೆ ಮಾರಿ ನಿಂತಿರೋ ಟ್ರೈನು ಏನೆಲ್ಲ ಸಪ್ಲೈ, ಬೇಕ್ರಿ ಗೀಕ್ರಿ ಬೇಕಾದ್ರಿ ಎಲ್ಲ ಬರ್ತಾರೆ. ಅದು ಒಯ್ದು ಕೊನೆಗೆ ಅರ್ಥಾತ್ ಏನು ದುಃಖದ ಕೊಳದಾಗ ಹಾಕಿಬಿಡ್ತು. ಯದಗ್ರೆ ಅಮೃತೋಪಮಂ ಪರಿಣಾಮೇ ವಿಷಮಿವ. ಭಗವದ್ಗೀತಾದಲ್ಲಿ ಭಗವಂತ ಹೇಳ್ತಾನೆ, ಯಾವುದು ಪ್ರಾರಂಭದಲ್ಲಿ ವಿಷದಂಗ ಅನಿಸ್ತದನೋ ಅದರ ಪರಿಣಾಮ ಅಮೃತ, ಯಾವುದು ಪ್ರಾರಂಭದಲ್ಲಿ ಅಮೃತ ಅನಿಸ್ತದೋ ಅದರ ಪರಿಣಾಮ ವಿಷ. ನಾವು ಸಹಜವಾಗಿ ಹೇಳ್ತಿರ್ತೀವಿ ಹುಡುಗರಿಗೆ, ಎದ್ರೊಳಗೆ ಹಿತ ಆದನೋ ಅದರೊಳಗೆ ಸುಖ ಇಲ್ಲ, ಎದ್ರೊಳಗೆ ಸುಖ ಆದನೋ ಅದರೊಳಗೆ ಹಿತ ಇಲ್ಲ. ಫಸ್ಟ್ ಕ್ಲಾಸ್ ಸಿನಿಮಾ ಹತ್ತೆ ಟಿವಿ ಒಳಗೆ ಅದು ನೋಡ್ಕೋತ ಕೂಡೋದು ಬಿಟ್ಟು ಜಪ ಮಾಡ್ಕೋತ ಕೂಡ್ರಿ ಅಂದ್ರೆ ಇದ್ರೊಳಗೆ ಹಿತ ಅದ, ಅದ್ರೊಳಗೆ ಸುಖ ಅದ. ಅದ್ರೊಳಗೆ ಸುಖ ಅದ, ಹಿತ ಇಲ್ಲ. ಇದ್ರೊಳಗೆ ಹಿತ ಅದ, ಸುಖ ಇಲ್ಲ. ಇದು ಆರಿಸ್ಕೊಳ್ಳೋದು ನಮ್ಮ ಬುದ್ಧಿಯ ಲಕ್ಷಣ. ಅದು ಬುದ್ಧಿ ಏನ್ ಮಾಡ್ತದೆ, ಅನಾಲಿಸಿಸ್ ಮಾಡ್ತದೆ, ವಿಭಾಗ ಮಾಡ್ತದೆ, ಯಾವ್ದು ಹಿತದ್ದು ಯಾವುದು ಕೇವಲ ಸುಖದ್ದು. ನಿರ್ಣಯ ಮಾಡೋದು ಬುದ್ಧಿ, ನಿಶ್ಚಯಾತ್ಮಿಕ ಬುದ್ಧಿ. ನಮ್ಮ ಬುದ್ಧಿನ ನಿರ್ಣಯ ಮಾಡ್ತದೆ. ಆ ಬುದ್ಧಿಯ ನಿರ್ಣಯದೊಳಗೆ ತಪ್ಪೋದ್ರೊಳಗಿಂದನ ಸುಖ ದುಃಖದ ಪರಿಣಾಮಗಳನ್ನ ಅನುಭವಿಸ್ಬೇಕಾಗಿಲ್ಲ. ಮಹಾರಾಜ್ ಹೇಳ್ತಿದ್ರು, ಮುಂದೇನಾದ್ರೂ ದುಃಖ ಆಗೋದಿದ್ರ ಮುಂಚೆ ಅದು ಬುದ್ಧಿ ಮೇಲೆ ಪರಿಣಾಮ ಮಾಡ್ತದೆ. ಆಮೇಲೆ ಬುದ್ಧಿ ಆ ದಿಶೆಯಲ್ಲಿ ಪ್ರವೃತ್ತ ಆಯ್ತು ಅಂದ್ರೆ ದುಃಖನ ದುಃಖ. ಏನ್ ಮಾಡ್ಬೇಕಂದ್ರೆ ಮಹಾರಾಜ್ ಹೇಳಿದ್ರು, ಆ ಸಮಯದಲ್ಲೇ ನಾವು ಸಾಧು ಸತ್ಪುರುಷರ ಹೇಳಿಕೆಯಂತೆ ನಡೆದ್ರೆ ಸುಖ ಆಗ್ತದೆ. ಮರಾಠಿ ಒಳಗೆ ಒಂದು ಗಾದಿ ಮಾತು, ಕಳತೆ ಅವನು ಒಳತ್ ನಾಹಿ. ತಿಳಿತದೆ, ಆದ್ರೆ ಅನುಸರಿಸ್ಲಿಕ್ಕೆ ಆಗೋದಿಲ್ಲ. ತಿಳಿಯೋದು ಅದಕ್ಕೆ ಬುದ್ಧಿಗೆ ತಿಳಿತದೆ. ಐ ನೋ ದಿ ರೈಟ್ ಬಟ್ ಫಾಲೋ ದಿ ರಾಂಗ್. ಬರೋಬ್ಬರಿ ಏನೋ ನನಗೆ ಗೊತ್ತದ, ಅದು ನಾನು ತಪ್ಪು ದಾರಿ ಒಳಗೆ ಹೋಗ್ತೀನಿ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯಧರ್ಮಂ ನಚಮೇ ನಿವೃತ್ತಿ. ಧರ್ಮ ಏನೋ ನನಗೆ ಗೊತ್ತದ, ಅದು ನಮಗೆ ಹಂಗೆ ನಡಿಲಿಕ್ಕೆ ಆಗುವುದು. ಅಧರ್ಮ ಏನೋ ಗೊತ್ತದ, ಅದನ್ನ ಅನುಸರಿಸ್ತೀವಿ. ಇವಾಗ ನಾವು ನೋಡ್ತೀವಿ ಎಲ್ಲ ಹೊರಗಿನ ಏನ್ ಪರಿಸ್ಥಿತಿ ಇದೆ. ಸುಶಿಕ್ಷಿತ, ಅಗದಿ ಅತ್ಯಂತ ಸುಶಿಕ್ಷಿತ ಸಮಾಜದ ಪರಿಸ್ಥಿತಿ ಏನದ ಅನ್ನೋದನ್ನು ನೋಡ್ತೀವಿ. ಕೇನಾಪಿ ದೇವೇನ ಹೃದಯಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ. ಯಾವುದೋ ದುಷ್ಟ ಶಕ್ತಿ, ಅಸಂಸ್ಕೃತ ಶಕ್ತಿ ಮತ್ತು ಅಸಂಸ್ಕಾರವುಳ್ಳಂತಹ ಶಕ್ತಿ ಒಳಗೆ ಕೂತ್ಕೊಂಡು ನಮ್ಮನ್ನು ಎತ್ತಲಾಗಿ ಎಳ್ಕೊಂಡು ಹೋಗ್ತಾ ತಿಳ್ಕೋದು. ಈ ವಿಕಾಸವಾದದ ಪ್ರಶ್ನೆ ಎಲ್ಲಿಗೆ ಬಂತು ಅಂತಂದ್ರೆ, ಮನುಷ್ಯನ ವಿಕಾಸದ ಮಟ್ಟ ನಾವು ಕೊನೆಗೆ ಮುಟ್ಟಿಬಿಟ್ಟಿವಿ. ಇನ್ನು ಎದ್ರೊಳಗೂ ವಿಕಾಸ ಇಲ್ಲ. ಕಣ್ಣಲ್ಲಿ ವಿಕಾಸ ಇಲ್ಲ, ಕಿವಿಯೊಳಗೆ ವಿಕಾಸ ಇಲ್ಲ. ಇನ್ನು ಕಿವಿ ಇನ್ನೊಂದು 10,000 ವರ್ಷಕ್ಕೆ ದೊಡ್ಡವಾಗ್ತವೆ, ಏನು ಕಣ್ಣೇನು ಹಿಂತಿಂತವಾಗ್ತವೆ. ಮನುಷ್ಯನ ಒಂದು ಜೀವನ ನಿರ್ವಾಹ ದೃಷ್ಟಿಯಿಂದ, ಅದಕ್ಕಿಂತಲೂ ಮುಖ್ಯವಾಗಿ ಸಾಧನೆಯ ದೃಷ್ಟಿಯಿಂದ ಮನುಷ್ಯನ ದೇಹದಲ್ಲಿ ಎಷ್ಟು ಅವಶ್ಯಕತೆ ಅದನ್ನು ಅಷ್ಟು ವಿಕಾಸ ಆಗಿಬಿಡ್ತು. ಅಂದರೆ ಮುಂದೆ ವಿಕಾಸದ ಎದರದ್ದು ವಿಕಾಸ ಆಗುತ್ತೆ. ಮುಂದೇನಾದ್ರೂ ವಿಕಾಸ ಆಗೋದಿದ್ರೆ ಬುದ್ಧಿಯ ವಿಕಾಸ ಆಗುತ್ತೆ. ಮನುಷ್ಯನಿಗೆ ಭಗವಂತ ಬುದ್ಧಿ ಕೊಟ್ಟ. ಮ್ಯಾನ್ ಈಸ್ ಎ ಥಿಂಕಿಂಗ್ ಅನಿಮಲ್. ವಿಚಾರ ಮಾಡ್ತಕ್ಕಂಥ ಪ್ರಾಣಿ. ನಾವು ವಿಚಾರ ಮಾಡೋದಿಲ್ಲ, ಮಾಡ್ತೀವಿ. ಹೆಂಗ್ ವಿಚಾರ ಮಾಡ್ತೀವಿ ಅಂದ್ರೆ, ಈಗ ಅಲ್ಲಿ ಹೇಳಿದ ಕಳತೆ ಪಣ ಒಳತ್ ನಾಹಿ. ನಮ್ಮ ಬುದ್ಧಿಗೆ ತಿಳಿತದೆ, ಆದ್ರೆ ನಮಗೆ ಅನುಸರಿಸ್ಲಿಕ್ಕೆ ಆಗ್ಬೋದು.
ಅನುಸರಿಸ್ಲಿಕ್ಕೆ ಯಾಕೆ ಆಗವಲ್ತು? ಇದಕ್ಕೆ ಕಾರಣ ಅದ. ನಮ್ಮಲ್ಲಿ ಮನಸ್ಸು ಅಂತ ಒಂದು ಶಕ್ತಿ ಅದ. ಬುದ್ಧಿದು ಫಂಕ್ಷನ್ಸ್ ಬೇರೆ, ಮನಸ್ಸಿನ ಫಂಕ್ಷನ್ಸ್ ಬೇರೆ. 4 ಅಂತಃಕರಣ ಚತುಷ್ಟಯ ಅಂತ ಹೇಳಿ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇವು 4 ಫಂಕ್ಷನ್ಸ್ ಬೇರೆ. ಮನಸ್ಸಿನ ಫಂಕ್ಷನ್ ಏನು ಅಂದ್ರ ಅವು ಎಲ್ಲ ಒಂದೇ ಒಳಗಿನಿಂದ ಬರ್ತಕ್ಕಂಥ ವೃತ್ತಿಗಳು ಅಂತಾರೆ. ಮನೋವೃತ್ತಿ, ಬುದ್ಧಿ ವೃತ್ತಿ, ಅವೆಲ್ಲ ಒಳಗಿನಿಂದ ಬರೋ ವೃತ್ತಿನ ಆಕಾರ ತಾಳ್ತಾ ಬರ್ತಾವ ಮ್ಯಾಲೆ. ಸಂಕಲ್ಪ ವಿಕಲ್ಪಾತ್ಮಕಂ ಮನಃ. ಹಿಂಗ್ ಮಾಡ್ಲು, ಹಂಗ್ ಮಾಡ್ಲು, ಅಲ್ಲಿ ಹೋಗ್ಲು, ಇಲ್ಲಿ ಹೋಗ್ಲು, ಇದನ್ನ ಮಾಡಿ ತಗೊಳ್ಳೋ, ಅದನ್ನ ತಗೊಳ್ಳೋ, ಈ ರೀತಿ ಮನಸ್ಸಿಂದಿದೆ. ನಿಶ್ಚಯಾತ್ಮಿಕ ಬುದ್ಧಿ. ಬುದ್ಧಿ ಏನ್ ಮಾಡ್ತಾನ ಕೊನೆಗೆ ನಿರ್ಣಯ ಮಾಡ್ತಾನೆ. ಇದು ಚಲೋ ಅಲ್ಲ, ಇದು ಚಲೋ ಅಲ್ಲ, ಇದು ಒಳ್ಳೇದಲ್ಲ, ಇದು ಒಳ್ಳೇದು. ಬುದ್ಧಿ ನಿರ್ಣಯ ಮಾಡ್ತಾನೆ. ಅದು ಹೆಂಗ ನಿರ್ಣಯ ಮಾಡ್ತಂದ್ರೆ ತನ್ನ ಸಂಸ್ಕಾರ, ತನ್ನ ಸ್ವಭಾವ, ಪ್ರವೃತ್ತಿ, ಗುಣ, ಅವಗುಣ, ಸಮಾಜದ ಹ್ಯೂಮನ್ ಸಿಚುವೇಶನ್, ಸಾಮಾಜಿಕ ಸ್ಥಿತಿ, ಇದನ್ನೆಲ್ಲವನ್ನು ಅನುಸರಿಸಿ ತಯಾರಾಗಿರ್ತಕ್ಕಂಥ ಬುದ್ಧಿ ನಿರ್ಣಯ ಮಾಡ್ತದೆ. ಅಸಂಸ್ಕೃತ ಬುದ್ಧಿ ನಿರ್ಣಯ ಮಾಡ್ತದೆ. ಅದು ತಪ್ಪನ್ನ ನಿರ್ಣಯ ಮಾಡ್ತದೆ. ದುಃಖಮಯವಾಗಿರೋದ್ರ ಕಡೆಗೇನೆ ನಿರ್ಣಯ ಮಾಡ್ತದೆ. ಒಂದ್ ವೇಳೆ ಚಲೋನ ಹೇಳ್ತದ ಅಂತ ತಿಳ್ಕೊಳ್ರಿ. ನಮ್ಮ ಬುದ್ಧಿ ಏನದನೋ ಸುಸಂಸ್ಕೃತ ಆಗಿದ್ದು, ಬುದ್ಧಿ ಸಾಧು ಸತ್ಪುರುಷರಿಂದ ಕೇಳಿರ್ತದ, ಉತ್ತಮ ಗ್ರಂಥಗಳನ್ನು ಓದಿರ್ತದೆ, ತಿಳ್ಕೊಂಡಿರ್ತದೆ, ಸತ್ಸಂಗ ಮಾಡಿರ್ತದೆ. ಒಂದೊಂದ್ಸಲ ಅದರ ನಿರ್ಣಯ ಉತ್ತಮ ಇರ್ತದೆ. ಅರ್ಥಾತ್ ಏನು ಅಂದ್ರ ಅಭ್ಯಾಸ ಮಾಡ್ಬೇಕಾಗಿರ್ತದೆ. ಟಿವಿ ಒಳಗೆ ಚಲೋ ಸಿನಿಮಾ ಹತ್ತಿರ್ತದೆ, ಮುಂದೊಬ್ಬನ PhD ಅಭ್ಯಾಸ ಮಾಡ್ಬೇಕಾಗಿತ್ತು. ಗಡಾಳಿಯಲ್ಲಿ ಟಿವಿ ಒಳಗೆ ಚಲೋ ಸಿನಿಮಾ ಹತ್ತಿತ್ತು. ಅಂದವನ ಒಮ್ಮೆಲೆ ಸಿನಿಮಾ ನೋಡ್ಲಿಕ್ಕೆ ಕೂತ. ಅಷ್ಟ್ರಾಗ ಮನುಷ್ಯನಾಗ ಬಂದು ಅಭ್ಯಾಸ ಬಹಳದ ಕಟ್ನ ಎದ್ರು. ಬುದ್ಧಿ ಹೇಳ್ತೆ ಅವನಿಗೆ ಅಭ್ಯಾಸ ಮಾಡ್ಬೇಕು ಈಗ. ಆದ್ರ ಮನ್ ಒಳತ್ ನಾಹಿ. ಮನಸ್ಸು ಏನ್ ಮಾಡೋದಿಲ್ಲ ಅಂದ್ರೆ ಅದನ್ನ ಅನುಸರಿಸುವುದಿಲ್ಲ. ಮನಸ್ಸು ಯಾಕೆ ಅನುಸರಿಸುವುದಿಲ್ಲ? ಮನಸ್ಸಿಗೂ ಇಂದ್ರಿಯಗಳಿಗೂ ಕಾಂಪ್ರಮೈಸ್ ಆಗಿದೆ. ನಮಗೆ ಧರ್ಮ ಜಿಜ್ಞಾಸ, ಕರ್ಮ ಜಿಜ್ಞಾಸ, ಬ್ರಹ್ಮ ಜಿಜ್ಞಾಸ ಇರ್ಕೋಲ್ವ, ಜೀವನ ಜಿಜ್ಞಾಸ ಬೇಕಾಗಿ. ಜೀವನವನ್ನು ನಮಗೆ ಅನಾಲಿಸಿಸ್ ಮಾಡಿ ಅರ್ಥ ಮಾಡ್ತೀವಿ. ಅದಕ್ಕೆ ನಾವು ಅಧ್ಯಾತ್ಮ ಅಂತೀವಿ. ಅಧ್ಯಾತ್ಮ ಅಂದ್ರೆ ಒಮ್ಮೆಲೆ ಬಹಳಷ್ಟು ಏನೋ ಉಪನಿಷತ್ತು ಅವು ಇವು ಅಷ್ಟೆಲ್ಲ ಏನು ಓದ್ಬೇಕಂತ ಏನಿಲ್ಲ. ಜೀವನವನ್ನ ಯಥಾರ್ಥವಾಗಿ ಅರ್ಥ ನಮಗೆ ಅನುಸರಿಸ್ಲಿಕ್ಕೆ ಬರ್ಕೋಲ್ತಾ. ವಾಟ್ ಈಸ್ ದಿ ಸುಪ್ರೀಂ ವ್ಯಾಲ್ಯೂ ಆಫ್ ಲೈಫ್? ಜೀವನದ ಪರಮೋಚ್ಚ ಮೌಲ್ಯ ಏನು ತಿಳ್ಕೊಂಡಿರ್ಬೇಕು. ಸುಮ್ಮನೆ ಏನಪ್ಪಾ ಈ ಇನ್ನೂ ಒಂದು ವಿಷಯ ಹೇಳುತ್ತೆ. ಮನುಷ್ಯ ಮಾತ್ರದಲ್ಲಿ 2 ಪ್ರಕಾರ. ಇನ್ನೊಂದು ಆಧ್ಯಾತ್ಮಿಕ ದೃಷ್ಟಿಯಿಂದ. ಒಂದ್ ಯಾರು ಅಂದ್ರೆ ಅಜ್ಞಾನಿಗಳು, ಇನ್ನೊಬ್ರು ಯಾರು ಅಂದ್ರೆ ಜ್ಞಾನಿಗಳು. ಜ್ಞಾನಿಗಳು ಅಜ್ಞಾನಿಗಳ ಲಕ್ಷಣ ಏನು? ಯಾರಿಗೆ ಈ ದೇಹನ ನಾನು ಅಂತ ಅನಿಸ್ತದನು, ತಿಳ್ಕೊಳ್ಳೋದು ಬೇರೆ. ಫೀಲಿಂಗ್ ಈಸ್ ನಾಲೆಜ್, ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಅನಿಸೋದ ಜ್ಞಾನ, ತಿಳ್ಕೊಂಡಿರೋ ಜ್ಞಾನ ಅಲ್ಲ. ಫಿಲಾಸಫಿ ಪ್ರೊಫೆಸರ್ ಇದ್ರು ನಿಮ್ಮಂಗ ಗೋಯಾಡ್ತಿರ್ತಾರ, ಬೇಕಾಷ್ಟು ಓದಿರ್ತಾರ. ಅನಿಸ್ತದೇನ್ರಿ ಅವ್ರಿಗೆ ನಾನು ಆತ್ಮಸ್ವರೂಪ ಇದ್ದೀನಿ, ನಾನು ಸಚ್ಚಿದಾನಂದ ಸ್ವರೂಪ ಇದ್ದೀನಿ ಅಂತ ಅನಿಸೋದು ಜ್ಞಾನ. ಅದ್ರ ಬಗ್ಗೆ ಪುಸ್ತಕ ಓದೋ ಜ್ಞಾನ ಅಲ್ಲ. ಪುಸ್ತಕ ಓದಿ ಬುದ್ಧಿಯಿಂದ ತಿಳ್ಕೊಳ್ಳೋ ಜ್ಞಾನ ಅಲ್ಲ. ಮಹಾರಾಜರು ಹೇಳಿದ್ರು, ವಿವೇಕಾನಂದರು ಒಂದ್ ಕಡೆಗೆ ಹೇಳಿದ್ರು, ಏನು ಅಂದ್ರ ಆ ಬುದ್ಧಿಯಿಂದ ನಾವು ಏನ್ ತಿಳ್ಕೊಂಡಿರ್ತೀವಲ್ಲ, ಆ ಇದು ಏನದ ಜ್ಞಾನ, ನಾಲೆಜ್ ಏನದನು, ಅದು ಅಂತಃಕರಣದಾಗ ಇರೋದು ಬಂದಾಗನ ನಮ್ಗೆ ಅದರದ್ದು ಅನುಭವ ಬರ್ತದೆ. ಅರ್ಥಾತ್ ಏನು ಅಂದ್ರ ನಮಗೆ ಅನಿಸೋದು. ಇವಾಗ ನಮಗೇನು ಅರ್ಥ? ಈ ದೇಹವೇ ನಾನು. ಅದಕ್ಕನುಸಾರವಾಗಿ ನಮ್ದೊಂದು ಪರ್ಸನಾಲಿಟಿ ನಾವು ಕಲ್ಪನಾ ಮಾಡ್ಕೊಂಡು, ನಾ ಚಂದ ಇದ್ದೀನಿ, ಚಾರಿದ್ದೀನಿ, ಕೆಂಪಿದ್ದೀನಿ, ಎತ್ತರಿದ್ದೀನಿ, ಗಿಡ್ಡಿದ್ದೀನಿ. ಇದು ನಮ್ಮ ಒಂದೇನು ಅಂದ್ರೆ ವ್ಯಕ್ತಿತ್ವದ. ಆಮೇಲೆ ಈ ದೇಹಕ್ಕೆ ಸಂಬಂಧಪಟ್ಟದ್ದೆಲ್ಲ ನಂದು ಅಂತ ಹೇಳ್ತೀವಿ.
ಈ ನಾನು ಮತ್ತು ನಂದು ಅಂತ ಯಾರಿಗೆ ದೃಶ್ಯದ ಬಗ್ಗೆ ಅನಿಸ್ತದನೋ, ಶರೀರ ಹಾಗೂ ದೃಶ್ಯ ಪ್ರಪಂಚದ ಬಗ್ಗೆ, ಅವ್ರೇನು ಅಂದ್ರೆ ಅಜ್ಞಾನಿಗಳು. ಜ್ಞಾನಿಗಳು ಅಂದ್ರೆ ಯಾರಿಗೆ ಈ ದೇಹ ನಾನಲ್ಲ, ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನಚ ಶ್ರೋತ್ರ ಜಿಹ್ವೆ ನಚ ಗ್ರಾಣ ನೇತ್ರೆ ನಚ ವ್ಯೋಮ ಭೂಮಿರ್ನ ತೇಜೋನ ವಾಯು ಚಿದಾನಂದ ರೂಪ ಶಿವೋಹಂ ಶಿವ. ನಾ ಈ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಚಿತ್ತಲ್ಲ, ಅಹಂಕಾರ ಅಲ್ಲ, ಪ್ರಾಣ ಅಲ್ಲ, ನಾನೇನಿದ್ದಿದೆ ನಾನು ನಿಮಗೆ ಹೇಳಿದೆ. ಇವನ್ನೆಲ್ಲಾನು ಬಾಜು ಸರ್ಸಿದ ಕೊನೆಗೆ ಏನ್ ಉಳಿತಂದ್ರೆ ನಾನು ಕೇವಲ ಇರುತ್ತೇನೆ ಅಂತ ಯಾರಿಗೆ ಅನಿಸ್ತದನೋ ಅವನು ಜ್ಞಾನಿ. ಅರ್ಥಾತ್ ಈ ನಮ್ದು ಏನದ ಅಂದ್ರೆ ಒಂದು ಅಜ್ಞಾನದ ಭೂಮಿಕಾದಲ್ಲಿ ಒಂದ್ಸಲ ಸಾಕ್ರೆಟಿಸ್ನ ಬಗ್ಗೆ ಅಲ್ಲಿ ಇದ್ರೊಳಗೆ ಏನ್ ಮಾಡಿದ್ರು ಅಂದ್ರೆ ಅಥೆನ್ಸ್ದಲ್ಲಿ ಇರೋ ಊರು ಅಥೆನ್ಸ್ ಅಂತ ಗ್ರೀಸ್ ದೇಶದಲ್ಲಿ ಅವನ್ ದೇವತಾನ ಕೌಲು ಕೇಳಿದ್ರು, ಹೂ ಇಸ್ ದಿ ವೈಜೆಸ್ಟ್ ಮ್ಯಾನ್ ಆಫ್ ಗ್ರೀಸ್ ಅಂತ. ಅವಾಗ ದೇವತಾ ಹೇಳ್ತು, ಸಾಕ್ರೆಟಿಸ್ ಈಸ್ ವೈಜೆಸ್ಟ್ ಅಂಡ್ ಅಗ್ಲಿಯೆಸ್ಟ್ ಮ್ಯಾನ್ ಆಫ್ ಗ್ರೀಸ್ ಅಂತ. ಅಷ್ಟು ಕುರೂಪಿ ಇದ್ದವ. ಆಶ್ಚರ್ಯ ಆಯ್ತು ಎಲ್ಲರಿಗೂ. ಅವ ಅಂಥದ್ದೇನು ಓದ್ಯಾನ, ಅಂಥದ್ದೇನು ತಿಳ್ಕೊಂಡಾನ. ಅವನ್ ಹೋಗಿ ಕೇಳಿದ್ರು, ಹಿಂಗ್ ಕೌಲ್ ಕೇಳಿದ್ವಿ, ದೇವತಾ ಹಿಂಗೆ ಹೇಳ್ತೀವಿ. ಹೌದು ಅಂದ. ಹೌದು, ಅದು ಹೇಳಿದ್ ಬರೋಬ್ಬರಿ. ಅದು ಹೆಂಗ, ಪೀಪಲ್ ಡಿಡ್ ನಾಟ್ ನೋ that they did not know. I know that I did not know. That's so why I am wisest man of Greece ಅಂತ. ನಾವು ಎಷ್ಟು ಅಜ್ಞಾನಿ ಇದ್ದೀವಿ ಅನ್ನೋದು ನಮಗೆ ಜ್ಞಾನ ಇಲ್ರಿ. ಪೀಪಲ್ ಡಿಡ್ ನಾಟ್ ನೋ that they did not know. ನಮ್ಮೊಳಗೆ ಜ್ಞಾನದ ರೇಷು ಎಷ್ಟದ ಅಂದ್ರೆ, ಒಂದು ಅಮಾವಾಸ್ಯೆ ದಿವಸ ವಿಶಾಲವಾಗಿರ್ತಕ್ಕಂಥ ಮೈದಾನದಲ್ಲಿ ಒಂದು ಮಧ್ಯದಲ್ಲಿ ಒಂದು ಮೇಣಬತ್ತಿ ಹಚ್ಚಿಟ್ಟು ನಾವು ದೂರ ನಿಂತು ನೋಡಿದ್ರೆ ಆ ಮೇಣಬತ್ತಿ ಸುತ್ತಲೂ ಇರೋ ಪ್ರಕಾಶ ಎಷ್ಟದ, ಅದ್ರ ಸುತ್ತಲೂ ಇರ್ತಕ್ಕಂಥ ಅಂಧಕಾರ್ಯ ಕತ್ಲೆ ಎಷ್ಟದ ಅನ್ನೋದ್ರ ರೇಷ ಹೆಂಗ್ ಎಷ್ಟದನೋ ಅಷ್ಟು ನಮ್ಮಲ್ಲಿ ಅಜ್ಞಾನದ ರೇಷು ಅದ. ಇಷ್ಟು ಅಜ್ಞಾನ ಇದ್ರು ನಾವು ಅಜ್ಞಾನಿ ಅನ್ಕೊಳಿಕ್ ತಯಾರಿಲ್ಲ. ನಿನಗೇನ್ ತಿಳಿತದ, ನಾವು ತಿಳ್ಕೊಂಡಿಲ್ಲ. ಇದು ಮಹಾ ಅಜ್ಞಾನದ ಲಕ್ಷಣ. ಬ್ರಹ್ಮಾನಂದ ಮಹಾರಾಜರಂಥವ್ರ ಹೇಳಿದ್ರು, ನಾನು ಅಜ್ಞಾನಿ ಇದ್ದೇನೆ, ನನಗೆ ಏನೂ ತಿಳುವಳಿಕೆ ಇಲ್ಲ. ದೇಹ ಬುದ್ಧಿ ಜ್ಞಾನ ಏನು ಖರೇ ಜ್ಞಾನ ಅಲ್ಲ ಅಂತ. ಆ ದೇಹ ಬುದ್ಧಿ ಜ್ಞಾನ ಏನಂದ್ರೆ ಅದಕ್ಕೆ ವೃತ್ತಿ ಜ್ಞಾನ ಅಂತ, ಹೊರಗಿನಿಂದ ತಗೊಂಡಿರ್ತಕ್ಕಂಥ ಜ್ಞಾನ. ಅದನ್ನು ಒಂಚೂರು ಹೇಳ್ತೀನಿ ಅಂತ. ಹೆಂಗೆ ಸತ್ಪುರುಷರ ಜ್ಞಾನಕ್ಕೂ ನಮ್ಮ ಜ್ಞಾನಕ್ಕೂ ಏನು ವ್ಯತ್ಯಾಸ ಅದ? ಹೊರಗಿನಿಂದ ತಗೊಂಡಿರೋ ಜ್ಞಾನ ಅದು. ಅರ್ಥಾತ್ ಅದಕ್ಕೆ ವೃತ್ತಿ ಜ್ಞಾನ. ಈ ವೃತ್ತಿ ಜ್ಞಾನನೇ ಆತ್ಮಜ್ಞಾನಕ್ಕೆ ಅಡ್ಡ ಬರ್ಲಿಕ್ಕತ್ತೆ. ಆದ್ರಿಂದ ವಿವೇಕಾನಂದ ಒಂದ್ಸಲ ಹೇಳಿದ್ರು, ನಾನು ಈವರೆಗೆ ಓದಿದ್ದು, ಕೇಳಿದ್ದು, ತಿಳ್ಕೊಂಡದ್ದು ಎಲ್ಲ ಮರೆಯುವಂತ ಯಾವ್ದಾದ್ರು ಒಂದು ಔಷಧಿ ಇದ್ರು ಕೊಡ್ರಿ, ನಾನು ಗಟ ಕುಡಿದು ಜಗತ್ತನ್ನೆಲ್ಲ ಮರೆತು ಬಿಡ್ತೀನಿ. ಬ್ರಹ್ಮಾನಂದ ಅರ್ಥಾತ್ ಮಹಾರಾಜ ಹೇಳಿದ್ರು, ನಸಾವೆ ಕಶಾಚೆ ಜ್ಞಾನ್ ವಾಟಾವೆ ಸದಾ ಘ್ಯಾವೆ ನಾಮ್. ಎದೆದರದು ಜ್ಞಾನ ಇರಬಾರ್ದು ನಮಗೆ. ಮತ್ ಕೇವಲ ನಮಗೇನಿರ್ಬೇಕು ಅಂದ್ರ ಅಖಂಡವಾಗಿ ನಾಮಸ್ಮರಣೆ ಮಾಡಬೇಕು ಅನ್ನೋದೊಂದು ಭಾವ ಮನಸ್ಸಿನಾಗ. ಮಹಾರಾಜರು ಹೇಳಿದ್ರು, ಒಂದು ಸಮಾಜದ ಒಂದು ಶತಮಾನದಲ್ಲಿ ಒಬ್ಬ ಮನುಷ್ಯನಿಗೆ ಮನಃಪೂರ್ವಕವಾಗಿ ನಾನು ಆಯುಷ್ಯ ತುಂಬ ನಾಮಸ್ಮರಣೆ ಮಾಡಬೇಕು ಅನ್ನೋ ಒಂದು ಅರ್ಥಾರ್ಥ ಭಾವನಾ ಜಾಗೃತ ಆದ್ರೆ ಆ ಸಮಾಜ ಧನ್ಯ ಅನಿಸ್ಬೋದು. ಶತಮಾನಗಳವರಿಗೆ ಧನ್ಯ ಇರ್ಕೋದು. ಈ ಪ್ರಶ್ನೆ ಎಲ್ಲಿಗೆ ಬಂದದೆ ಅಂದ್ರೆ, ಈ ಅರಿವಿನ ಅರ್ಥಾತ್ ವಿಕಾಸದ ಇದು ಏನು ಲಕ್ಷಣ ಏನು? ದೇಹದ ವಿಕಾಸದ ಅವಶ್ಯಕತೆ ಇಲ್ಲ. ಹಂಗಾರೆ ಮುಖ್ಯವಾಗಿ ವಿಕಾಸದ ಎದರ ವಿಕಾಸ ಆಗ್ಬೇಕು? ಅರಿವಿನ ವಿಕಾಸ ಆಗ್ಬೇಕು. ಈ ವಿಶ್ವದಲ್ಲಿ ಅರಿವಿನ ವಿಕಾಸದ ಹಂತಗಳಿಗೆ ನಾವೇನಂತೀವಿ ಅಂದ್ರೆ ವಿಕಾಸ ಅಂತ. ಈಗ ಕಂಬದಲ್ಲೂ ಅರಿವದ, ಅಸ್ತಿತ್ವದ, ಇರುವಿಕೆ ಅದ, ಚೈತನ್ಯದ. ಆದ್ರೆ ಇರುವಿಕೆ ಅನ್ನುವಂಥದ್ದು ಸ್ಪಷ್ಟ ಕಾಣಿಸ್ತದೆ, ಅದರೊಳಗಿರ್ತಕ್ಕ ಚೈತನ್ಯ ಮತ್ತು ಅರಿವು ಕಾಣಿಸುವುದಿಲ್ಲ. ಕಂಬದಾಗಿಂದ ನರಸಿಂಹದೇವರು ಪ್ರಕಟ ಆದಿಲ್ರಿ. ಈ ಒಬ್ಬರಲ್ಲಿ ನಾವು ಧೈರ್ಯ ಅದೇನ, ಕಂಬದಾಗಿಂದ ಬಂದಿಲ್ಲವ, ಅವ್ರ ಅಮ್ಮನ ಹೊಟ್ಟೆಗಿಂದ ಬಂದಾನ ಅಂತ ಹೇಳಿ. ಕಂಬದಾಗಿಂದ ಹೆಂಗ್ ಬಂದ ನಾವು ಚೈತನ್ಯ ತಿಳ್ಕೊಳ್ತಕ್ಕ. ನಾ ಇದೇ ಹೇಳಿದೆ, ಕಲ್ಲುಗಳಲ್ಲಿಯೂ ಆಕಾರಗಳು ಇರ್ತವೆ, ಅದು ಬೆಳೀತದ ಅಂತೀವಿ.
ಚೈತನ್ಯದ ಅದು ಸುಪ್ತ ಆಗ್ಯದ. ಈ ಮಾವಿನ ಹಣ್ಣು ತಗೊಳಕ್ ಹೋಗಿರ್ತೀವಿ, ಅವ್ರು ಹೇಳ್ತಾರ ಇವತ್ತು ತಿನ್ಲಿಕ್ಕೆ ಬರಂಗಿಲ್ರಿ, ಇದು 2 ದಿವಸ ಬಿಟ್ಟು ಬಾಕ್ಸ್ ತೆಗೆದು ತಿನ್ರಿ ಅಂತ. ಅವ್ ನೋಡಿದ್ರೆ ಮುಂಚೆ ಹಸರ್ನಂಗೆ ಕಾಣಿಸಿರೋ ಮಾವಿನ ಹಣ್ಣು 2-3 ದಿವಸ ಬಿಟ್ಟು ತೆಗೆದ್ರೆ ಹಳದಿ ಆಯ್ತು. ಅದ್ರ ಚೈತನ್ಯದ ಇಲ್ಲ, ಮಾರ್ಪಾಡಿ ಅದರಿಂದ ಆಯ್ತು, ಅದ್ರೊಳಗಿರೋ ಚೈತನ್ಯದಿಂದ ಆಯ್ತು. ಈ ಚೈತನ್ಯದ ವಿಕಾಸದ್ದೇನು ಪ್ರಶ್ನೆ ಬಂದಿಲ್ಲ ನಮಗೆ. ಅಂದ್ರ ಜಡ ಬಿಟ್ಟು ಚೇತನಗಳಲ್ಲಿ ಅಷ್ಟರೊಳಗೂ ಚೈತನ್ಯ. ಅದು ಪ್ರಶ್ನೆ ಬಂದಿರೋದೇನು ಅಂದ್ರೆ ಅರಿವಿನ ವಿಕಾಸ. ನಾವು ಇದನ್ನ 4 ಸ್ತರದಲ್ಲಿ ಹೇಳ್ತೀವಿ. ಅರಿವಿ ಅಲ್ಲ, ಈ ಯಾವ ಅರಿವಿನ ಮೂಲಕವಾಗಿ ಮನಸ್ಸಿನ ವಿಕಾಸ ಅಥವಾ ಬುದ್ಧಿಯ ವಿಕಾಸ ಆಗ್ಬೇಕಾಗಿದನೋ ಅದನ್ನ ನಾವು 4 ಸ್ತರದಲ್ಲಿ ಹೇಳ್ತೀವಿ. ಒಂದ್ ಯಾವುದು ಅಂದ್ರೆ ಕಾನ್ಸಿಯಸ್ನೆಸ್, ಅಂದ್ರೆ ಜಾಗೃತ ಅವಸ್ಥಾ, ಈ ನಮ್ಗೆಲ್ಲರಿಗೂ ಇರೋದು. ಇನ್ನೊಂದು ಅವಸ್ಥಾ ಅದ್ಯಾವುದು ಅಂದ್ರೆ ಸಬ್ ಕಾನ್ಸಿಯಸ್ನೆಸ್, ಸುಪ್ತ ಮನಸ್ಸು ಅಂತಾರೆ. ಅದು ಪ್ರಾಣಿಗಳಲ್ಲಿ ಇರ್ತದೆ. ಪ್ರಾಣಿಗಳಲ್ಲಿ ಇರ್ತದೆ ಸಬ್ ಕಾನ್ಸಿಯಸ್ನೆಸ್. ಅವಕ್ಕೊಂದು ಲಿಮಿಟೆಡ್ ಅವಕ್ಕೇನಿರ್ತದೆ ಜ್ಞಾನ. ಸರ್ಕಸ್ನಾಗ ಅವು ಕುಡಿತಾವ ಜಿಗಿತಾವ, ಅದು ಲಿಮಿಟೆಡ್, ಸ್ವಲ್ಪ ಅವಕ್ಕೆ ಹೆಚ್ಚಿಗೆ ಕಲಿಸಿರ್ತಾರೆ. ಆದ್ರೆ ಅವಕ್ಕೂ ಒಂದು ಜ್ಞಾನದ ಒಂದು ಮರ್ಯಾದೆ, ಲಿಮಿಟ್ ಅದು. ಅರಿವಿನ ಲಿಮಿಟ್ ಅದು. ಇನ್ನು ಅದಕ್ಕಿಂತಲೂ ಕೆಳಗಿಂದ ಯಾವ್ದು ಒಂದು ಅವಸ್ಥೆ ಅದ ಅಂದ್ರೆ ಅನ್ಕಾನ್ಸಿಯಸ್ನೆಸ್. ಅದಕ್ಕೆ ಮೂರ್ಛಾ ಮನಸ್ಸು ಅಂತ, ಮೂರ್ಛಾವಸ್ಥೆಯಲ್ಲಿರ್ತಕ್ಕಂಥ, ಅದಕ್ಕೆ ಈ ದೃಶ್ಯದ ಅನುಭವ ಬರೋದಿಲ್ಲ. ಆದ್ರೆ ನಮ್ದೇನಿದೆ ಅಂದ್ರೆ 3 ಮನಸ್ಸಿನಲ್ಲಿ ಕೆಲಸ ನಡೀತಾ ಇರ್ತದೆ. ಗಾಢ ನಿದ್ರೊಳಗ ಅನ್ಕಾನ್ಸಿಯಸ್ ಮೈಂಡ್ನಾಗ ಇರ್ತೀವಿ ನಾವು, ಸ್ವಲ್ಪ ಸಬ್ ಕಾನ್ಸಿಯಸ್ ಮೈಂಡ್. ಗಾಢ ನಿದ್ರೆ ಹತ್ತಿದಾಗ ಇಲ್ಲಿ ಏನಾದ್ರು ಹುಳ ಕಡಿತು ಅಂತ ಹಿಂಗ ಇದನ್ನ ಮಾಡಿಸ್ಕೋತೀವಿ, ನಮ್ಗೆ ಅದ್ರ ಜ್ಞಾನ ಇರೋದಿಲ್ಲ, ಎದ್ರೊಳಗೆ ಗೊತ್ತಾಗೋದಿಲ್ಲ. ಇನ್ನೊಂದು ಅರಿವಿನ ಅವಸ್ಥೆ ಅದ, ಮನಸ್ಸಿನ ಅವಸ್ಥೆ ಅದ, ಅದ್ಯಾವುದು ಅಂದ್ರೆ ಸೂಪರ್ ಕಾನ್ಸಿಯಸ್ನೆಸ್. ಇವರೆಲ್ಲರೂ ಆ ಸೂಪರ್ ಕಾನ್ಸಿಯಸ್ ಅವಸ್ಥೆಗೆ ಮುಟ್ಟಿರೋದ್ರಿಂದಲೇ ನಾವು ಇವ್ರಿಗೆ ಸತ್ಪುರುಷರು ಅಂತ. ನಮ್ಮ ಪೂರ್ತಿಗ ಆ ಸೂಪರ್ ಕಾನ್ಸಿಯಸ್ ಅವಸ್ಥೆ ಏನದಲ್ಲ, ಅದು ಬಾಗ್ಲ ಹಾಕಿ ಕೀಲಿಗೆ ಜಂಗ್ ಹಿಡಿದು ಕೀಲಿಕೈ ಕಳ್ಕೊಂಡ್ಬಿಡ್ತೀವಿ. ಆ ಕೀಲಿಕೈ ಬೀಗದ ಕೈ ಯಾರ ಕಡೆ ಇರೋದ? ಸದ್ಗುರು ಕಡೆ. ರಾಮಕೃಷ್ಣ ಪರಮಹಂಸರ ಬೀಗ ತೆಗೆದಾಗನೇ ಅವ್ರಿಗೆ ನಿರ್ವಿಕಲ್ಪ ಸಮಾಧಿ ಹತ್ತಿ. ವಿವೇಕಾನಂದರು ಅಂದ್ರು, ನನಗೆ ಏನ್ ಬೇಕು, ನನಗೆ ನಿರ್ವಿಕಲ್ಪ ಸಮಾಧಿ. ಆವಾಗ ಅವ್ರು ಹೇಳಿದ್ರು, ನಿಮ್ ತಂದೆ ವಿಶ್ವನಾಥ ದತ್ತಿರುವಾಗ ಯಾವ ರಾಜ ಬೀದಿಯೊಳಗೆ ನೀನು ಸಾರೋಟಾದಾಗ ಓಡಾಡ್ತಿದ್ದಿ, ಅದ ಬೀದಿಯೊಳಗೆ ಹೋಗಿ ಭಿಕ್ಷಾ ಬೇಡ್ಕೊಂಡು ತಂದು ನನಗೆ ಊಟಕ್ಕೆ ಹಾಕು, ನಾನು ನಿರ್ವಿಕಲ್ಪ ಸಮಾಧಿ ಕೊಡ್ತೀನಿ. ಅಂದ್ರೆ ಅಷ್ಟು ದೇಹಾಭಿಮಾನ ಶೂನ್ಯ. ಅವರೊಂದು ಇದೇನು ದೊಡ್ಡ ವಿಷಯ. ಹೋಗಿ ಅವ್ರು ಬಡ ಏನ್ ಮಾಡುವ 5 ಮನೆ ಭಿಕ್ಷಾ ಬೇಡ್ಕೊಂಡು ಬಂದು ಅವ್ರಿಗೆ ಊಟಕ್ಕೆ ಹಾಕಿ. ಒಂದ್ ದಿವಸ ಅವ್ರ ಕ್ಯಾನ್ಸರ್ ಆದದ್ರಿಂದ ಜೋರ್ಲೆ ಹಿಂಗ್ ಹಾಕರಿಸ್ತಿದ್ರು. ಅದ್ರ ಜೊತೆ ಕ್ರಿಮಿ ಸಹಿತ ಬರ್ತಿದ್ರು, ಕಫ ಕ್ರಿಮಿ. 8 ತಿಂಗಳು ಅವ್ರ ಜೊತೆಗಿದ್ರು. ಅವ್ರಿಗೆ ಇದು ಆ ಕ್ಯಾನ್ಸರ್ ಆದಾಗ ದಕ್ಷಿಣೇಶ್ವರದಲ್ಲಿ 8 ತಿಂಗಳು ಅಲ್ಲೇ ಇದ್ದು ಸೇವಾ ಮಾಡಿ. ಅದೊಂದು ಬ್ಯಾರೇನ ಪಿಂಡಿತ್ರಿ. ನೀವು ಕಲ್ಪನೆ ಮಾಡ್ಲಿಕ್ಕೆ ಶಕ್ತಿಲ್ಲ. ಅವ್ರು 9th ಅಷ್ಟು ಉಪನಿಷತ್ತು ಭಾಷೆಗಳನ್ನು ಓದ್ಬಿಟ್ಟಿದ್ರು. ನಮ್ಮ 9th ಹುಡುಗರ ಪರಿಸ್ಥಿತಿ ನೋಡ್ರಿ. ನಿನ್ನಲ್ಲಿ ಮುರಾರ್ಜಿ ಹೈಸ್ಕೂಲ್ನಿಂದ ಒಬ್ಬ 9th ಹುಡುಗನ ತಂದೆ ತಾಯಿ ಬಂದಿದ್ದು ನಮ್ಮ ಕಡೆಗೆ. ಹಿಂಗ್ರಿ ಅಲ್ಲಿ ಹೆಡ್ ಮಾಸ್ಟರು ನಮ್ಮ ಹುಡುಗನ ಪರೀಕ್ಷಾ ಕೂಡಿಸಿಬಿಡುವರು, ಫಾರ್ಮ್ ತುಂಬಿಸಿಬಿಡುವರು. ಯಾಕೆ? ಇಲ್ಲ, ಅವ್ನು ಸ್ವಲ್ಪ ದಿವಸ ಆರಾಮಿದ್ದಿದ್ದ, ಮನೆಗೆ ಬಂದಿದ್ದ, ಅಟೆಂಡೆನ್ಸ್ ಇದ್ದಿಲ್ಲ. ನಾನು ನೀವು ಹೋಗ್ರಲ್ಲಿ ಅವ್ರಿಗೆ ನನಗೆ ಫೋನ್ ಹಚ್ಚಿ ಅವ್ರ ಕಡೆ ಕೊಡಿ, ನಾವು ಮಾತಾಡ್ತೀವಿ. ಆ ಹುಡುಗನ ಬ್ಯಾರೇನೇ ಇತ್ತು ವಿಷಯ. ಆಮೇಲೆ ಹೋಗಿ ಹೆಡ್ ಮಾಸ್ಟರ್ ಮಾತಾಡಿದ್ ನನ್ನ ಜೊತೆ, ಏನ್ರಿ ನಾವು ಎಷ್ಟು ಹೇಳ್ತೀವಿ ಆ ಹುಡುಗನಿಗೆ, ಅವ ಈ ಸಾಲಿ ಬೇಡ, ಇಲ್ಲ ನನಗೆ ಸಮಾಧಾನ ಆಗೋದಿಲ್ಲ, ನಾ ಇಲ್ಲಿ ಇರಂಗಿಲ್ಲ, ಬೇರೆ ಸಾಲಿಗೆ ಹಾಕ್ತೀವಿ ಅಂತ ನಮ್ಮ ಅಮ್ಮ ಅಪ್ಪ ಹೇಳ್ತೀವಿ, ತಿರುಗಿ ಮುಗಿ ತಂದಿದ ಸಾಲಿಗೆ ಹಾಕ್ತಾರಂತ ಅವ ಹೆಡ್ ಮಾಸ್ಟರ್ ಮುಂದೆ ಹೇಳ್ತಾನೆ. ಹೆಡ್ ಮಾಸ್ಟರ್ ನನಗೆ ಹೇಳಿದ್ರೆ ಹಿಂಗಂತ ನೋಡ್ರಿ, ಅದಕ್ಕೆ ಮತ್ತೆ ಇರ್ಕೋಲ್ರಿ, ಈಗ ಎಕ್ಸಾಮ್ ಶುರುವಾಗುದದ,
ಇದೊಂದ್ಸಲ ಎಕ್ಸಾಮ್ ತಗೊಂಡು ಪರೀಕ್ಷೆ ತಗೊಂಡು ಬಿಟ್ಟು ಬಿಡ್ರಿ, ಮುಂದೆ ಎಲ್ಲರೂ ಯಾಕೆ ಹೋಗ್ಬರ್ಲೆಕ್ಕ, ಇದ್ದಂಕ ಬಂದಲ್ಲ ಹೆಂಗಾದ್ರು ದಾಟಿಸ್ಬಿಡ್ರಿ ಅಂತ ಹೇಳಿದೆ ಅವ್ರಿಗೆ. ಹ್ಞೂನ್ರಿ ಅಂದ್ರು. ಅವರೊಂದು ಇದನ್ನ ಬರ್ಕೊಂಬ ಅರ್ಜಿ ಅವ ಬರ್ಕೊಂಡು ಹೊಂಟಿದ್ದ, ಅದು ನನಗೆ ತೋರಿಸಿದ, ಅದನ್ನ ಫೋಟೋ ತಕ್ಕೊಂಡಿನಿ. ಒಬ್ಬ 9ನೇ ಕ್ಲಾಸ್ನಲ್ಲಿ ಓದೋ ಹುಡುಗ ಅರ್ಜಿ ಬರೋದ್ ನೋಡಿ 4ನೇತಿರೋರು ಸಹಿತ ಅಷ್ಟು ತಪ್ಪು ಬರೆಯೋದಿಲ್ಲ. ಇವ್ರದ್ದೇನು ಶಿಕ್ಷಣ, ಇವ್ರದ್ದೇನು ವಿದ್ಯಾಧ್ಯಯನ, ಇವ್ರದ್ದೇನಿದೆ. ವಿವೇಕಾನಂದರು ಅರ್ಥಾತ್ BA 2ದಲ್ಲಿದ್ದಾಗ ಅಷ್ಟು ಉಪನಿಷತ್ತುಗಳನ್ನು ಓದಿದ್ರು. ಸಂಸ್ಕೃತದಲ್ಲಿ ಅಸ್ಖಲಿತ ಮಾತಾಡ್ತಿದ್ರು. ಓದೋದು ಅಂದ್ರೆ ಎಷ್ಟು, ರಾತ್ರಿ ಕಾಲಿ ಹಗ್ಗ ಕಟ್ಟಿಕೊಂಡು ಅದನ್ನ ಕಂಬಕ್ಕೆ ಕಟ್ಟಿಕೊಂಡು ಮಗ್ಗದ ಒಂದು ಇದ್ರ ಮೇಲೆ ಇಡ್ಲಿ ಒಲಿ ಮೇಲೆ 4 ಕಪ್ 2-3 ಕಪ್ ಚಹಾ ಏನಾರ ಕಿಟ್ಲಿ ಒಳಗೆ ಇಟ್ಕೊಂಡು ಓದ್ಕೋತ ಕೂಡ್ತೀವಿ. ಸ್ವಲ್ಪ ನಿದ್ದೆ ಬಂದಂಗೆ ಅದು ಕುಡಿ ಚಹಾ ಕುಡಿತೀವಿ, ಅರ್ಥ ಓದ್ತೇವೆ. ಅವ್ರು ಓದೋದು ಬಹಳ ಬೇರೆ ಟೈಪ್ ಇತ್ತು. ನಾವ್ ಹೆಂಗ್ ಓದ್ತೀವಿ, ಸೆಂಟೆನ್ಸ್ ಬೈ ಸೆಂಟೆನ್ಸ್ ಓದ್ತೀವಿ. ಕೆಲವರು ಪ್ಯಾರಾ ಬೈ ಪ್ಯಾರಾ ಓದ್ತಾರೆ. ಒಂದು ಪ್ಯಾರಾ ಸ್ವಲ್ಪ ಓದಿದ ಕೂಡಲೇ ಆ ಪ್ಯಾರಾದ ಅರ್ಥ ಆಗ್ತದೆ. ಒಬ್ರು ಪೇಜ್ ಬೈ ಪೇಜ್ ಓದ್ತಾರೆ, ಒಬ್ರು ಚಾಪ್ಟರ್ ಬೈ ಚಾಪ್ಟರ್ ಓದ್ತಾರೆ. ಹಂಗಿದ್ರು ಅವ್ರು ಒಂದು ಚಾಪ್ಟರ್ ಹೆಡ್ಡಿಂಗ್ ಓದಿ 4 ಸಾಲ ಓದಿ ಕೂಡ ಚಾಪ್ಟರ್ ಗೊತ್ತಾಗ್ಬಿಡ್ತದೆ ವಿಷಯ ಏನದ. ಒಂದ್ಸಲ ಅವ್ರು ಲಂಡನ್ಗೆ ಹೋದಾಗ ಇವನ್ ಭೇಟಿ ಆಗ್ಲಿಕ್ಕೆ ಹೋಗಿದ್ರು, ಮ್ಯಾಕ್ಸ್ ಮುಲ್ಲರ್ಗೆ ಇವ್ರು ನೋಡಿ ಅಷ್ಟು ಆನಂದ ಆಯ್ತು. ಮ್ಯಾಕ್ಸ್ ಮುಲ್ಲರ್ ಅಂದ, ಧನ್ಯಿದ್ದೀಪ, ನೀ ಭಾಗ್ಯವಂತ ಇದ್ದಿದಿ, ನೀನು ಭಾರತೀಯ ಒಂದು. ಆ ಮ್ಯಾಕ್ಸ್ ಮುಲ್ಲರ್ ಅಂದ್ ಹೆಂಗಿತ್ತು ಅಂದ್ರೆ, ನಮ್ಗೆ ಇವಾಗ ಓದು ಇದನ್ನ ಹೋಗ್ಬಿಟ್ಟದೆ. ಬರೇ ತಿರುಗಿ ಮುರುಗಿ ಮೊಬೈಲು, ಅವನ ಕಿವ್ಯಾ ಹಾಕೊಂಡು ಜೋತಾಡ್ಕೊತ ಅಡ್ಡಾಡ್ತಾರೆ. ಯಾರು ನೋಡಿದ್ರು ಮೊಬೈಲ್ ಒಳ ಹಾಕೊಂಡಿರ್ತಾರೆ. ನಾವೊಂದ್ವಿ ಅದಕ್ಕೆ ಒಂದು ಮಹಾರಾಜರು ಲಾಕೆಟ್ ಕಟ್ಕೊಂಡ್ಬಿಡ್ರಿ ಅಂತ. ನಿಮಗೆ ಸ್ವತಂತ್ರ ಲಾಕೆಟ್ ಕಟ್ಕೊಳಿಕ್ ನಿಮ್ಗೆ ನಾಚಿ ಬರ್ತದ? ಅದೇನು ಕೊಳ್ಳ ಹಾಕೊಂಡಿರ್ತಿಲ್ಲ, ಕಿವ್ಯಾ ಹಾಕೊಳ್ಳೋದು. ನಮಗೆ ಈವರೆಗೂ ಮೊಬೈಲ್ ಆಪರೇಟ್ ಮಾಡಿ ಬರಂಗಿಲ್ಲ, TV ಆಪರೇಟ್ ಮಾಡ್ಲಿಕ್ಕೆ ಬರಂಗಿಲ್ಲ, ಕಂಪ್ಯೂಟರ್ ಅಂತೂ ಪ್ರಶ್ನೆ ಇಲ್ಲ. ನಮಗ್ ಕ್ರಿಕೆಟ್ ಆಡ್ರು ಎಷ್ಟು ಮಂದಿ ಇರ್ತಾರ ಗೊತ್ತಿಲ್ಲ, ಯಾವುದೂ ವಿದೇಶಿ ನಮಗಿದು ಗೊತ್ತಿಲ್ಲ. ಆಟ ತಿಳಿ ಆಟ, ಕಬಡ್ಡಿ ಆಟ, ಗುಂಡ, ಚಿಣಿಪಣಿ, ಭಜರಿ, ಇದೇ ಆಟ. ನಾವ್ದ ಹಳ್ಳ್ಯಾಗ ಬೆಳೆದ್ವಿ. ಇಟ್ಕೊಳ್ತಾರೆ. ಮ್ಯಾಕ್ಸ್ ಮುಲ್ಲರು ಲಂಡನ್ದಲ್ಲಿ ಒಬ್ಬ ದೊಡ್ಡ ವಿಚಾರವಂತ ಮನುಷ್ಯ. ಅವನಿಗೆ ಏನ್ ಅನಿಸ್ತು, ಋಗ್ವೇದದ ಸಾಯಣಾಚಾರ್ಯ ಬರೆದಿರೋ ಭಾಷ್ಯವನ್ನ ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಬೇಕು ಅನ್ಸ್ತು. ನಾವು ಕಣ್ಣು ಕಟ್ಟಿಕೊಂಡು ಕುದುರೆಗತೆ ನಾವು ಕಾಲೇಜ್ ಇದ್ದು ಒಂದಿಷ್ಟು ಪುಸ್ತಕಗಳನ್ನ ಓದಿ ಪಾಸ್ ಆಗಿ ಒಂದು ನೌಕರಿ ಗಿಟ್ಟಿ, ವಿವೇಕಾನಂದರದ ಶಬ್ದ ಹೇಳ್ತಾರೆ. ಕಾಲೇಜ್ನಲ್ಲಿ ಪಾಸ್ ಆಗಿ ಒಂದು ನೌಕರಿ ಗಿಟ್ಟಿಸ್ಕೊಂಡ್ರು ಅಂದ್ರೆ ನಮ್ಮ ಭಾರತೀಯ ತರುಣರು ತಮ್ಮ ಜನ್ಮ ಕೃತಾರ್ಥ ಆತು ಅಂತ ತಿಳ್ಕೊಂಡ್ಬಿಡ್ತಾರೆ. ಅವ್ರ ಪತ್ರದಾಗ ಅದ ನೋಡ್ರಿ ನೀವು. ಇಷ್ಟ ನಮ್ಮ ಪುರುಷಾರ್ಥ ಅಂತ ತಿಳ್ಕೊಂಡ್ಬಿಡ್ತೀವಿ. ಎಷ್ಟು ವಿಶಾಲವಾಗಿರ್ತಕ್ಕಂಥ ದೃಷ್ಟಿ ಇತ್ತು. ಆಮೇಲೆ ಅವರು ಮ್ಯಾಕ್ಸ್ ಮುಲ್ಲರ್ ಭಾಗ್ಯವಂತಿದ್ದೀಪ, ಭಾರತೀಯ ಒಂದು ಉಪನಿಷತ್ತುಗಳನ್ನ, ವೇದಾಂತವನ್ನು ಇಡೀ ಜಗತ್ತಿಗೆ ಅರ್ಥಾತ್ ಏನು ಅಂದ್ರ ಕಲ್ಪನಾ ಬರುವಂಗ ನೀನು ಅದನ್ನೆಲ್ಲ ಮಾಡಿದಿ, ಬಹಳ ದೊಡ್ಡ ಭಾಗ್ಯವಂತಿದ್ದಿ ಕೇಳಿದ್ರು. ಆ ಮ್ಯಾಕ್ಸ್ ಮುಲ್ಲರ್ ಏನ್ ಮಾಡಿದ ಅಂದ್ರೆ ಅದನ್ನ ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಬೇಕು ಅಂತ ಮುಂಚೆ ಭಾರತದಲ್ಲಿ ಬಂದು ಅವಾಗಿನ ವೈಸ್ ರಾಯನಿಂದ ಪರ್ಮಿಷನ್ ತಗೊಂಡು 12 ವರ್ಷ ಭಾರತದಲ್ಲಿದ್ದು ಸಂಸ್ಕೃತದ ಅಧ್ಯಯನ ಮಾಡಿ ನೋಡ್ರಿ ಅವ್ರಿಗೆ ಎಷ್ಟು ಇದು ಇರ್ತದೆ. ಆಮೇಲೆ ಅವನ್ 40 ವರ್ಷ ಯೂನಿವರ್ಸಿಟಿ ಲೈಬ್ರರಿಯಲ್ಲಿ ಕೂತ್ಕೊಂಡು ಆ ಸಾಯಣಾಚಾರ್ಯ ಭಾಷ್ಯವನ್ನು ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಒಂದೊಂದು ಶಬ್ದಕ್ಕಾಗಿ 8 ದಿವಸ 10 ದಿವಸ ಅವನು ಲೈಬ್ರರಿ ಎಲ್ಲ ಹುಡುಕಾಡ್ತ. ಕೊನೆಗೆ ಅದು ಸಾಯಣಾಚಾರ್ಯ ಭಾಷೆ ಇಂಗ್ಲಿಷ್ನಲ್ಲಿ ಮಾಡಿದ ಬಳಿಕ ಕಲ್ಕತ್ತಾದಲ್ಲಿ ಅವ್ರನ್ನ ಕರೆಸಿ ಮೋಕ್ಷ ಮೂಲ ಅಂತ ಅವನಿಗೆ ಒಂದು ಬಿರುದು ಕೊಟ್ಟು ಸತ್ಕಾರ ಮಾಡಿ, ನಮ್ದು ಇಷ್ಟ ಬರೀ ಶಾಲೆ ಓದಿಸೋದು, ಮಾಲಿ ಹಾಕೋದು, ಸತ್ಕಾರ ಮಾಡಿಬಿಟ್ರೆ ನಾವು ಕೈ ಜಾಡ್ಸ್ಕೊಂಡ್ಬಿಟ್ಟು ಮುಗೀತು ನಮ್ಮ ಕೆಲಸ. ಇದು ನಮ್ಮ ಭಾರತೀಯರ ಪರಿಸ್ಥಿತಿ ಅದು. ಅರ್ಥಾತ್ ಅವನು ಬೆಟ್ಟದ ವಿವೇಕಾನಂದರ ಬಗ್ಗೆ ಬಹಳ ಸಂತೋಷ. ಅವ್ ಮ್ಯಾಕ್ಸಿಮಮ್ ಒಬ್ಬನೇ ಇರ್ತಿದ್ದ ಮನ್ಯಾಗ. ನಾವು ಸ್ವಲ್ಪ ಕೂತಿರು, ನಾವು ಹೋಗಿ ಹಾಲು ತಗೊಂಡ್ಬರ್ತೀನಿ ಅಂದ. ಅವ ಹಾಲು ತರ್ಲಿಕ್ಕೆ ಹೋದಾಗ ನಮ್ದು ಯಾವ್ದಾರ ಪುಸ್ತಕ ಕೊಡು ಓದ್ಲಿಕ್ಕೆ. ಅವೊಂದಿಷ್ಟು ದೊಡ್ಡದೊಂದು ಪುಸ್ತಕ ಇಟ್ಟ.
ಅವ್ನು ಹೋಗಿ ಬರ್ದಾಗ ಇವ್ರು ಆ ಪುಸ್ತಕ ಓದ್ಬಿಟ್ಟಿದ್ರು. ಎಷ್ಟು ಓದಿದ್ರು? ಪೂರಾ ಓದಿದೆ. ಬೇಕಾದ ಕೇಳಿ ಹೇಳ್ತೀನಿ. ಅದೊಂದು ಬ್ಯಾರೇನ ವ್ಯಕ್ತಿತ್ವ. ರಾಮಕೃಷ್ಣ ಪರಮಹಂಸರು ಒಂದ್ ದಿವಸ ಅಂದ್ರು, ಈ ಮನುಷ್ಯ ಈ ವಿಷಯ ಜನರಿಂದ ತುಂಬಿಕೊಂಡಿರ್ತಕ್ಕಂಥ ಕಲ್ಕತ್ತಾದಲ್ಲಿ ಹುಟ್ಟಿದ ಹೆಂಗ? ಇಂಥ ನಿರ್ವಿಷಯಿಯಾಗಿರ್ತಕ್ಕಂಥ ಮನುಷ್ಯ ಕಲ್ಕತ್ತಾದಲ್ಲಿ ಹುಟ್ಟಿ ಆ ವಿಷಯ ಜನರಿಂದ ತುಂಬಿಕೊಂಡಿರ್ತಕ್ಕಂಥ ಕಲ್ಕತ್ತಾದಲ್ಲಿ ಹುಟ್ಟಿದ ಹೆಂಗ? BA ಪರೀಕ್ಷಾ ಪಾಸ್ ಆಗ್ಯಾರ. ಮನೆಯೊಳಗೆ ವಿಶ್ವನಾಥ ದತ್ತ ಅವ್ರ ತಂದೆಯವ್ರು ತೀರ್ಕೊಂಡು ಕೂಡ್ಲೇನೆ ಮನೆ ವಿಭಾಗ ಆಗಿಬಿಡ್ತು. ಇವ್ರ ಪಾಲಿಗೆ ಒಂದು ಖೋಲಿ ಒಂದು ಅಕ್ಷರಶಃ ಕೈಯಾಗ ದುಡ್ಡಿಲ್ಲ. ನಾವು ಸಾಧು ಸತ್ಪುರುಷರನ್ನ ಆಮೇಲೆ ಸಾಧು ಸತ್ಪುರುಷರ ಜೀವನದಲ್ಲಿ ಸಮಾಜದ ಪ್ರತಿಕ್ರಿಯೆ ಹೆಂಗಿರ್ತಾವಂದ್ರೆ ಮೊದಲೇದು ಉಪೇಕ್ಷಾ. ಮುಂಚೆ ಉಪೇಕ್ಷಾ ಮಾಡ್ಬಿಡ್ತಿ, ಜಪ ಮಕ್ಕಳು ಕೂತಿರ್ತಾರೆ ಬಿಡೋದಕ್ಕೆ ಏನು. ಆಮೇಲೆ ತಿರಸ್ಕಾರ, ಆದ್ರೂ ಇವ್ರು ಬಿಡ್ಲಿಲ್ಲ ಅನ್ಕೊಂಡು ತಿರಸ್ಕಾರ ಮಾಡ್ತಾರೆ. ಕಂಡಲ್ಲಿ ಬುದ್ಧಿಗಿದ್ದೀರ ಇಲ್ಲ ಏನಲ್ಲ, ಬರೇ 24 ತಾಸು ಜಪ ಮಾಡಿಟ್ಕೊಂಡು ಕೂತ್ರ ಮನ್ಯಾಗ ನೋಡಲ್ಲ ಏನ್ ಪರಿಸ್ಥಿತಿ ಅದ. ವಿವೇಕಾನಂದರಿಗೆ ಅಂದಿರೋ ಶಬ್ದನ ಹೇಳಿಕತ್ತೀನಿ. ಆಗಿರೋ ನೀನು ಮನೆಯೊಳಗೆ ನಿನ್ನ ತಾಯಿ ಭುವನೇಶ್ವರಿ ತಮ್ಮ ತಂಗಿ ಉಪವಾಸ ಸಾಯ್ಲಿಕ್ಕೆ ಹತ್ಯಾರ. ಒಂದು ಸಣ್ಣದೊಂದು ನೌಕರಿ ಮಾಡಿ ಅವ್ರು ಹೊಟ್ಟಿ ಪೂರ್ತಿ ಕಡೆ ಗಳಿಸ್ಬೇಕಿಲ್ಲ. ಅದೆಲ್ಲ ಬಿಟ್ಕೊಟ್ಟು ತಿರುಗಿ ಮುರುಗಿ ಆ ದಕ್ಷಿಣೇಶ್ವರ ಹುಚ್ಚ ಮೂರ್ತಿನ ಹತ್ರ ಹೋಗಿ ಕೂಡ್ತಿ. ಕುದಿಗಿದ್ದೀರ ಇಲ್ಲ ನನಗೆ. ಅವ್ರಂದ್ರು ಖರೆ ಅದ ನೀವು ಅನ್ನೋದು. ಅದು ನಾನಾರು ಏನ್ ಮಾಡಿ. ಅದಕ್ಕೆ ಅವ್ರು ಒಂದು ಶ್ಲೋಕ ಹೇಳಿದ್ರು, ಶುಚೀನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟೋ ವಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರುನಂದನ ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಕವಚೋಪಿ ಸಹ. ಹಿಂದಿನ ಜನ್ಮದಲ್ಲಿ ಸಾಧನೆ ಮಾಡಿ ಸಾಧನೆ ಒಂದು ಮಟ್ಟಕ್ಕೆ ಬಂದಾಗ ಆ ದೇಹ ಏನದನು ತನ್ನ ಒಂದು ಪ್ರಾರಬ್ಧಾನುಸಾರವಾಗಿ ದೇಹ ಬಿದ್ದು ಹೋತು. ಆಮೇಲೆ ಅವನು ಅದರ ಜೀವ ಏನದ ಮುಂದಿನ ಜನ್ಮವನ್ನು ಧಾರಣೆ ಮಾಡಿದ ಬಳಕ ನಮಗೆ ಕೇಳಿದ್ರು, ಇದು ಹೆಂಗ್ರಿ ಅಂತ. ನಿಮ್ಮ ಕಡೆ ಮೊಬೈಲ್ ಇರ್ತದೆ, ಆ ಮೊಬೈಲ್ ಕೆಟ್ತೀವಿ. ಕೆಟ್ಕೊಳ್ಳಿ ನೀವೇನ್ ಮಾಡ್ತೀರಿ, ಹೊಸ ಮೊಬೈಲ್ ತಗೋತೀರಿ, ಇದ್ರಾಗಿನ ಸಿಮ್ ತೆಗೆದು ಇದ್ರಾಗ ಹಾಕ್ತೀರಿ. ಇದು ಹಿಂದೆ ಹಾಡಿದ್ದನ್ನ ಮುಂದೆ ಹಾರ್ತದಿಲ್ಲ ಮೊಬೈಲ್. ಆ ಸಿಮ್ಮನ್ನ ತೆಗೆದಿರ ಹಾಕಿದ ಕೂಡಲೇ ಆ ಸಿಮ್ನಾಗ ಏನಿರ್ತ ಅದನ್ನ ಹೊಸ ಮೊಬೈಲ್ನಾಗ ಹಾಡ್ಕೊತ ಹೋಗ್ತದೆ. ಹಂಗೇನದ ಅಂದ್ರೆ ಹೋದ ಜನ್ಮದಲ್ಲಿ ನಮ್ದು ಏನೊಂದು ಇದು ಇತ್ತು, ಸೂಕ್ಷ್ಮ ಶರೀರ ಕಾರಣ ಶರೀರ ಅಂತ ತಿಳ್ಕೊಂಡು ಏನ್ ಪಿಂಡ್ ಇತ್ತು, ಅದನ್ನ ಭಗವಂತ ತೆಗೆದು ಈ ಹೊಸ ಜನ್ಮವನ್ನು ಕೊಟ್ಟು ಅದ್ರಾಗ ಹಾಕ್ತಾನೆ. ಅಂದ್ರೆ ಹೋದ ಜನ್ಮದಾಗ ಯಾವ ಕ್ಲಾಸ್ ವರೆಗೆ ಬಂದಿದ್ವಿ ಆಧ್ಯಾತ್ಮಿಕವಾಗಿ ಲೌಕಿಕವಾಗಿ. ಭಗವಂತ ಲೌಕಿಕದ ಭಾಳ ನೋಡ್ಲಿಕ್ಕೆ ಹೋಗೋದಿಲ್ರಿ. ಭಗವಂತನ ಒಂದು ಉದ್ದೇಶ ಏನದ ಅಪೇಕ್ಷೆ ಏನದ ಅಂದ್ರ ಎಲ್ಲಾ ಜೀವಗಳು ತನ್ನ ಕಡೆಗೆ ಬರಬೇಕು ಅನ್ನೋ ಅಪೇಕ್ಷೆ ಅದಾವ. ಆದ್ರೆ ಅದಕ್ಕೆ ಅನುಕೂಲವಾಗುವಂತಹ ದೇಹವನ್ನು ಅವನ ಸಿಲೆಕ್ಟ್ ಮಾಡಿ ಕೊಡ್ತಾನೆ. ಈ ದೇಹದಲ್ಲಿ ಇನ್ನು ಮುಂದಿನ ಸಾಧನೆ ಆಗ್ತದೆ ನಿನಗೆ. ಅದು ಹೆಣ್ಣಿರ್ಬೋದು, ಗಂಡಿರ್ಬೋದು, ಬಡವ ಇರ್ಬೋದು, ಅಥವಾ ಶ್ರೀಮಂತ ಇರ್ಬೋದು, ಅಥವಾ ಎಂಥವ್ರಾದ್ರು, ಅದು ಭಗವಂತಿಗೆ ಮಹತ್ವದ್ದಲ್ಲ. ಆಮೇಲೆ ಶುಚೀನ ಪವಿತ್ರವನ್ನ ಅತ್ಯಂತ ಶುಚಿಷ್ಮಂತರಾಗಿರ್ತಕ್ಕಂಥ ಮನೆಯಲ್ಲಿ ಅವ್ರ ಜನ್ಮ ಯೋಗ ಭ್ರಷ್ಟ ವಿಜಾಯತೆ. ಅರ್ಥಾತ್ ಏನು ಅಂದ್ರ ಶುಚೀನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟೋ ವಿಜಾಯತೆ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ. ಯೋಗಿಗಳ ಕುಲದಲ್ಲೇನೆ ಹುಟ್ಟಿ ಬರ್ತಾರೆ. ಅದಕ್ಕೆ ಶಂಕರಾಚಾರ್ಯ ಭಾಷ್ಯದಲ್ಲಿ ಬರೆದಾರ, ದರಿದ್ರಾಣಾಂ ಯತ್ ಜನ್ಮ ತತ್ ಪ್ರಶಸ್ಯ ತಲಂ. ದರಿದ್ರ ಮನೆಯೊಳಗೆ ಹುಟ್ಟಿ ಬರೋದು ಅಗ್ನಿ ಅಧ್ಯಾತ್ಮ ಸಾಧನೆ ದೃಷ್ಟಿನ ಪ್ರಶಸ್ತವಾದದ್ದು. ದಾರಿದ್ರ್ಯದೊಳಗಿಂದನ ತಾಪತ್ರಯದೊಳಗಿಂದನ ಅಧ್ಯಾತ್ಮ ನಿರ್ಮಾಣ ಇಟ್ಕೋದು. ಅದೇನು ಎಲ್ಲರಿಗೂ ಇರ್ಬೇಕಂತ ಏನಿದೆ. ಯೋಗಿನಾಮೇ ಕೊಲೆ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕ. ಹಿಂದಿನ ಜನ್ಮದ ಬುದ್ಧಿ ಸಂಬಂಧ ಈ ಜನ್ಮದಾಗ ಬರ್ತದೆ. ಯತತೆ ಚ ತಥೋ ಭೂಯ, ಮುಂದಿನ ಸಾಧನೆ ಶುರುವಾಗ್ತದೆ. ಅಥ ಯತತೆ ಚ ತಥೋ ಸಂಸಿದ್ಧವು ಕುರುನಂದನ. ಆ ಪೂರ್ವಾಭ್ಯಾಸೇನ, ಆ ಪೂರ್ವ ಸಂಸ್ಕಾರದಿಂದ ಈಗ ಹೆಂಗ ಸಣ್ಣ ಮಕ್ಕಳ ಜರಗುಂಡಿ ಮೇಲೆ ಕೂಡ್ಸಿ ಕೈ ಬಿಟ್ಕೊಳ್ಳಿ ಜರ್ರ ಹೋಗ್ತಾವನು, ಹಂಗ ಅವನು ಆ ದಿಶೆಯಲ್ಲಿ, ಆ ಮಾರ್ಗದಲ್ಲಿ, ಆ ಸಾಧನೆಯಲ್ಲಿ ತನ್ನನ್ನು ತಾನ ತಡ್ಕೊಳ್ಳದೆ ಇರುವಂಗ ಜಾರಿ ಹೋಗ್ಬೇಕು.
ವಿವೇಕಾನಂದ ಹೇಳಿದ್ರು, ನೀವು ಹೇಳುದು ಖರೆ, ನಾನರಿಗೆ ಏನ್ ಮಾಡ್ಲಿ, ಅಲ್ಲಿ ಹೋಗೋದರ್ಥ ನಮಗೆ ಸಮಾಧಾನ ಆಗುದು. ಬರೋಬ್ಬರಿ ಮುಂಜಾನೆ 3 ಗಂಟೆ ತನಕ ಓದ್ಬೇಕು, 4:30-5 ಗಂಟೆಗೆ ಓಡ್ಕೋತ ದಕ್ಷಿಣೇಶ್ವರಕ್ಕೆ ಹೋಗಿ 2 ತಾಸು ಅಲ್ಲಿ ನಾಮಸ್ಮರಣೆ ಧ್ಯಾನ ಧಾರಣ ಮಾಡಿ ಮತ್ತೆ ಬಂದು ಆಮೇಲೆ ಕಾಲೇಜ್ನಾಗ ಇದ್ದಾಗನ ನಾ ಯಾಕೆ ಹೇಳಿಕತ್ತೀನಿ ಅಂದ್ರ, ಈ ಅರಿವಿನ ವಿಕಾಸದಂದೇನಿದು ಅದನ್ನು ಡೈಮೆನ್ಷನ್ ಅದನ್ನು ಅದೇನಿದೆ ಅಂತಂದ್ರ ಸಣ್ಣಂಗೆ ಕ್ರಿಮಿ ಕೀಟಗಳಿಂದ ಶುರು ಆದದ್ದಾಗಿ ಬೆಳ್ಕೋತ 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 ಪ್ರಾಣಿಗಳಲ್ಲಿ ಬರ್ತದೆ. ಮಹಾರಾಜ ಹೇಳ್ತಿದ್ರು, ಆಕಳಿನಲ್ಲಿ ಮಾನವೀಯ ಭಾವ ಬಹಳ ಹೆಚ್ಚಿಗೆ ಇರ್ತದೆ. ಅರ್ಥಾತ್ ಅದೇನು ಅಂತ ಮಹತ್ವದ್ದಲ್ಲ. ಅದು ಯಾವ ಪ್ರಾಣಿಯ ದೇಹದೊಳಗೆ ಹೋಗ್ತದನೋ ಅರಿವು, ಆ ದೇಹದ್ದೊಂದೇನು ಒಂದು ಲಿಮಿಟ್ ಇರ್ತದೆ, ಅದರದೇನು ಒಂದು ಆಕೃತಿ ಆಕಾರ ಇರ್ತದನೋ, ಲಕ್ಷಣ ಇರ್ತದನೋ, ಸ್ವಭಾವ ಇರ್ತದನೋ, ಅದಕ್ಕೆ ಅನುಸಾರವಾಗಿ ಅದ್ರ ಪ್ರತಿಕ್ರಿಯೆ ಹುಲಿ ಒಬ್ಬ ಮನುಷ್ಯನ ಒಂದು ಹರಿದು ತಿಂದ್ರೆ ಪಾಪ ಹತ್ತುವುದಿಲ್ಲ. ಯಾಕಂದ್ರೆ ಆ ಪ್ರಾಣಿಯ ದೇಹದ ರಚನಾನ ಹಂಗಾಗಿದೆ. ಆದ್ರೆ ನಾವು ಏನಾದ್ರು ಇನ್ನೊಬ್ಬರಿಗೆ ಆಘಾತ ಮಾಡಿದೀವಿ ಅಂದ್ರೆ ಪಾಪ ಹತ್ತುದು. ಯಾಕಂದ್ರೆ ನಮಗೆ ಅರಿವು ಅದು, ನಮಗೇನಿದೆ ಅಂದ್ರೆ ನಾನು ಈ ದೇಹ ಇದ್ದೀನಿ, ನಾನು ಮನುಷ್ಯ ಇದ್ದೀನಿ ಅನ್ನೋ ಅರಿವು. ಪ್ರಾಣಿಗಳಿಗೆ ಅದಿಲ್ಲ. ಹುಲಿಗೆ ನಾನು ಹುಲಿ ಇದ್ದೀನಿ ಅಂತ ಗೊತ್ತಿಲ್ಲ, ಬೆಕ್ಕಿಗೆ ನಾನು ಬೆಕ್ಕಿದ್ದೀನಿ ಅನ್ನೋ ಅರಿವಿಲ್ಲ. ಅದಕ್ಕೆ ಅದರದ್ದೇನು ಅಂದ್ರೆ ದೇಹದ ರಚನೆ ಅದಕ್ಕೆ ಅನುಸಾರವಾಗಿ ಅದ್ರ ಪ್ರತಿಕ್ರಿಯೆ ಆಗ್ತಿರ್ತಾರೆ, ರೆಸ್ಪಾನ್ಸ್. ಹಿಂಗೆ ಬೆಳ್ಕೋತ ಬೆಳ್ಕೋತ ಎಲ್ಲಿಗೆ ಬಂತು ನಮ್ಮ ತನಕ ಬಂತು ಅರಿವಿನ ವಿಕಾಸ. ಆ ಅರಿವಿನ ವಿಕಾಸದ ಜೊತೆ ಬುದ್ಧಿಯ ವಿಕಾಸನೂ ಬಂತು. ಇಲ್ಲಿ ಮುಖ್ಯ ಪ್ರಶ್ನೆ ಬಂತು. ಏನ್ ಪ್ರಶ್ನೆ ಬಂತು ಅಂದ್ರೆ, ಈ ಬುದ್ಧಿಯ ವಿಕಾಸದ ದಿಶಾ ಮನುಷ್ಯನಲ್ಲಿ ಮುಂದಿನ ದಿಶಾ ಏನದನೋ ಎತ್ತಲಾಗಿ ಬೆಳೆಸ್ಕೋಬೇಕನ್ನೋದು ಮನುಷ್ಯನ ಕೈಯಾಗದ. ಆ ಬುದ್ಧಿಯ ವಿಕಾಸವನ್ನು ದೃಶ್ಯದಲ್ಲಿ ಬೆಳೆಸ್ಕೋಬೇಕು, ಇನ್ನು ಸೂಕ್ಷ್ಮದಲ್ಲಿ ಬೆಳೆಸ್ಕೋಬೇಕು. ಇವತ್ತ ನಾವು ನಮ್ಮ ಬುದ್ಧಿಯನ್ನ, ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನ ಈ ದೃಶ್ಯ ಪದಾರ್ಥಗಳಲ್ಲಿ ಕೇಂದ್ರೀಕರಿಸಿ ಅವುಗಳಿಂದ ಯಾವ ಒಂದು ಮನುಷ್ಯನ ಅರ್ಥಾತ್ ಏನು ಅಂದ್ರೆ ಬಾಹ್ಯ ಜೀವನದ ಒಂದು ಸುಖಾನುಕೂಲತೆಯ ಸಾಮಗ್ರಿಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾನೋ ಇದಕ್ಕೆ ನಾವು ವಿಜ್ಞಾನ ಅಂತ. ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನ ಹೊರಗಿನ ಪದಾರ್ಥಗಳಲ್ಲಿ ಕೇಂದ್ರೀಕರಿಸಿ ಅದರೊಳಗಿಂದನ ಮನುಷ್ಯ ಜೀವನದ ಬಹಿರಂಗವನ್ನು ಸಮೃದ್ಧಗೊಳಿಸುವಂತ ಯಾವ ಒಂದು ಉಪಕರಣಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾನೋ ಅದಕ್ಕೆ ನಾವು ವಿಜ್ಞಾನ. ಹಾಗಾದ್ರೆ ಈ ವಿಜ್ಞಾನದ ಲಕ್ಷಣ ಕೇವಲ ಬಾಹ್ಯ ಜೀವನವನ್ನ ಸುಖ ಸಂಪತ್ತುಗಳಿಂದ ತುಂಬು, ಅನುಕೂಲತೆಗಳಿಂದ ತುಂಬು, ಸುಖಾನುಕೂಲತೆಗಳಿಂದ. ಇನ್ನೂ ಇದು ಹಿಂಗ ಬೆಳ್ಕೋತ ಹೋಗ್ತದೆ ರೀ. ಮುಂಚೆ ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಇತ್ತು, ಈಗ ಕಲರ್ ಬಂತು. ಇದ್ರ ಮುಂದೆ ಇನ್ನೂ ಏನೇನು ಬರ್ತಾ ಹೋಗ್ತದೆ. ಕೈಯಾಗೆ ಬಂದ್ಬಿಡ್ಬೋದು ಇನ್ನು ಟಿವಿ. ಎಲ್ಲಿ ಕೂತಲ್ಲಿ ಹಿಂಗೆ ಹಚ್ಕೊಂಡ್ ಕೂತಲ್ಲಿ ಟಿವಿನ, ಈ ಮೊಬೈಲ್ ಅಂದ್ರು ಒಂದ, ಟಿವಿ ಅಂದ್ರು ಒಂದ. ಇದು ಬುದ್ಧಿಯ ಅಷ್ಟು ವಿಲಕ್ಷಣ ಬುದ್ಧಿನ ಕೊಟ್ಟಾನ ಮನುಷ್ಯ. ಮಹಾರಾಜ ಹೇಳ್ತಿದ್ರು, ಬುದ್ಧಿಯನ್ನು ದುಧಾರ ತಲವಾರ ಇದ್ದಂಗೆ, 2 ಧಾರೆ ಉಳ್ಳಂತ ತಲವಾರ. ಹಿಂಗ್ ಹೊಡೆದ್ವಿ ಶತ್ರುಗಳ ನಾಶ ಆಗ್ತದೆ, ಹಿಂಗ್ ಹೊಡ್ಕೊಂಡ್ವಿ ಅಂದ್ರೆ ನಮ್ದ ನಾಶ ಆಗ್ತದೆ. ಈ ಪ್ರಪಂಚದೊಳಗ ಈ ಅತ್ಯಂತ ಸಾಮಾನ್ಯ ಜನರ ಬುದ್ಧಿಶಕ್ತಿಯಿಂದ ಏನು ಈ ಹೊರಗಿನ ಆವಿಷ್ಕಾರಗಳು ಆಗ್ಲಿಕ್ಕೆ ಹತ್ಯಾವೋ ಇವೆಲ್ಲ ಸಾಮಾನ್ಯವಾಗಿ ದುರಂತದ ಕಡೆಗೆ ತಗೊಂಡು. ಎಂಥೆಂಥ ಇವು ನೋಡಿದಿಲ್ರಿ, ಇದು ಅಟಮ್ ಬಾಂಬು, ಅದು ಇದು ಜಗತ್ತನ್ನು ಒಂದು ಸೆಕೆಂಡ್ನಾಗ ನಷ್ಟಗೊಳಿಸುವಂತ ಒಂದು ಇದು ಎದರೊಳಗಿಂದ ಒಂದು ಮನುಷ್ಯನ ಬುದ್ಧಿಶಕ್ತಿ ಒಳಗಿಂದನ ಬಂತು. ನೋಡ್ರಿ, ಮನುಷ್ಯನ ಬುದ್ಧಿಶಕ್ತಿ ಅಷ್ಟು ಘಾತಕನೂ ಆಗ್ಲಿಕ್ಕೆ ಶಕ್ಯ. ಇದನ್ನ ನಾವೇನ್ ಬೆಂಚ್ ಚಪ್ಪರಿಸೋದ್ರಾಗ ಏನ್ ಅರ್ಥ ಇಲ್ಲ. ವಿಜ್ಞಾನದಲ್ಲಿ ನಾವು ಇಷ್ಟು ಮುಂದುವರೆದಿವಿ ಅಷ್ಟು ಮುಂದುವರೆದಿವಿ ಅಂತ. ಒಂದ್ಸಲ ಒಬ್ಬರು ದೊಡ್ಡ ಪಂಡಿತರು ಶೃಂಗೇರಿ ಶಂಕರಾಚಾರ್ಯನ ಭೇಟಿ ಆಗ್ಲಿಕ್ಕೆ ಹೋಗಿದ್ರು. ಭೇಟಿ ಆಗ್ಲಿಕ್ಕೆ ಹೋದಾಗ ದರ್ಶನ ಮಾಡಿದ್ರು, ನಮಸ್ಕಾರ ಮಾಡಿದ್ರು. ಯಾರು ಇಂಥವ್ರು, ಏನ್ ಮಾಡ್ತೀವಿ? ನಾನು ವೇದಾಧ್ಯಯನವನ್ನು ಮಾಡಿ, ಸಂಪೂರ್ಣ ವೇದಾಧ್ಯಯನ ಮಾಡಿ, ದಶಗ್ರಂಥಿ ಬ್ರಾಹ್ಮಣ ಅಂತಾರೆ ಅವರು. ಬಹಳ ಸಂತೋಷ ಆಯ್ತು. ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ? ಒಬ್ಬನು ಅಮೇರಿಕಾದಲ್ಲಿ ಇಂಜಿನಿಯರ್ ಇದ್ದಾನ್ರಿ, ಒಬ್ಬನು ಭಾರತದಲ್ಲಿ ಡಾಕ್ಟರ್ ಇದ್ದಾರೆ. ಅವ್ರಿಗೆ ವೇದಾಧ್ಯಯನ ಮಾಡಿಸಿದೇನು? ಅಷ್ಟೊಂದೇನಿಲ್ರಿ ಅಂತ. ಯಾಕೆ ಮಾಡಿಸ್ಲಿಲ್ಲ? ಏನ್ರಿ ಸಮಾಜದಲ್ಲಿ ವೇದಾಧ್ಯಯನ ಮಾಡಿದವ್ರಿಗೆ ಏನ್ ಮರ್ಯಾದೆ ಇಲ್ಲ, ಕಿಮ್ಮತ್ತಿಲ್ಲ, ಬರೇ ದುಡ್ಡು ಗಳಿಸೋದಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ.
ನಮ್ಮನ್ನು ಯಾರು ಸಮಾಜದೊಳಗೆ ನಮಗೆ ಮಾನ ಮರ್ಯಾದೆ, ಅವ್ರಂದ್ರು ಮಂದಿ ಜನರಿಂದ ನೀವು ಮಾನ ಮರ್ಯಾದೆ ಹಾಕಬೇಕು, ಅದ್ನ್ಯಾಕೆ ನೀವು ಅಪೇಕ್ಷೆ ಮಾಡ್ತೀರಿ? ನಿಮ್ಮೊಳಗ ನೀವು ಇಂಥ ಒಂದು ವ್ಯಕ್ತಿತ್ವ ನಿರ್ಮಾಣ ಮಾಡಿಕೊಳ್ಳಿಲ್ಲ, ಆ ಸಮಾಜವನ್ನ ಧಿಕ್ಕಾರ ಮಾಡುವಂತ ವ್ಯಕ್ತಿತ್ವ ನಿರ್ಮಾಣ ಮಾಡಿ, ಆ ಸಮಾಜ ಎಷ್ಟು ಕ್ಷುದ್ರದ ಅನ್ನೋದನ್ನ ನೀವ ನಿಮ್ಮ ಮನಸ್ಸಿನಾಗ ತಿಳ್ಕೊಂಡು ನಿಮ್ಮ ವ್ಯಕ್ತಿತ್ವದ ವಿಕಾಸ ಹೆಂಗ್ ಮಾಡ್ಕೋಬೇಕು, ನಿಮ್ಮೊಳಗ ನೀವು ಪೂರ್ಣತೆ ಭಾವ ಹೊಂದಿಬಿಟ್ರೆ ಆಯ್ತು. ಆಮೇಲೆ ಆ ಮಾತು ಈ ಮಾತು ಅಂದ ಕೂಡಲೇ ಏನ್ರಿ ನಮ್ಮ ಪೂರ್ವಜರು ಎಷ್ಟು ಸುಖಿ ಇದ್ರು, ನಮ್ಮ ಅಜ್ಜ ಮುತ್ತಜ್ಜರು, ಸ್ವಾಮಿಗಳು ಹೇಳಿದ, ಜಗದ್ಗುರುಗಳು ಹೇಳಿದ ಶೃಂಗೇರಿ ಮಠದ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಅವ್ರಂದ್ರು ಅದ್ರಿ ಅವ್ರ ಜೀವನ ಪದ್ಧತಿಗೂ ನಿಮ್ಮ ಲೈಫ್ ಸ್ಟೈಲು ಅವ್ರ ಲೈಫ್ ಸ್ಟೈಲ್ ನೋಡಿ ಹೆಂಗದ. ಅವ್ರ ಮಣ್ಣಿನ ಮನ್ಯಾಗ ಇರ್ತಿದ್ರು, ನಿಮ್ದು RCC ಬಿಲ್ಡಿಂಗ್ ಅದು, ಅವ್ರ ಬಟ್ಟಿ ಬದಿ ಒಂದು ಧೋತ್ರ, ಒಂದು ದಪ್ಪಂದು ಉಪರಣ, ನಿಮ್ಮ ಮನ್ಯಾಗ ಜಗ ಸಾಲ್ವಲ್ತು ಬಟ್ಟಿ ಬದಿಗೆ. ಇವಾಗಿನ ಪರಿಸ್ಥಿತಿ ಹಂಗ ಟೇಲರ್ಸ್ ಅಂಡ್ ಬಾರ್ಬರ್ಸ್ ಮೇಕ್ ಮ್ಯಾನ್ ಆಗ್ಯಾರ. ಹಜಾಮರು ಸಿಂಪಿಯಾರು ನಮ್ಮ ವ್ಯಕ್ತಿತ್ವ ತಯಾರು ಮಾಡ್ತಾರೆ. ಅವ್ರ ಕಡೆ ಹೋಗಿ ಕಷ್ಟ ಮಾಡ್ಸ್ಕೊಂಡ್ ಬಂದ್ವಿ ಅಂದ್ರೆ ನಮ್ಮೊಂದು ಏನೋ ಪರ್ಸನಾಲಿಟಿನ ಬೇರೆ ಅಂತ, ಎಷ್ಟು ಮೌಢ್ಯತನ ಅಂತ. ಅವ್ರು ಈಗ ಹಜಾಮರು ನಮ್ಮ ಊರಾಗ ಸಣ್ಣವ್ರದಾಗ ಡಬ್ಬಿ ಹಿಡ್ಕೊಂಡು ಮನೆ ಮನೆ ಅಡ್ಡಾಡಿ ಕಷ್ಟ ಮಾಡಿ ಹೋಗ್ತಿದ್ರು, ನಾವು ಕಷ್ಟ ಅಂತಿದ್ವಿ ಅದಕ್ಕೆ. ಈಗ ಹಜಾಮ್ರ ಅಂಗಡಿ ಮುಂದೆ ಎಂತೆಂತ ಬೋರ್ಡ್ ಹಾಕಿರ್ತಾರ ನೋಡ್ರಿ, ಏನ್ ಅದ ತಲಿ ಬೋಳ್ಸುದೇನು, ಉರಿ ಹೆಚ್ಚೆಚ್ಚಿ ಬೋಳಿಸ್ತಾರ. ನಾವ್ ಒಂದ್ ಕಡೆ ನೋಡಿದೆ, ಭಗ್ 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 ಉರಿ ಹೆಚ್ಚೆಚ್ಚಿ ತಲಿ ಬೋಳ ಸುತ್ತಲೂ ಬೋಳಿಸ್ತಾರ, ಹಿಂಗ್ ನಡಕಷ್ಟು ಹಿಂಗೆ ಎಬಿಸಿ. ನಾವ್ ಅದಕ್ಕೆ ಅಂದ್ವಿ ಫಾರಿನ್ ಚಂಡಿಕೆ ಅಂತ ಹೇಳಿದ್ವಿ. ಅದಕ್ಕೆ ಫಾರಿನ್ ಶಿಖಾ, ಅದು ನಮ್ಮ ಮಂದಿ ಶಿಖಾ ಇದು ಹಿಂದಿರ್ತದ್ರೆ ಇದು ಎತ್ತರ. ಎಂತೆಂಥ ನಮ್ಮೂನಿ ಇಲ್ಲಿ ಚಿತ್ರ ಏನ್ ತೆಗೆದಿರ್ತಾರೆ, ಗೆರಿ ಏನು ಹೊಡೆದಿರ್ತಾರೆ, ಸಣ್ಣ ಹುಡುಗರು. ಏನ್ ಸಂಸ್ಕೃತಿ ಎತ್ತಾಗ ಹೊಂಟದ. ನಾವು ಭಾರತೀಯ ಸಂಸ್ಕೃತಿ ಅಂತ ಅಭಿಮಾನಲಿ ಹೇಳ್ಕೊಳ್ಳಂಗ ಇದ್ದೀವೇನ್ ನಾವೀಗ? ನಮ್ಮ ಆಧ್ಯಾತ್ಮಿಕ ಸಂಸ್ಕೃತಿ ಅಂತ ಹೇಳ್ಕೊಳ್ಳಂಗ ಇದ್ದೀವೇನ್ರಿ? ಪಾಶ್ಚಾತ್ಯ ಸಂಸ್ಕೃತಿ, ವೈಜ್ಞಾನಿಕ ಸಂಸ್ಕೃತಿ ಇಂದಾಗಿ ನಾವು ಭೌತಿಕ ಸಂಸ್ಕೃತಿ ಎಷ್ಟು ಮಹತ್ವ ಕೊಡ್ಲಿಕ್ಕೆ ಹತ್ತೀವಿ ಅಂದ್ರ ಹೊರಗಿನಿಂದ ನಾವು ಚಂದ ಏನ ಅವರೇ ಚಂದ ಕಾಣಿಸ್ಕೋಬೇಕು. ಇನ್ನ ಇವ್ರು ಬಾರ್ಬರ್ಸ್ಗಳು ಒಬ್ರು ಮನೆಗೆ ಹೋದ್ರಂತ, ಹುಡುಗಿ ಕಟ್ಟಿ ಮೇಲೆ ಆಡ್ಲಿಕ್ಕೆ ಹತ್ತಿದ್ದ, ಕೇಳಿದ, ಅಮ್ಮ ಎಲ್ಲಿದಾವ? ಅಪ್ಪ ಎಲ್ಲಿದಾವ? ಅಡಿಗೆ ಮನೆ ಇದ್ದಾನ. ಅಮ್ಮ ಸಲೂನ್ಗೆ ಹೋಗ್ಯಾಳ. ಈಗ ನೋಡ್ರಿ ಉಲ್ಟಾ, ಅಮ್ಮ ಅಡಿಗೆ ಮನೆಯಾಗ ಇರ್ಬೇಕು, ಅಪ್ಪ ಸಲೂನ್ಗೆ ಹೋಗಿರ್ಬೇಕು. ಅಪ್ಪ ಅಡಿಗೆ ಮನ್ಯಾಗ, ಅಮ್ಮ ಸಲೂನ್ಯಾಗ. ಏನೋ ಬ್ಯೂಟಿ ಪಾರ್ಲರ್, ಏನಿದು? ನಾವೊಂದು ನಾಶಿರೋ ಒಂದು ಬ್ಯೂಟಿ ಪಾರ್ಲರ್ ಉದ್ಘಾಟನೆ ಮಾಡಿದ್ವಿ. ಏನ್ ಮಾಡ್ರಿ ಅಂತ ಕೇಳಿಲ್ಲ ಹುಡುಗಿ. ಸುಮ್ಮನೆ ಕಾಲ್ ತೊಳೆದು ನಮಸ್ಕಾರ ಮಾಡಿ ಸಾಕು ನೋಡಿ ಅಂತ. ಜೀವನ ಎಷ್ಟರೇ ಕೃತಕ ಆಗಿದೆ ಅಂತ, ಆರ್ಟಿಫಿಷಿಯಲ್ ಆಗಿದೆ. ಅವರು ಎಷ್ಟು ಸಾದಾ ಇತ್ತು, ಅವ್ರ ಆಹಾರ ಎಷ್ಟು ಸಾದಾ ಇತ್ತು. ಇವತ್ತಿನ ವಿಜ್ಞಾನ ನಿಜವಾಗಿಯೂ ಈ ಜಗತ್ತಿನೊಳಗೆ ಒಂದು ಬಹಳ ದೊಡ್ಡ ಇದನ್ನೇನ್ ಮಾಡಿ, ದುರಂತ ಏನ್ ಮಾಡಿದೆ ಅಂದ್ರ, ಮನುಷ್ಯನ 2 ವಾಸನಗಳನ್ನು ಪ್ರಬಲ ಮಾಡಿದ್ರು. ಒಂದು ತಿನ್ನು ವಾಸನ, ಒಂದು ಕಾಮ ವಾಸನ. ಸಮಾಜದಲ್ಲಿ ಎಷ್ಟು ತಿನ್ನು ವಾಸನ ಬೆಳೆದ್ ನೋಡ್ರಿ. ಏನ್ ತಿಂತಾರ್ರಿ? ನಾವು ಸಣ್ಣವ್ರದಾಗ SSLC ವರೆಗೂ ಯಾದವಾಡದಲ್ಲಿ ಇದ್ವಿ. ಅವಾಗ ಹೋಟೆಲ್ನಾಗ ಹೋಗ್ಲಿಕ್ಕೆ ಧೈರ್ಯ ಆಗ್ತಿದ್ದಿಲ್ಲ ನಮಗೆ. ನಮ್ಮ ತಂದೆಯವ್ರು ಯಾವಾಗಾರೆ ಒಂದ್ 4 ಕಡೆ ಕೊಟ್ರ ಆ ಹೋಟೆಲ್ ಹಿಂದಿನ ಭಾಗದಲ್ಲಿ ನಿಂತ ಮಾಡಿನ ಕರೆದು, ಸಪ್ಲೈನ ಕರೆದು 4 ಕಡೆ ಚಿಪ್ ಪಾಪಡಿ ಕೊಡಂತಿದ್ವಿ. ಆ ಕಾಗದ ಕಟ್ಕೊಂಡು ಹಳ್ಳದ ದಂಡಿಗೆ ಹೋಗಿ ತಿಂದು, SSLC ಇದ್ದಾಗಿದ್ದು ಹಳ್ಳದ ದಂಡಿಗೆ ಹೋಗಿ ತಿಂದು ಸ್ವಚ್ಛ ಕೈಕಾಲು ತೊಳ್ಕೊಂಡು ಮನೆಗೆ ಬರ್ತಿದ್ವಿ. ನಮ್ಮ ತಂದೆಯವರು ಐಸ್ ಕ್ರೀಮ್ ತಿನ್ಲಿಕ್ಕೆ ಬಹಳ ಬೈತಿದ್ರು. ಐಸ್ ಕ್ರೀಮ್ ತಿನ್ನಬಾರ್ದು, ಅವನ್ನೆಲ್ಲ ಹೊಲಸು ನೀರ್ಲಿ ಅಂತ ನೀರಲ್ಲಿ ಮಾಡಿರ್ತಾರೆ ತಿಳ್ಕೋದು. ನಾ ಯಾಕೆ ಹೇಳಿಕತ್ತೀನಿ, ಇದೇನ್ ನಮ್ಮ ಪ್ರಗತಿಯ ಲಕ್ಷಣ, ಸಂಸ್ಕೃತಿಯ ಹಿರಿಮೆಯ ಲಕ್ಷಣ. ಮನುಷ್ಯನ ಬುದ್ಧಿಶಕ್ತಿಯನ್ನು ನಾವು ಅಪವ್ಯಯ ಮಾಡ್ಲಿಕ್ಕೆ, ಸಮಾಜದಲ್ಲಿ ನಮಗೆ ಜೀವನದಲ್ಲಿ ಸುಖ ಆಗ್ಬೇಕು, ಬರೋಬ್ಬರಿ ಅದು ಸುಖದ ಒಂದು ಭಾಷೆ. ಇದನ್ನ ಅದ್ರದ್ದು ಡೆಫಿನೇಷನ್ ಗೊತ್ತಿಲ್ಲ. ಭಗವದ್ಗೀತಾದಲ್ಲಿ ಭಗವಂತ ಹೇಳಿದ, ಅರ್ಜುನ್ ಭಗವಂತನ ಕೇಳಿದ, ಕೃಷ್ಣ ನಿನ್ನ ದೃಷ್ಟಿಯಲ್ಲಿ ಆದರ್ಶ ಪುರುಷನ ಲಕ್ಷಣ ಏನು? ಅವಾಗ ಕೃಷ್ಣ ಹೇಳ್ತಾನ, ನನ್ನ ದೃಷ್ಟಿಯಲ್ಲಿ ಮತ್ತು ಭಗವದ್ಗೀತೆ 18 ಅಧ್ಯಾಯಗಳ ದೃಷ್ಟಿಯಲ್ಲಿ ಆದರ್ಶ ಪುರುಷನ ಲಕ್ಷಣ ಏನು ಅಂದ್ರ, ಆತ್ಮನ್ನೇವಾತ್ಮನ ತುಷ್ಟ ಸ್ಥಿತ ಪ್ರಜ್ಞಸ್ತರೋಚ್ಯತೆ. ಯಾವನು ತನ್ನಲ್ಲಿಯೇ ತಾನು ಸಂತುಷ್ಟಿರ್ತಾನೋ,
ಯಾವನ ಸಂತೋಷಕ್ಕಾಗಿ ಹೊರಗಿನ ಜಗತ್ತಿನ ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿ ಬೇಕಾಗಿಲ್ಲೋ ಅವನು ನಿಜವಾದ ಸುಖಿ. The man is richest whose pleasures are cheapest. ಯಾವನಿಗೆ ಚಟ್ನಿ ಭಾಕ್ರಿ ಅನ್ನ ಸಾರು ಉಂಡು ಚಾಪಿ ಮೇಲೆ ಗಡದ ನಿದ್ದೆತ್ತದನೋ ಅವನಂತ ಶ್ರೀಮಂತ ಯಾರೂ ಅಲ್ಲ. ಯಾವನಿಗೆ ಪಂಚ ಪಕ್ವಾನ್ ಆಗ್ಲಿ ಬೇಕರಿ ಒಳಗಿಂದ ಬೇಕಾದ್ ತಿಂದು ಫೋಮ್ ಗಾದಿ ಮೇಲೆ ಉಳ್ಳಾಡಿದ್ರು ನಿದ್ದೆತ್ತುದಿಲ್ಲ ಅವನಂತ ದರಿದ್ರ ಯಾರು ಅಲ್ಲ. ಮನ लाग्यो मेरा यार फकीरी में जो सुख पायो राम भजन में वो सुख नाही अमीरी में मन लाग्यो मेरा यार फकीरी में. ನಮ್ಮ ಭಾರತೀಯ ಸಾಧು ಸಂತರು ಬಹಳ ದೊಡ್ಡ ವೈಶಿಷ್ಟ್ಯ ಏನು ಅಂದ್ರೆ ದೇ ಮೇಕ್ ಪಾವರ್ಟಿ ಫ್ಯಾಷನೇಬಲ್. ಆ ತುಕಾರಾಮ್ ಮಹಾರಾಜರ ಮನೆಯೊಳಗಿನ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಹೆಂಡತಿ ಮಕ್ಕಳಿಗೆ 3-4 ದಿವಸ ಆದ್ರೂ ಗಂಜಿ ಕುಡಿಲಿಕ್ಕೆ ಒಂದಿಷ್ಟು ಜ್ವಾಳದ ಹಿಟ್ಟಿರ್ತಿರ್ಲಿಲ್ಲ. ಆದ್ರೆ ಈ ಮಹಾತ್ಮ ಅಲ್ಲಿ ಗುಡ್ಡದ ತುದಿ ಮೇಲೆ ಹೋಗಿ ಕೂತ್ಕೊಂಡು ಅಖಂಡ ನಾಮಸ್ಮರಣೆ ಮಾಡ್ತಾರೆ. ಊರಾಗ ಏನಿತ್ತು ನಾ ಇದೇ ಹೇಳಿದ್ರೆ ಉಪೇಕ್ಷಾ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಆಮೇಲೆ 3ನೇ ಪ್ರತಿಕ್ರಿಯೆ ಏನು ಅಂದ್ರೆ ವಿರೋಧ ಮಾಡ್ತಾರೆ. ಎಷ್ಟರೇ ವಿರೋಧ ಮಾಡ್ತಾರೆ ಅಂದ್ರೆ ಸಾಧು ಸತ್ಪುರುಷರನ್ನ ಮೀರಾಬಾಯಿಗೆ ವಿಷ ಕೊಟ್ಟು विष का प्याला राणा जी ने भेजा पीवत मीरा हासी रे पग गुंगरू बांध मीरा नाची. ಸಾಕ್ರಟಿಸ್ ವಿಷ ಕೊಟ್ಟು ಯೇಸು ಕ್ರಿಸ್ತನ ಶಿಲುಬೆ ಏರಿಸಿದ್ರು. ಎಷ್ಟು ಮಂದಿನ ಎಷ್ಟು ಪ್ರಕಾರದಿಂದ ಹಿಂಸೆ. ಇದ ತುಕಾರಾಮ್ ಮಹಾರಾಜರನ್ನ ಮುಂಬಾಜಿ ಅಂತಿದ್ದೊಬ್ಬ. ಹೋಳಿ ಹುಣ್ಣಿಮೆ ದಿವಸ ಇವ್ರ ಮಾರಿಗೆಲ್ಲ ಕರಿ ಬಣ್ಣ ಬಡದು ಕತ್ತಿ ಮೇಲೆ ಕೂಡಿಸಿ ಇವ್ರ ಕೊಳ್ಳ ಚಪ್ಪಲ್ ಮಾಲಿ ಹಾಕಿ ಆ ಕತ್ತಿ ಬಾಲಕ್ಕೆ ಡಬ್ಬಿ ಕಟ್ಟಿ ಕತ್ತಿ ಕೊಳ್ಳಾಗ ಚಪ್ಪಲ್ ಮಾಲಿ ಹಾಕಿ ಅವಾಚ್ಯ ಅಶ್ಲೀಲ ಶಬ್ದ ಉಚ್ಚಾರ ಮಾಡ್ಕೊತ ಊರ್ ತುಂಬಾ ಮೆರವಣಿಗೆ ಮಾಡ್ಕೊತ ಬಂದ್ರೆ ಈ ಮಹಾತ್ಮ ಅದ್ರ ಮೇಲೆ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ಅನ್ಕೋತ ಶಾಂತ ಕೂತಿ. ಮನೆಗೆ ಬಂದ್ ಕೂಡ ಹೆಂಟ್ ಬೈಲಿಕ್ಕೆ ಹತ್ಲು. मराठी वगैरे हे मेल्यानो आमच्या येड्याला तुम्ही अशी आखी ಜನರಿಗೆ ಬೈಲಿಕ್ಕೆ ಹತ್ತಾಳ. ಮೂರ್ಖಗಳ್ರ ಆಕಿ ಗಂಡಗೆ ಏಡ್ಯಾ ಅಂತಿದ್ರು. ಏಡ್ಯಾ ಅಂದ್ರೆ ಹುಚ್ಚುಡು. ಅವನು ಆಕಿ ಎಷ್ಟು ಕರ್ಕಶಿದ್ಲು ಅಂದ್ರ ಮುಂಜಾನೆ ಎದ್ದು ಅವ್ರ ಜೊತೆಗೆ ಯಾರ ಭಜನೆ ಮಾಡ್ಲಿಕ್ಕೆ ಬಂದ್ರ ಅವ್ರನ್ನ ಹಿಂಗ್ ಬೈತಿದ್ಲ ಓಡೇ ಹೋಗ್ಬಿಡ್ತಿದ್ರು. ಆ ಇಟ್ಯಾ ಕಾಳ್ಯ ಪಾಂಡ್ಯ ನನ್ನ ಪ್ರಪಂಚ ಹಾಳು ಮಾಡಿದ ಅಂತ. ಆದ್ರೆ ಒಂದು ದಿವಸ ಇವ್ರ ಅಕ್ಕಿ ಪ್ರತಿ ಶಬ್ದ ಉತ್ತರ ಬೈಲಿಲ್ಲ. ಯಾವಾಗಲೂ ಪ್ರೀತಿಯಿಂದನೇ ಮಾತಾಡ್ತಿದ್ರು. ಆಕಿ ಅವ್ರ ಮನೆಗೆ ಬಂದ್ಕೊಂಡು ಬೈಲಿಕ್ಕೆ ಹತ್ಕೊಳ್ಳಿ ಅವ್ರು ಅಂದ್ರು, ಯಾಕೆ ಪಾಪ ಅವ್ರನ್ನ ಬೈತಿದ್ವಿ? ನಿಮ್ಮ ಅಪ್ಪರೇ ನಮ್ಮ ಮದ್ವೆಯಾಗಿ ಇಷ್ಟು ಚಂದ ಮೆರವಣಿಗೆ ಮಾಡಿದೇನು, ಎಂಥ ಚಂದ ಮೆರವಣಿಗೆ. ಅಂಥ ಅವರು ಸದೇಹ ವೈಕುಂಠಕ್ಕೂ ದೇಹ ಸಹಿತ ವೈಕುಂಠದಿಂದ ವಿಮಾನ ಬಂತು ಕರ್ಕೊಂಡ್ರು. ಏನ್ ಪರಿಸ್ಥಿತಿ ಇರ್ತದೆ ಪ್ರಾಪ. ನಾವಿವತ್ತೇನೋ 1 4 ದುಡ್ಡು ಗಳಿಸಿ ಒಂದು ಮನೆ ಕಟ್ಟಿ 1 2 ಗಾಡಿ ಇಟ್ಟಿವಿ ಅಂದ್ರೆ ಬಹಳ ದೊಡ್ಡ ಕೆಲಸ ಮಾಡಿದ್ವಿ ಅಂತ ತಿಳ್ಕೊ. ಒಳಗೆ ಏನ್ ಇಲ್ಲೇ ಇಲ್ಲ, ಹಾಲೋ. ಹೊರಗಿನಿಂದ ಸಮೃದ್ಧದ ಒಳಗೆ ಏನ್ ಇಲ್ಲೇ ಸಮಾಧಾನ ಇಲ್ಲ ನಮಗೆ. ಅವಾಗ ಶಂಕರಾಚಾರ್ಯ ಹೇಳಿದ್ರು, ಅವ್ರ ಆ ಪರಿಸ್ಥಿತಿ ಒಳಗೂ ಸಮಾಧಾನಲೇ ಇದ್ರು. ನಿಮಗೆ ಇವತ್ತು ಈ ಇಷ್ಟೆಲ್ಲ ಸಮೃದ್ಧವಾಗಿದ್ರು ಸಮಾಧಾನ ಯಾಕೆ? ಅದಕ್ಕೆ ಅವ್ರು ಹೇಳಿದ್ರು, ಗೊತ್ತಿಲ್ರಿ. ಅದಕ್ಕೆ ಅವ್ರು ಏನಂದ್ರು, ಅವರಲ್ಲಿ ಧರ್ಮ ಇತ್ತು, ನಿಮ್ಮಲ್ಲಿ ಇಲ್ಲ ಅಂತ. ನಿಮ್ಮ ಅಜ್ಜ ಮುತ್ತಜ್ಜರಲ್ಲಿ ಧರ್ಮ ಇತ್ತು, ದೇವರು ಧರ್ಮ ಅದು ಇದು ವ್ಯವಸ್ಥಿತವಾಗಿ ನವರಾತ್ರಿ ಶಿವರಾತ್ರಿ ಏನ್ ಮಾಡೋದೆಲ್ಲ ವ್ಯವಸ್ಥಿತ ಮಾಡ್ತಿದ್ರು. ಇವಾಗ ನಿಮ್ಮ ಮನ್ಯಾಗ ಏನದ ದೇವ್ರಿಲ್ಲ, ಧರ್ಮ ಇಲ್ಲ, ದಿನ ಅರ್ಥಾತ್ ನಾ ಯಾಕೆ ಹೇಳಿಕತ್ತೀನಿ ಅಂದ್ರ, ಇದು ನಮ್ಮ ಮನಸ್ಸನ್ನು ನಾವು ಬಹಿರಂಗ ಬುದ್ಧಿಯನ್ನು ಹೊರಗಿನ ದೃಶ್ಯದ ಕಡೆಗೆ ಹರಿಸ್ತಾ ಇರೋದರಿಂದಾಗಿ ಇದು ಪ್ರಪಂಚ ಹಿಂಗ ಇನ್ನು ಅನಾಹುತದ ಕಡೆಗೆ ಹೋಗುವಂತಹದ್ದು. ಯಾಕಂದ್ರೆ ಮನುಷ್ಯನ ಬುದ್ಧಿ ಏನಿಲ್ಲ ಅಂದ್ರೆ ಪರಿಪೂರ್ಣ ಇಲ್ಲ, ರಾಗದ್ವೇಷದಿಂದ ಕೂಡ್ಕೊಂಡಿರ್ತದ. ಒಂದ್ ದೇಶದ ಮೇಲೆ ಒಂದ್ ದೇಶದ ಏನದ ಸಿಟ್ಟದ, ದ್ವೇಷದ. ಆ ದೇಶವನ್ನ ನಾಶ ಮಾಡ್ಬೇಕಂತ ಇವರು, ಈ ದೇಶವನ್ನ ನಾಶ ಮಾಡ್ಬೇಕಂತ ಅವರು. ಇಂಥ ಪರಿಸ್ಥಿತಿ ಒಳಗೆ ಮನುಷ್ಯನ ಬುದ್ಧಿಯಿಂದನೇ ಇಂಥವೆಲ್ಲ ನಿರ್ಮಾಣ ಆಗ್ತದೆ. ಅಂದ್ರೆ ಏನ್ ಮಾಡ್ಬೇಕ್ರಿ? ಅಧ್ಯಾತ್ಮ ಅಂದ್ರೆ ಏನು? ನಾವು ಬುದ್ಧಿಯನ್ನು ಮನಸ್ಸನ್ನು ಒಳ ಕೇಂದ್ರೀಕರಿಸಿ ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತೋ ನಿಯಮ್ಯೇ ತತ್ ಆತ್ಮನ್ನೇ ವಶ. ಎತ್ತೆತ್ತಲಾಗಿ ನಮ್ಮ ಮನಸ್ಸು ಇಂದ್ರಿಯಗಳ ಮೂಲಕವಾಗಿ, ಇಂದ್ರಿಯಗಳನ್ನು ಕಿಡಿಕಿದ್ದಂಗೆ 5 ಕಿಡಿಕಿ, ಈ 5 ಕಿಡಿಕಿಗಳ ಮೂಲಕವಾಗಿ ನಮ್ಮ ಮನಸ್ಸೇನು ಹೊರಗೆ ಹರಿಲಿಕ್ಕೇದನೋ ಅದನ್ನು ಆಯಾ ವಿಷಯಗಳಿಂದ ಎಳೆದು ಒಳಗೆ ತಂದು ಪರಮಾತ್ಮ ಸ್ವರೂಪದಲ್ಲಿ, ಆತ್ಮನಲ್ಲಿ ಅಥವಾ ನಾಮದಲ್ಲಿ ಏಕಾಗ್ರಗೊಳಿಸುವುದೇ ಅಧ್ಯಾತ್ಮ. ಒಬ್ರು ಮಹಾರಾಜರು ಹೇಳಿ, ಮಹಾರಾಜ್ ನನ್ನ ಪ್ರಪಂಚ, ನಮ್ಮ ಕುಟುಂಬ, ನಮ್ಮ ಮನೆಯೊಳಗೆ ಎಲ್ಲಾ ಅನುಕೂಲದಲ್ಲಿ ಖರೆ ಸಮಾಧಾನ ಇದೆ,
ಮಹಾರಾಜರು ಈ ಪ್ರಪಂಚದೊಳಗೆ ಸಮಾಧಾನ ಇಲ್ಲೇ ಇಲ್ಲ. ಈ ಪ್ರಪಂಚದೊಳಗಿನ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಸಮಾಧಾನದ ರಾ ಮಟೀರಿಯಲ್ ಅಲ್ಲ. ನಮಗೆ ಸಮಾಧಾನ ಬೇಕು ಅಂದ್ರೆ ಒಳಗ ಹೋಗ್ಬೇಕು, ಅಂತರ್ಮುಖನ ಆಗ್ಬೇಕು. ನಮ್ಮನ್ನು ಅಂತರ್ಮುಖಗೊಳಿಸ್ತಕ್ಕಂಥ ಸಾಧನೆ ಯಾವುದು ಅಂದ್ರೆ ಇದೇ ನಾನು ಹೇಳಿದೆ. ಅರ್ಥಾತ್ ಏನು ಅಂದ್ರೆ ಆತ್ಮನ್ನೇವ ಆತ್ಮನ ತುಷ್ಟ ಸ್ಥಿತಪ್ರಜ್ಞ ಸದೋಚ್ಯತೆ. ನಾ ಸಾಮಾನ್ಯವಾಗಿ ಹೇಳ್ತಿರ್ತೀನಿ, ನಿಮ್ಮ ಮನೆಗೆ ಒಂದು ಗಾಡಿ ಮೇಲೆ ಇದನ್ನು ಬರೀರಿ. ಆತ್ಮನ್ನೇವ ಆತ್ಮನ ತುಷ್ಟ, ತನ್ನಲ್ಲಿಯೇ ತಾನು ಸಂತುಷ್ಟನಾಗಿರ್ತಕ್ಕಂಥವನು. ಕೆಳಗೆ ಬರಬೇಕು, ಯಾರ ಸಂತೋಷಕ್ಕಾಗಿ ಜಗತ್ತಿನ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಬೇಕಾಗಿಲ್ಲವೋ ಅಂಥವನು ಭಗವದ್ಗೀತೆಯ ದೃಷ್ಟಿಯಿಂದ, ಕೃಷ್ಣ ಪರಮಾತ್ಮನ ದೃಷ್ಟಿಯಿಂದ ಆದರ್ಶ ಪುರುಷ. ಹಾಗಾದ್ರೆ ಈ ಅವಸ್ಥಾ ಬರ್ಬೇಕಾದ್ರೆ ಏನಾಗ್ಬೇಕು ಅಂದ್ರೆ ಇನ್ನೊಂದು ಗಾಡಿ ಮೇಲೆ ಬರಿಬೇಕು. ಅರ್ಥಾತ್ ಏನು, ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವಮ. ಅನಿತ್ಯವಾಗಿರೋದು, ಅಸುಖ ಆಗಿರ್ತಕ್ಕಂಥ ಈ ಪ್ರಪಂಚದಲ್ಲಿ ಹುಟ್ಟಿ ಬಂದು ನಾವೇನ್ ಮಾಡ್ಬೇಕು ಅಂದ್ರೆ ಪರಮಾತ್ಮನ ನಾಮಸ್ಮರಣೆ ಮಾಡ್ಬೇಕು. ಅದ್ರ ಮುಖ್ಯವಾಗಿ ಏನ್ ಮಾಡ್ಬೇಕಾಗಿ ಸಮಾಜದಲ್ಲಿಯೂ ಸಹಿತ ಇವತ್ತು ಮಹಾರಾಜ ಕಡೆಗೆ ಒಬ್ರು ಬಂದು ಏನಂದ್ರು, ಸಮಾಜ ಸುಧಾರಣೆ, ಸಮಾಜ ಸುಧಾರಣೆ. ಮಹಾರಾಜನು ಸಮಾಜ ಸುಧಾರಣೆ ಶಬ್ದದ ಅರ್ಥನೇ ಗೊತ್ತೇನು ನಿಮ್ಗೆ? ಏನಂಗಾರ, ಶೂ ಅಂದ್ರೆ ಉತ್ತಮವಾದದ್ದು, ಧಾರಣೆ ಅಂದ್ರೆ ಧರಿಸೋದು. ಯಾರು ತಮ್ಮ ಅಂತಃಕರಣದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಆಗಿರೋ ಭಗವಂತನನ್ನು ಧಾರಣೆ ಮಾಡಿದಾರೋ ಅವ್ರು ನಿಜವಾಗಿಯೂ ಸುಧಾರಿಸಿದವರೇ ಹೊರತು ಹೊರಗಿನಿಂದ ನಾವು ನಮ್ಮ ಪ್ರಪಂಚವನ್ನು ಎಷ್ಟು ಸಮೃದ್ಧ ಮಾಡಿಕೊಂಡ್ರು ಸಹಿತ ನಾವು ಸುಧಾರಣೆ ಮಾಡಿದಂಗಲ್ಲ. ನಾವು ಒಬ್ಬರದ್ದು ಓದಿದ್ವಿ, ನೋಡಿದ್ವಿ, ಇದ್ರೊಳಗೆ ಮೊಬೈಲ್ನಾಗ ಯಾರು ತೋರಿಸಿದ್ರು. ಒಬ್ಬ ಮನುಷ್ಯನಿಗೆ ಯಾವನೋ ಸಿಂಗ್ ಅಂತಿದ್ದ, ಅವನಿಗೆ ದಿವಸಕ್ಕೆ 48 ಕೋಟಿ ರೂಪಾಯಿ ಪಗಾರ ಇದೆ, ಸಂಬಳದ. ಅವನು ಇಡೀ ಜಗತ್ತಿನೊಳಗೆ ಬಹಳ ಸಂಬಳ ಇರೋ ಮನುಷ್ಯ. ಅವನ್ ಬ್ಯಾಟ್ರಿ ಕಂಪ್ನಿ ಒಳಗಿದ್ದ, ವೆಹಿಕಲ್, ಈ ವಾಹನಗಳ ಬ್ಯಾಟ್ರಿ ಕಂಪ್ನಿ. ಒಂದ್ ದಿವಸಕ್ಕೆ 48 ಕೋಟಿ. ನಾ ಅಂದೆ, ಮತ್ತೆ ಅವನ್ ಫೋಟೋ, ಇವ್ರ ಫೋಟೋ ಹಾಕೋಬತ್ತೆ, ಅವನ್ ಫೋಟೋ ಹಾಕಿದ್ರೆ ಚಲೋ ಆಗ್ತಿತ್ತಲ್ಲ. ಬಹಳ ದೊಡ್ಡ ಶ್ರೀಮಂತ ಅಂತ ತಿಳ್ಕೊಂಡು ಅವ್ನ್ ಯಾರು ಕೇಳ್ತಾರ್ರಿ ಅನ್ಬೇಕು. ನಾವು ಎಷ್ಟು ಶ್ರೀಮಂತರಾದ್ರೆ ಏನ್ ನಮ್ಮನ್ನ ಯಾರು ಪ್ರಪಂಚದೊಳಗೆ ದಾಲ್ ಮಾಡ್ತಾರೆ? ಯಾಕೆ? ಒಳಗೆ ಏನಿಲ್ಲ, ನಮ್ಮಲ್ಲಿ ಸಮಾಧಾನ ಇಲ್ಲ. ಆದ್ರಿಂದ ಮಹಾರಾಜರು ಏನಂದ್ರು ಅಂದ್ರೆ, ನಮ್ಮ ಹತ್ರ ಒಂದ್ ಸಾಧನೆ ಅದು. ಆ ಸಾಧನೆ ಯಾವುದು? ನಮ್ಮ ಮನಸ್ಸು. ಆ ಮನಸ್ಸಿನಿಂದ ನಾವು ನಾಮವನ್ನ ಹಿಡ್ಕೊಂಡು ನಾವು ಅಂತರ್ಮುಖ ಆದ್ರೆ ನಮ್ಮೊಳಗೆ ನಮಗೇನಾಗ್ಬಿಡ್ತದೆ ಅಂದ್ರೆ ಅಖಂಡ ಸಮಾಧಾನ ಆಗ್ತದೆ. ಈ ರೀತಿಯಾಗಿ ಯಾರು ತಮ್ಮ ಮನಸ್ಸನ್ನು ಶಾಂತ ಮಾಡ್ಕೊಂಡಿದಾರೋ, ಸಮಾಧಾನ ಮಾಡಿಕೊಂಡಿದಾರೋ ಅವ್ರು ನಿಜವಾಗಿಯೂ ಸಮಾಜದಲ್ಲಿ ಸುಧಾರಿಸಿ. ಆ ದೃಷ್ಟಿಯಿಂದ ಸತ್ಪುರುಷರೇ ನಿಜವಾಗಿಯೂ ಸುಧಾರಿಸಿದರು. ಅರ್ಥಾತ್ ಏನು ಅಂದ್ರೆ ಸಮಾಜ ಸುಧಾರಣೆ ಅನ್ನೋದು ಸತ್ಪುರುಷರಿಂದನೇ ಆಗ್ಲಿಕ್ಕೆ ಶಕ್ಯದನೆ ಹೊರತು ಸತ್ತಾಧಾರಿಗಳಿಂದ ಆಗ್ಲಿಕ್ಕೆ ಶಕ್ಯ ಇಲ್ಲ. ಕಾಯ್ದೆ ಕಾನೂನು ಮಾಡಿ ಸಮಾಜ ಸುಧಾರಿಸುವುದು. ಹಾಗಾದ್ರೆ ಏನ್ ಮಾಡ್ಬೇಕು ಸಮಾಜವನ್ನ? ಸಮಾಜಕ್ಕೆ ನಾವು ಏನ್ ಮಾಡ್ಬೇಕು? ಆಧ್ಯಾತ್ಮಿಕ ದೃಷ್ಟಿಯಿಂದ ದಿ ಓನ್ಲಿ ರೆವಲ್ಯೂಷನ್ ಇಸ್ ದಿ ಇನ್ನರ್ ರೆವಲ್ಯೂಷನ್. ಅವರ ಅಂತರಂಗದಲ್ಲಿ ಏನಾದರೂ ಪರಿವರ್ತನೆ ಮಾಡಿದರೆ ಅವ್ರ ಜೀವನದಲ್ಲಿ ನಿಜವಾದ ಸುಧಾರಣೆ ಆಗ್ಲಿಕ್ಕೆ ಶಕ್ಯ. ಅವ್ರ ಜೀವನ ಏನಾಗ್ತದೆ? ಸಮಾಧಾನ ಪೂರ್ಣ ಆಗ್ತದೆ. ಮತ್ತು ಇನ್ನೂ ಒಂದು ಮುಖ್ಯವಾದ ವಿಷಯ ಏನು ಅಂದ್ರೆ, ನಾವೆಲ್ಲರೂ ಹುಟ್ಟಿ ಬರ್ಬೇಕಾದ್ರೆ ನಮ್ಮ ಪ್ರಾರಬ್ಧ ತಗೊಂಡೇ ಬಂದಿದೆ. ನಮ್ಮ ಪ್ರಾರಬ್ಧದ ಚೌಕಟ್ಟಿನಲ್ಲೇ ನಮಗೆ ಜೀವನ ಬಾಳ್ಬೇಕಾಗಿ ಬರ್ತದೆ. ಈ ಹೇಳ್ತೀನಿ ಸಂಕ್ಷಿಪ್ತವಾಗಿ. ತಾಯಿ ಹೊಟ್ಟೆಯೊಳಗೆ ಇರ್ಬೇಕಾದ್ರೆ ನಾವು ಗಂಡ ಆಗ್ಬೇಕು, ಹೆಣ್ಣು ಆಗ್ಬೇಕು, ಕರಿ ಆಗ್ಬೇಕು, ಕೆಂಪು ಆಗ್ಬೇಕು ನಿಶ್ಚಿತ ಆಗಿಬಿಡ್ತದೆ. ಬದಲು ಮಾಡ್ಲಿಕ್ಕೆ ಬರಂಗಿಲ್ಲ. ಇದಕ್ಕೆ ನಾವು ಪ್ರಾರಬ್ಧ ಅಂತೀವಿ. ಹುಟ್ಟಿ ಬಂದ್ವಿ, ಯಾವ ತಾಯಿ ತಂದೆ ಹೊಟ್ಟಿಲೆ ಹುಟ್ಟಿ ಬಂದ್ವಿ, ಅದಕ್ಕೆ ಸಂಬಂಧಪಟ್ಟವ್ರು ಎಲ್ಲರೂ ಏನಾದ್ರು ನೆಟ್ವರ್ಕ್ ಆಫ್ ರಿಲೇಶನ್ಶಿಪ್, ಇದು ನಮ್ಮ ಪ್ರಾರಬ್ಧ. ಬದಲು ಮಾಡ್ಲಿಕ್ಕೆ ಬರಂಗಿಲ್ಲ. ಮೂರನೇದು ಮೃತ್ಯು, ಎಲ್ಲಿ ಆಗ್ಬೇಕು, ಹಂಗಾಗ್ಬೇಕು, ಪ್ರಾರಬ್ಧ. ನಾಲ್ಕನೇದು ಆಯುಷ್ಯ ಪ್ರಾರಬ್ಧ. ಐದನೇದು ಈ ದೇಹಕ್ಕೆ ಒದಗಿ ಬರ್ತಕ್ಕಂತಹ ಸುಖ ದುಃಖ ಪ್ರಾರಬ್ಧ. ಆರನೇದ್ದೇನು ಅಂದ್ರ ನಮ್ಮ ಮೆದುಳು ಪ್ರಾರಬ್ಧ. ತಾಯಿ ಹೊಟ್ಟೆಯಾಗಿದ್ದಾಗ ಎಷ್ಟು ವ್ಯಾಟೇಜ್ ಇದ್ದಾಗಬೇಕು ಅನ್ನೋದು ನಿಶ್ಚಿತ ಆಗಿಬಿಡ್ತದೆ. ಅದನ್ನ ನಾವು ಎಷ್ಟು ಬೆಳೆಸಿದ್ರು ಸಹಿತ ಅದರಲ್ಲೊಂದು ಕೆಪಾಸಿಟಿ ಇರ್ತದೆ. ಮಗ ಹಡ್ಡಿದ್ದಾನಂತ ನೀವು 10 ಟ್ಯೂಷನ್ ಹಚ್ಚಿದ್ರು ಅವೇನು ಐನ್ಸ್ಟೈನ್ ನ್ಯೂಟನ್ ಆಗೋದಿಲ್ಲ. ಆದ್ರಿಂದ ಅವ್ನು ಎಷ್ಟು ಓದ್ತಾನೋ ಓದ್ಲಿ, ಎಷ್ಟು ಕಲಿತಾನೋ ಕಲೀಲಿ ಅನ್ನೋ ದೃಷ್ಟಿಯಿಂದ ನಾವು ನಮ್ಮ ಪ್ರಪಂಚದ ಎಲ್ಲಾ ಒಂದು ಇದನ್ನೇ ಇಲ್ಲದನೋ ಭಗವಂತನ ಇಚ್ಛಾ ಅನ್ನೋ ಭಾವದಿಂದ ಸಮಾಧಾನ ಮಾಡಿಕೊಂಡು ನಾವು ಭಗವಂತನ ನಾಮಸ್ಮರಣೆಯಲ್ಲಿ ಅಥವಾ ಭಗವಂತನ ಚಿಂತನೆಯಲ್ಲಿ ಅನುಸಂಧಾನದಲ್ಲಿ ಇರೋದನ್ನು ನಾವು ಅಭ್ಯಾಸ ಮಾಡಿದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಸಮಾಜಕ್ಕೆ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಅರ್ಥಾತ್ ನೀವು ಯಾವ್ದಾದ್ರೂ ಭಾವದಿಂದ ಏನಿರ್ತದೆ ಅಂದ್ರೆ, ಒಂದು ಸಮಾಜ, ಒಂದು ದೇಶ, ಸಮಾಜ ಅಂದ ಕೂಡಲೇ ನಾವು ಅನೇಕ ಪ್ರಕಾರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಾಗೋದನ್ನು ನೋಡ್ತೀವಿ.
ಶೈಕ್ಷಣಿಕ ಸಭಾ ಸಮ್ಮೇಳನಗಳಾಗ್ತಾವ, ರಾಜಕೀಯ ಸಭಾ ಸಮ್ಮೇಳನ ಆಗ್ತಾವ, ಆರ್ಥಿಕ ಸಮ್ಮೇಳನಗಳು, ಸಭಾಗಳು, ಶಿಬಿರಗಳು ಆಗ್ತಾವ, ಔದ್ಯೋಗಿಕ ಶಿಬಿರ ಆಗ್ತಾವ. ಇವು ಎಲ್ಲಾನು ಏನವ ಏಕದೇಶೀಯವ. ಅಂದ್ರೆ ಮನುಷ್ಯ ಜೀವನದ, ಸಮಾಜ ಜೀವನದ ಒಂದು ಅಂಗವನ್ನು ಸುಧಾರಿಸುವಂಥವು. ಅಂದ್ರೆ ಸಮಾಜವನ್ನ ನಾವು ಒಳಗೆ ಸುಧಾರಿಸ್ಬೇಕು ಅಂದ್ರೆ ಆಧ್ಯಾತ್ಮಿಕ ಶಿಬಿರನೇ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು. ಆಧ್ಯಾತ್ಮಿಕ ಶಿಬಿರದ ಮೂಲಕವಾಗಿನೇ ನಾವು ಸಹಿತ ಅಧ್ಯಾತ್ಮದ ವಿಚಾರಗಳನ್ನು ಮನನ ಮಾಡಿಕೊಂಡು ಸಮಾಜಕ್ಕೂ ನೀವು ಏನು ಕೊಡ್ತೀರೋ ಅದರ ಜೊತೆಗೆ ಆಧ್ಯಾತ್ಮಿಕ ಭಾವಗಳನ್ನು ತುಂಬಿದ್ದಾದ್ರೆ, ವಿಚಾರಗಳನ್ನು ಸ್ವಲ್ಪದ್ರಲ್ಲಿ ಅವ್ರಿಗೆ ಕೊಡ್ಲಿಕ್ಕೆ ಶಕ್ಯ ಆದ್ರೆ, ಆ ಮನುಷ್ಯನನ್ನ ಹೊರಗಿನ ಪರಿಸ್ಥಿತಿ ಎಂಥದ್ದೇ ಇದ್ರು ಅದ್ರೊಳಗನ ಸಮಾಧಾನದೇ ಇರ್ಲಿಕ್ಕೆ ಬರುವಂತ ಒಂದು ಬಹಳ ದೊಡ್ಡ ಕೊಡುಗೆಯನ್ನ ಸಮಾಜಕ್ಕೆ ಕೊಟ್ಟಂಗ ಆಗ್ತದೆ. ನಾವು ಪರಿಸ್ಥಿತಿ ಸುಧಾರಿಸೋದ್ರ ಬೆನ್ನು ಹತ್ತೋದ್ರೊಳಗೆ ಯಾವ ಅರ್ಥ ಇಲ್ಲ. ದಿಸ್ ವರ್ಲ್ಡ್ ಇಸ್ ಗ್ರೇಟ್ ಡಿವೈನ್ ಡಿಸೈನ್. ಇಲ್ಲೊಂದು ವ್ಯವಸ್ಥೆ ಅದು. ಒಬ್ರು ಹೆಣ್ಮಳು ಬಂದು ನಮಗಂದ್ರು, ಒಂದ್ ವೇಳೆ ನಾನು ಗಂಡಸಾಗಿದ್ರ ಹಂಗ್ ಮಾಡ್ತಿದ್ದಿ, ತಾಯಿನ ಏನಾಗಿ ಅದು ಹಾಕೊಂಡು ಏನ್ ಮಾಡ್ಲಿಕ್ಕೆ ಶಕ್ತಿಲ್ಲ ಅಷ್ಟು ಮಾಡುವ ಪರಿಸ್ಥಿತಿ ನಮ್ಮ ಕೈಯಾಗಿಲ್ಲ. ನಾವು ಪರಿಸ್ಥಿತಿಯ ಬೆನ್ನು ಹತ್ತಿ ನಾವು ಎಷ್ಟು ಧಡಪಡಿಸಿದ್ರು ಕೊನೆಗೆ ಏನದ ಅಂದ್ರೆ ಮನುಷ್ಯನಿಗೆ ಅದರಿಂದ ಸಮಾಧಾನ ಆದಿತ್ತು ಅನ್ನುವಂಥ ಶಕ್ಯ ನಮ್ಮ ಆಧ್ಯಾತ್ಮಿಕ ದೃಷ್ಟಿಯಿಂದ ಹೇಳಿ. ನಾವು ಒಬ್ಬರನ್ನ ಬಡವರನ್ನ ಶ್ರೀಮಂತನ ಮಾಡಿದ್ವಿ ಅಂದ್ರೆ ಸುಖಿ ಮಾಡಿದ್ವಿ ಅಂತಲ್ಲ. ಮಹಾರಾಜ ಅದನ್ನೂ ಹೇಳಿ, ಒಂದು ಸಮಾಜವನ್ನ ನಿಜವಾಗಿಯೂ ಸಮಾಧಾನಿ ಸಮಾಜ ಮಾಡ್ಬೇಕಾದ್ರೆ ಆ ಸಮಾಜವನ್ನು ಶ್ರೀಮಂತ ಸಮಾಜ ಮಾಡಿ ಸಮಾಧಾನಿ ಸಮಾಜ ಮಾಡ್ಲಿಕ್ಕೆ ಶಕ್ಕಿಲ್ಲ. ಅದು ಒಂದು ಸಮಾಜವನ್ನ ಸುಖಿ ಸಮಾಜವನ್ನಾಗಿ ಮಾಡ್ಬೇಕಾದ್ರೆ ಆ ಸಮಾಜವನ್ನ ಶ್ರೀಮಂತ ಸಮಾಜ ಮಾಡಿ ಆ ಸಮಾಜವನ್ನು ಸುಖಿ ಸಮಾಜ ಮಾಡ್ಲಿಕ್ಕೆ ಬರಂಗಿಲ್ಲ. ಮತ್ತೆ ಏನ್ ಮಾಡ್ಬೇಕು ಅಂದ್ರೆ ಆ ಸಮಾಜವನ್ನು ಸಮಾಧಾನಿ ಸಮಾಜ ಮಾಡ್ಬೇಕು. ಅಂದ್ರೆ ಮಾತ್ರ ನಿಜವಾದ ಅರ್ಥದಲ್ಲಿ ಸುಖಿ ಸಮಾಜ ಮಾಡಿದಂಗ ಆಗ್ತದೆ. ಹಂಗಾದ್ರೆ ಸಮಾಧಾನಿ ಸಮಾಜ ಆಗ್ಬೇಕಾದ್ರೆ ಏನು ಅಂದ್ರೆ ಅಖಂಡ ಸಮಾಧಾನ, ಮೂರ್ತಿಮಂತ ಬ್ರಹ್ಮಜ್ಞಾನ, ಅಖಂಡ ಅರ್ಥಾತ್ ಚಿತ್ತರಾಹೇ ಸಮಾಧಾನ, ಹೇಚಿ ದೇವಾಚೆ ದರ್ಶನ. ನಮ್ಮ ಚಿತ್ತ ಸಮಾಧಾನಲಿದ್ರೆ ಅದ ಭಗವಂತನ ದರ್ಶನ. ಅಂಥ ಸಮಾಧಾನವನ್ನು ಇಟ್ಕೊಂಡು ಆಲ್ ಪ್ರಾಬ್ಲಮ್ಸ್ ಆಫ್ ದಿ ಲೈಫ್ ಆರ್ ದಿ ಪ್ರಾಬ್ಲಮ್ಸ್ ಆಫ್ ಹಾರ್ಮನಿ. ಕುಟುಂಬದಲ್ಲಿ ಹಾರ್ಮನಿ ಬೇಕು, ಸಾಮರಸ್ಯ ಭಾವ ಬೇಕು. ಒಬ್ರು ಒಂಥರ ಹೇಳಿದ್ರೆ ಕುಟುಂಬದೊಳಗಿನ ಸಮಾಧಾನ ಕೆಟ್ಟು ಹೋಗ್ಬಿಡುತ್ತೆ. ಅಂದ್ರೆ ಎಲ್ಲಾರು ಒಂದ ಭಾವ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಆ ಕುಟುಂಬದಲ್ಲಿ ಸಂಗೀತ ಇರ್ಬೇಕು. ಸಂಗೀತ ಅಂದ್ರೆ ಏನಿರ್ಬೇಕ್ರಿ ಅಂತಂದ್ರೆ ಈ ನೋಡಿ ನಾವು ಸಂಗೀತ ನೋಡ್ತೀವಿ, ತಬಲಾ ಪೇಟಿ ಎಲ್ಲಾ ಇರ್ತಾವ. ಅವ್ರೆಲ್ಲಾರು ಕೂಡ ಒಂದು ಸಮ್ಮಿಗೆ ಬರ್ತಾರಿಲ್ಲ, ಧಾ ಧೀನ ಧಾ ತೀನ ಅಂತೆಲ್ಲಾರು ಒಂದು ಸಮ್ಮಿಗೆ ಬರ್ತಾರೆ. ಅಂದ್ರೆ ಸಂಗೀತ ಚಂದ ಅನಿಸ್ತು. ಹೆಂಗೋ ಹಂಗ ಕುಟುಂಬದಲ್ಲಿರ್ತಕ್ಕಂಥವ್ರು ಎಲ್ಲಾರು ಒಂದು ವಿಚಾರಕ್ಕೆ ಬಂದು ನಿಂದರ್ಲಿಕ್ಕೆ ಬರ್ಬೇಕು. ಮತ್ತೆ ಏನು ಯಾವ ವಿಚಾರ? ಭಗವಂತನ ಇಚ್ಛಾ ಅನ್ನೋ ಒಂದು ವಿಚಾರಕ್ಕೆ ನಾವು ನಿಲ್ಲಿಕ್ಕೆ ಕಲ್ತದ್ದಾದ್ರೆ ಹಿಂಗಾತ ಆಗ್ಲಿ ಭಗವಂತನ ಇಚ್ಛಾ, ಹಂಗಾಯ್ತ ಆಗ್ಲಿ ಭಗವಂತನ ಇಚ್ಛಾ. ಪ್ರಯತ್ನ ಮಾಡಬಾರ್ದು ಅಂತಿಲ್ಲ, ಪ್ರಯತ್ನ ಮಾಡುವಷ್ಟು ಮಾಡಿನೂ ಕೊನೆಗೆ ಏನೊಂದು ನಿರ್ಣಯ ಆಗ್ತದೋ ಅದು ಭಗವಂತನ ಇಚ್ಛಾ. ಅವನ ಇಚ್ಛೆಗೆ ಅನುಸಾರವಾಗಿ ನನ್ನ ಪ್ರಪಂಚ ನಡೀತದ ಅನ್ನುವಂಥ ಭಾವವನ್ನು ನಾವು ಜೀವನದಲ್ಲಿ ಕುಟುಂಬದಲ್ಲಿ ತಂದುಕೊಂಡದ್ದಾದರೆ ನಾವು ಕೇವಲ ಬಹಿರ್ಮುಖರಾಗಿ ಹಂಗೆ ಮಾಡಿದ್ರೆ ಲಾಭ ಆಗ್ತದೆ, ಹಿಂಗ್ ಮಾಡಿದ್ರೆ ಫಾಯ್ದೆ ಆಗ್ತದ, ಹಿಂಗ್ ಮಾಡಿದ್ರೆ ನುಕ್ಸಾನ ಆಗ್ತದ, ಹಂಗ್ ಮಾಡ್ಬೇಡ್ರಿ ಹಿಂಗ್ ಮಾಡ್ಬೇಡ್ರಿ ಅನ್ಕೋತ ಕೂತೀವಿ ಅಂದ್ರೆ ಕುಟುಂಬದಲ್ಲಿ ಸಾಮರಸ್ಯ ಭಾವ ಉಳಿಯೋದಿಲ್ಲ. ಆದ್ರಿಂದ ಸಮಾಜವನ್ನ ಸುಖಿ ಸಮಾಜವನ್ನಾಗಿ ಮಾಡಬೇಕಾದ್ರೆ ಆ ಸಮಾಜಕ್ಕೆ ಅಧ್ಯಾತ್ಮದ ಒಂದೇನಾಗಬೇಕು ಅಂದ್ರೆ ಪಾಠ ಆಗಲೇಬೇಕು. ಅಧ್ಯಾತ್ಮದೊಳಗಿಂದ ಜೀವನವನ್ನು ಅರ್ಥ ಮಾಡ್ಕೊಳ್ಳಿಕ್ ಶಕ್ಯದ. ಇಲ್ಲದೆ ಇದ್ರೆ ಕೇವಲ ಹೊರಗಿನ ದೃಶ್ಯ ಪ್ರಪಂಚದೊಳಗಿಂದ ಈಗ ನಾವು ಆ ಶಿಕ್ಷಣವನ್ನ ಇದನ್ನ ಮಾಡ್ತೀನಿ ಅಂತಲ್ಲ, ಟೀಕಾ ಮಾಡ್ತೀನಿ ಅಂತಲ್ಲ. ಈಗ ಒಬ್ಬ MS ಆಗ್ಯಾನ, ಅವನು ಮನಿ ಒಳಗೆ ಏನ್ ಹೇಳಲಿಕ್ಕೆ ಶಕ್ಯದ ಹೇಳಿ ತನ್ನ ಶಿಕ್ಷಣದೊಳಗಿಂದ ಮನ್ಯಾಗಿನ ಮಕ್ಕಳಿಗಾತು ದೊಡ್ಡವರಿಗಾತು ಏನ್ ಕಲಿಸ್ಲಿಕ್ಕೆ ಶಕ್ಯದ, ಏನ್ ಹೇಳಲಿಕ್ಕೆ ಶಕ್ಯದ? ಅವ್ನು ಕೇವಲ ದುಡ್ಡು ತಂದು ಕೊಡೋದು ಒಂದೇ ಒಂದನ್ನು ಬಿಟ್ರೆ ಉಳಿದದ್ದು ಏನೂ ಇಲ್ಲ. ಅದಕ್ಕಿಂತ ನಮ್ಮಲ್ಲಿ ಕುರುಬರು ರಡ್ಡ್ಯಾರು ಇವ್ರು ಒಕ್ಕಲಿಗಾರ ಇರ್ತಾರಲ್ಲ, ಅವ್ರು ಬರೀ ಸಗಣಿ ಬಟ್ಲೆ ಗಾಡಿ ಮೇಲೆ ಗೆರೆ ಹೊಡೆದ ಲೆಕ್ಕ ಇಡ್ತಾರ ನಮ್ಮ ಪ್ರಪಂಚದ್ದು. ನಮಗ್ ಕಂಪ್ಯೂಟರ್ಗಳು ಬೇಕಾಗ್ತಾವ. ನಮಗೇನ್ ಹಂಗಾರ ಸುಖ ಆಯ್ತು ಅಂದ್ರೆ ಅವ್ರು ಎಷ್ಟು ಸುಖಿ ಇರ್ತಾರ. ದುಡ್ದು ಬರ್ತಾರ, ವಾರಕ್ಕೊಂದು ಪಗಾರ ಆಗ್ತಾವ ಅವ್ರಿಗೆ. ಬಂದ ಕೂಡಲೇ 2 ರೊಟ್ಟಿ ಕೊಟ್ಟಿ ಮೇಲೆ ಕೂತು ಒಂದು ಪಲ್ಯ ರೊಟ್ಟಿ ತಿಂದು ಕಂಬಳಿ ಹೊತ್ಕೊಂಡು ಮಲ್ಕೊಂಡ್ಬಿಟ್ಟು ಆರಾಮ್ ಮಲ್ಕೋತಾರೆ. ಮುಂಜಾನೆ ಮತ್ತೆ ದುಡಿಲಿಕ್ಕೆ ಬರ್ತಾರೆ. ನಾವು ಮುಂಜಾನೆ 8ಕ್ಕೆ ಹೋದಿವ, ರಾತ್ರಿ 11, 12 ನಾವು ಬರ್ಲಿಕ್ಕೆ ಪಗಾರ ಎಷ್ಟ್ರಿ? 25 ಲಕ್ಷ ರೀ ಪ್ಯಾಕೇಜು. ಸಮಾಧಾನ ಅದ ಇಲ್ರಿ, ಈ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿ ಹೋಗ್ಬೇಕಂದ್ರೆ. ನಮ್ಗೆ ಬಹಳ ಮಂದಿ ಫೋನ್ ಮಾಡ್ತಾರೆ,
ಇವಾಗ ಆ ಕಂಪ್ನಿಗೆ ಹೋದ್ರೆ ಚಲೋ ಆಗ್ತೇನ್ರಿ. ನಾ ಹೇಳಿದ್ರೆ ಈ ಕಂಪ್ನಿ ಒಳಗೆ ಕೆಳಗಿನವ್ರು ತ್ರಾಸ ಕೊಡ್ತಿದ್ರ, ಆ ಕಂಪ್ನಿ ಒಳಗೆ ಮ್ಯಾಲಿನವ್ರು ತ್ರಾಸ ಕೊಡ್ತಾರೆ. ತ್ರಾಸ ಎಲ್ಲಾ ಕಡೆಗೆ ಇರುದರಿ ಇದು. ಹಂಗಾರೆ ಏನ್ ಮಾಡ್ಬೇಕು? ನಾ ಹೇಳಿದವ್ರಿಗೆ ನೋಡ್ರಿ, ಈ ಕಂಪ್ನಿ ಬದಲು ಮಾಡೋದ್ರಿಂದ ಜೀವನದ ಪ್ರಶ್ನೆ ಬಗೆಹರಿಯಂಗಿಲ್ಲ, ಕರ್ತ ಬದಲಾಗ. ಕರ್ಮ ಬದಲು ಮಾಡಿ ಜೀವನದ ಪ್ರಶ್ನೆ ಬಗೆಹರಿಯಂಗಿಲ್ಲ, ಕರ್ತ ಬದಲಾಗ. ಅಂದ್ರೆ ಏನ್ರಿ ಅಂತ ಈವರೆಗೂ ನಾನು ಯಾವ ನಾನು ಕರ್ತಾ ಇದ್ದೀನಿ ಅಂತ ನಾ ಇದೆಲ್ಲ ಮಾಡ್ಲಿಕ್ಕೆ ಹತ್ತೀನೋ, ಅದ್ರ ಬದ್ಲಿ ಭಗವಂತ ಕರ್ತಾ ಇದ್ದಾನ, ನಾನು ನಿಮಿತ್ತ ಮಾತ್ರ ಇದ್ದೀನಿ. ಆದ್ರಿಂದ ಅವನೇನ್ ಕೊಟ್ಟಿರ್ತಾನೋ ಅದನ್ನ ನಾನು ಸಮಾಧಾನದಿಂದ ಸ್ವೀಕಾರ ಮಾಡಬೇಕು ಅನ್ನೋ ಭೂಮಿಕಾ ತಯಾರಾಗಿಬಿಟ್ರೆ ಪ್ರಶ್ನೆ ಬಗೆಹರಿತು. ಈವರೆಗೂ ನಾ ಕರ್ತಾ ಇದ್ದೀನಿ ಅಂತ ಯಾವ ಕರ್ಮಗಳನ್ನು ಮಾಡ್ತಿದ್ದೆ, ಆ ಕರ್ಮಗಳನ್ನ ಭಗವಂತ ಕರ್ತಾ ಇದ್ದ. ಕೃಷ್ಣ ಅರ್ಜುನಿಗೆ ಏನಂದ? ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್, ನೀ ನಿಮಿತ್ತ ಮಾತ್ರ ಆಗು, ನಾನು ಯುದ್ಧ ಮಾಡ್ಲಿಕ್ಕೆ ಹತ್ತೀನಿ. ಯುದ್ಧ ಮಾಡಾವು ನಾನು, ನಿನ್ನ ಇಟ್ಕೊಂಡು ಯುದ್ಧ ಮಾಡ್ಲಿಕ್ಕೆ ಹತ್ತೀನಿ. ಒಂದ್ಸಲ ಭೀಷ್ಮಾಚಾರ್ಯ ಬಾಣಗಳು ಭರ ಬರ್ಲಿಕ್ಕೆ ಹತ್ ಕೂಡ್ಲಿಕ್ಕೆ ಅರ್ಜುನ ಹೆದರಿ ಗಾಬ್ರ, ಕೃಷ್ಣನ ತಡ್ಕೊಳಿಕ್ ಆಗುದು, ಹುಚ್ಚಿದ್ದೀನಿ ಅಂದ. ನೀನು ಕಣ್ಣು ಮುಚ್ಚಿ ಬಾಣ ಬಿಡು, ಆ ಬಾಣ ಯಾರಿಗೆ ಬಡಿಬೇಕು ಅತ್ರ ಹೊಳಸ್ತೀನಿ ನಾನು. ವಾಹ್, ಹೆಂಗೋ ಹಂಗ ನಾವು ಭಗವಂತನ ಕೈ ನಮ್ಮ ಪ್ರಪಂಚದ ಲಗಾಮ್ ಕೊಟ್ಟು ನಾವೇನ್ ಮಾಡ್ಬೇಕು ಅಂದ್ರ, ಅವ್ ಭಗವಂತ ಯಾವ ಪರಿಸ್ಥಿತಿಯಲ್ಲಿ ಇಟ್ಟಾನೋ ಆ ಪರಿಸ್ಥಿತಿಯಲ್ಲಿ ಸಮಾಧಾನದಿಂದ ಇದ್ಕೊಂಡು ನನ್ನ ಮುಂದೆ ಏನು ಒಂದು ಕರ್ತವ್ಯ ಅಂತ ಡ್ಯೂಟಿ ಅಂತ ಒದಗಿ ಬರ್ತದನೋ ಅದು ಅವನ ಸೇವಾ ಅನ್ನುವಂಥ ಭಾವದಿಂದ ನಾವು ಮಾಡಿದ್ದಾದ್ರೆ ನಮ್ಮ ಜೀವನ ನಿಜವಾಗಿ ಏನಾಗ್ತದೆ, ಬಹಳ ಹೌರ್ಗೆ ಆಗ್ತದೆ. ನನ್ನ ವೈಯಕ್ತಿಕ ಜೀವನದಲ್ಲಿ, ಕುಟುಂಬದಲ್ಲಿ ಏನು ಒದಗಿ ಬರ್ತದೋ ಅದೆಲ್ಲ ಅವನ ಇಚ್ಛಾದಿಂದ. ಅವನ ಕೈಯಾಗ ಏನದ ಮೇನ್ ಸ್ವಿಚ್ ಅದ, ನಮ್ಮ ಕೈಯಾಗ ಬೆಡ್ ಸ್ವಿಚ್ ಅದ. ನಾವು ಅವ್ ಮೇನ್ ಸ್ವಿಚ್ ಆಫ್ ಮಾಡಿಟ್ಟ ನೀವು ಎಷ್ಟು ಜಿಗದಾಡಿಸಿ ಸ್ವಿಚ್ ಹಚ್ಚಿದ್ರೆ ಲೈಟ್ ಹತ್ತುದಿಲ್ಲ. ಅವ್ ಮೇನ್ ಸ್ವಿಚ್ ಆನ್ ಮಾಡಿದ್ದ ಅಂದ್ರೆ ನಿಮ್ಮ ಸ್ವಿಚ್ ಆನ್ ಮಾಡದೇ ಇದ್ರು ಲೈಟ್ ಹತ್ತುದು. ನಿಮ್ ಕಾರ್ಯ ಏನು, ಎದ್ದು ಆ ಸ್ವಿಚ್ ಆನ್ ಮಾಡು, ನೀವು ಸ್ವಿಚ್ ಆನ್ ಮಾಡಿದ್ರೆ ಲೈಟ್ ಹತ್ತದು. ಹೆಂಗೋ ಹಂಗೇನದ ಅಂದ್ರೆ, ಈಗ ಹೆಂಗಿರ್ತದ ಅಂದ್ರೆ, ಒಬ್ರು ಬಂದು ನಮಗಂದ್ರು, ಏನ್ರಿ ನಮಗ ಭಗವಂತ ನಮ್ಮ ಕಡೆ ಲಕ್ಷ್ಯ ಕೊಡವಲ್ಲ ಅಂದ್. ಯಾಕ ಏನ್ರಿ ಹಂಗಾಗ್ ತ್ರಾಸು ಹಿಂಗ್ ತ್ರಾಸು ಅಂದ್ರೆ ನೀವು ಅನ್ನೋದು ಹೆಂಗಾಗ್ತದ ಅಂದ್ರೆ, ನೀವು ಭಗವಂತನ ಕಡೆಗೆ ಅಭಿಮುಖ ಆಗಿರೇನು. ಭಗವಂತನ ಒಂದು ಏನಿದೆ ಅಂದ್ರೆ, ಯು ಲುಕ್ ಮೀ ಐ ಲುಕ್ ಯು. ನೀವು ನನ್ನ ಕಡೆ ನೋಡ್ರಿ, ನಾನು ನಿಮ್ ಕಡೆ ನೋಡ್ತೀನಿ. ಅದ್ ಹೆಂಗ್ರಿ ಅಂತ ಕೇಳು. ಏನ್ರಿ ನಮ್ಮ ಮನೆಯೊಳಗೆ ಕತ್ಲಿ ಆಗ್ಯದ. ಯಾಕ್ರಿ ಅಂತ. ಏನ್ರಿ ಸೂರ್ಯ ಹುಟ್ಟಿ 2 ತಾಸು ಅದು ನಮ್ನ್ಯಾಗ ಕತ್ಲಿ. ನಾ ಹೇಳಿದೆ, ನೀವು ಕಿಟಕಿ ಬಾಲ ತೆಗದೇ ಇಲ್ಲ. ಕಿಟಕಿ ಬಾಲ ಬಂದ್ ಇಟ್ಕೊಂಡು ಸೂರ್ಯ ನಮ್ಮ ಮನ್ಯಾಗ ಬೆಳಕ್ ಚಲೋ ಅಲ್ಲ ಅಂದ್ರೆ ಎದ್ದು ಕಿಟಕಿ ಬಾಗಲ ತೆಗೀರಿ, ನೋಡ್ರಿ ಹೆಂಗ್ ಜಗ್ಗಂತ ಬೆಳಕ್ ಬೀಳ್ತದೆ. ಹೆಂಗೋ ಹಂಗ ನಮ್ಮ ಕರ್ತವ್ಯವನ್ನು ನಾವು ಮಾಡಿಕೊಂಡು ನಾವು ಭಗವಂತನ ಕಡೆಗೆ ಅಭಿಮುಖವಾಗಿದ್ರೆ ಅವು ನಮಗೆ ಸುಖ, ಸಮಾಧಾನ, ಶಾಂತಿ ಕೊಡ್ತಾನ ಅನ್ನೋ ಅನುಭವ ನಮಗೆ ಬರ್ತದೆ. ಈಗ ಸಮುದ್ರದಲ್ಲಿ ದೊಡ್ಡ ದೊಡ್ಡ ನದಿಗಳಲ್ಲಿ ನಾವುಗಳ ದೊಡ್ಡ ಪಟ ಹಾಕಿರ್ತಾರೆ ನೋಡ್ರಿ. ಆ ಪಟ ಎಲ್ಲ ಸುತ್ತಿಟ್ಟಿದ್ದ. ಏನ್ರಿ ಗಾಳಿದ್ ನಮ್ಗೇನು ಉಪಯೋಗ ಆಗವಲ್ತು ಅಂದ್ರೆ, ರಾಮಕೃಷ್ಣ ಪರಮಹಂಸರು ಹೇಳಿದ ಉದಾಹರಣೆ ಇದು. ಅದಕ್ಕೆ ನೀವು ಪಟ ಬಿಚ್ಚಿಡ್ರಿ, ಅವಾಗ ಗಾಳಿ ನಿಮ್ಮನ್ನು ಅಗದಿ ಸಹಜವಾಗಿ ತಗೊಂಡು ಹೋಗ್ತದೆ. ಹೆಂಗೋ ಹಂಗ ನಾವು ಭಗವಂತನ ಕಡೆಗೆ ಅಭಿಮುಖ ಆಗ್ಬೇಕು, ಅವನ ನಾಮಸ್ಮರಣೆ ಮಾಡ್ಬೇಕು, ಅವನ ಬಗ್ಗೆ ಓದ್ಬೇಕು, ಕೇಳಬೇಕು, ತಿಳ್ಕೋಬೇಕು, ಸತ್ಸಂಗ ಮಾಡ್ಬೇಕು. ಅಂದ್ರೆ ಏನಾಗ್ತದೆ, ನಮಗೆ ಭಗವಂತ ನಮ್ಮ ಕಡೆ ಲಕ್ಷ್ಯ ಕೊಡ್ಲಿಕ್ಕೆ ಹತ್ತ. ಆದ್ರಿಂದ ಯು ಲುಕ್ ಮೀ ಐ ಲುಕ್ ಯು ಅಂತ. ಆದ್ರಿಂದ ಸಮಾಜದಲ್ಲಿ ಇವತ್ತು ಏನಾಗಿದೆ ಅಂದ್ರ, ನಾವು ಭಗವಂತನಿಂದ ವಿಮುಖ ಆಗಿ, ಅರ್ಥಾತ್ ನಮ್ಮ ಕಡೆಗೆ ಬರ್ತಾರೆ, ಏನ್ರಿ ನಮ್ಮ ಹುಡುಗ ಪಾಸ ಆಗುವಲ್ಲ, ಅಭ್ಯಾಸ ಮಾಡ್ತಾನಿಲ್ಲ ಅಂತ ಮಾಡ್ತಾನ್ರಿ. ಮತ್ತ ಅವ್ನ ದೇವ್ರ ಕಡೆಗೆ ಎಷ್ಟು ಲಕ್ಷ ಅದ? ಏನ್ ಲಕ್ಷ ಇಲ್ರಿ ಯಪ್ಪ, ಯಾವಾಗ ನೋಡಿದ್ರು ಮೊಬೈಲು ಅದು ಇದು ಅಂತ. ದಿನ ಒಂದ್ ಸ್ವಲ್ಪ ಆದ್ರೂ ಭಗವಂತನ ಕಡೆ ಲಕ್ಷ್ಯ ಕೊಡ್ರಿ. ಪ್ರಪಂಚದೊಳಗೆ ಯಾವುದೇ ಪರಿಸ್ಥಿತಿ ಬರಲಿ, ಯಾಕಂದ್ರೆ ಈ ವಿಶ್ವದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಘಟನಾದಿಂದ ಅವನದ ಕೈ ಅದು. ಆದ್ರಿಂದ ಅವನ ಸೂತ್ರಧಾರ. ಒಂದು ದೃಷ್ಟಾಂತ ಹೇಳಿ ಮುಗಿಸ್ತೀನಿ 1 ನಿಮಿಷನಾಗ. ಅರ್ಥಾತ್ ಹೆಂಗೋ ಹಂಗೇನದಂದ್ರೆ, ಮಹಾರಾಜ ಕಡೆಗೆ ಒಬ್ರು ಬಂದು ಏನಂದ್ರು ಅಂದ್ರೆ, ಮಹಾರಾಜ್ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮ ಈ ದೃಶ್ಯ ಪ್ರಪಂಚದಲ್ಲಿ ಹೆಂಗ್ ವರ್ತಿಸ್ತಾನ, ಹೆಂಗ್ ವ್ಯವಹರಿಸ್ತಾನ? ಮಹಾರಾಜರು ನೀವೇನ್ ಮಾಡ್ತೀರಿ? ನಾ ಸಿನಿಮಾದ ಕಥೆ ಬರಿತೀನಿ. ಅರ್ಥಾತ್ ಏನು ಅಂದ್ರೆ, ಅವ್ರು ಸಿನಿಮಾದ ಕಥೆ ಬರಿತೀವಿ ಅಂತ. ಆಮೇಲೆ ಬರೆದು ಏನ್ ಮಾಡ್ತೀರಿ? ನಾನು ಅದನ್ನು ಪ್ರೊಡ್ಯೂಸರ್ಗೆ ಕೊಡ್ತೀನಿ. ಅವನಿಗೆ ಮನಸ್ಸಿಗೆ ಬಂತು, ಡೈರೆಕ್ಟರ್ಗೆ ಕೊಡ್ತಾನೆ. ಡೈರೆಕ್ಟರ್ ಏನ್ ಮಾಡ್ತಾನಂದ್ರೆ ಪಾತ್ರಗಳನ್ನು ಆರಿಸ್ಕೋತಾನೆ. ಅವು ಅರ್ಥಾತ್ ಪಾತ್ರಗಳನ್ನ ಆರಿಸಿಕೊಂಡು ಅವೇನ್ ಮಾಡ್ತಾನಂದ್ರೆ ಸಿನಿಮಾ ಶೂಟಿಂಗ್ ಶುರು ಆಯ್ತು. ಸಿನಿಮಾ ಶೂಟಿಂಗ್ ಆಯ್ತು, ಪರದೆ ಮೇಲೆ ನಾವು ನೋಡ್ಲಿಕ್ಕೆ ಹತ್ತೀವಿ. ಮಹಾರಾಜರು ಏನಂದ್ರು,
ಅದ್ರೊಳಗೆ ಅರ್ಥಾತ್ ನಾವು ಹೇಳ್ತಾನೆ ಪ್ರತಿಯೊಂದು ವಿಷಯದಲ್ಲಿಯೂ ನಾವು ಡೈರೆಕ್ಷನ್ ಹೆಂಗ್ ಕೂಡ್ಬೇಕು, ಹೆಂಗ್ ನಿಂದಿರ್ಬೇಕು, ಹೆಂಗ್ ನೋಡ್ಬೇಕು, ಹೆಂಗ್ ನಗಬೇಕು, ಸಣ್ಣ ಸಣ್ಣ ವಿಷಯಗಳಲ್ಲಿ ಅವ್ನ ಡೈರೆಕ್ಷನ್ ಇರುತ್ತೆ. ಆಮೇಲೆ ನಾವು ನೋಡೋರು ಎರಡು ಪ್ರಕಾರದವ್ರು. ಒಬ್ರು ಏನ್ ಮಾಡ್ತಾರೆ, ಬರೇ ಕಥಿ ನೋಡ್ಕೋತ ಹೋಗ್ತಾರ, ಅವ್ ಹಂಗ್ ಮಾಡಿದ ಆಕೆ ಹಿಂಗ್ ಮಾಡಿದ್ಲು, ಇದು ಹಂಗಾತು ಅದು ಹಿಂಗಾತು. ಇನ್ ಕೆಲವ್ರು ಏನ್ ನೋಡ್ತಾರೆ, ಡೈರೆಕ್ಷನ್ ನೋಡ್ತಾರೆ. ವಾಹ್ ಏನ್ ಡೈರೆಕ್ಷನ್ ರೀ ಅಂತಾರೆ. ಇನ್ ಕೆಲವ್ರು ಏನಂತ ಫೇಲ್ ಆದ್ ಡೈರೆಕ್ಷನ್ ಸರಿ ಇಲ್ ಬಿಡ್ರಿ ಅಂತಾರೆ. ಮಹಾರಾಜರೇಂದ್ರು ಡೈರೆಕ್ಟರ್ ನೀವು ಪಡೆದ ಮೇಲೆ ಕಾಣಿಸ್ತಾರೇನು? ಇಲ್ಲ. ಮತ್ತೆ ಹೆಂಗ್ ಹೇಳಿದ್ರಿ ಅಂದ್ರೆ ಅದ್ರ ಹಿಂದೊಬ್ಬ ಡೈರೆಕ್ಟರ್ ಇರ್ಲಿಕ್ಕೆ ಬೇಕಿಲ್ಲ. ಹೆಂಗೋ ಹಂಗ ಈ ವಿಶ್ವ ಅನ್ನೋ
ಜೀವನದಲ್ಲಿಯೂ ಸಹಿತ ನಾವು ವಯಸ್ಸಿನ ಬರೀ 14ನೇ ವರ್ಷದಿಂದ BSc ಓದುವಾಗ ಮಹಾರಾಜ್ ಚರಿತ್ರೆ ಓದಿ ಒಮ್ಮೆಲೆ ನಮ್ಮ ತಲೆಯಾಗ ನಾಮಸ್ಮರಣೆ ಮಾಡಬೇಕು ಅಂತ ಬಂತು. ಅಂದಿನಿಂದ ಇಂದಿನ ತನಕನೂ ಭಾರತವನ್ನೆಲ್ಲ ಸಂಚಾರ ಮಾಡಿದ್ವಿ. 12 ವರ್ಷದಲ್ಲಿ 10,000 ಮೈಲು ಕಾಲೇ ನಡೆದದ್ದು ಕೇವಲ ಎದಕ್ಕಾಗಿ ಅಂದರೆ ಸತ್ಸಂಗಕ್ಕಾಗಿ. 1000 ಕಿತಾಬೋ ಸೆ ಜೋ ನಹಿ ಮಿಲ್ತಾ ಹೈ वो ಸಾಧು ಕೆ ಸಹವಾಸ ಸೆ ಮಿಲ್ತಾ. ಸತ್ಪುರುಷರ ಸಹವಾಸದಿಂದ ಬಹಳ ದೊಡ್ಡ ಒಂದು ಅರಿವು ಅಥವಾ ತಿಳುವಳಿಕೆ ಬರ್ತದೆ ಅನ್ನೋ ದೃಷ್ಟಿಯಿಂದ ಅನೇಕ ಸಾಧು ಸತ್ಪುರುಷರ ಸಹವಾಸದಲ್ಲಿದ್ದೀವಿ. ನೇಮಾವರದಲ್ಲಿ 3 ಜನ ಸತ್ಪುರುಷರಿದ್ದರು. ಅವರು ವಿಶ್ವನಾಥ್ ಪ್ರಕಾಶ್ ಬ್ರಹ್ಮಚಾರಿಜಿ ಅಂತ, ಅವ್ರು ನಮ್ಮಲ್ಲಿ ಸಿದ್ದಾಪುರದವರೇ ಇದ್ದರು. ಅದೇ ರೀತಿಯಾಗಿ ಕೃಷ್ಣಾನಂದ ಸರಸ್ವತಿ ಅಂತಿದ್ದರು, 127 ವರ್ಷ ಸ್ವಾಮೀಜಿ ಇದ್ದರು. ಅದೇ ರೀತಿಯಾಗಿ ಇನ್ನೊಬ್ಬರು ಮುಂಗ್ಫಲಿ ಬಾಬಾ, ಅವರು ಹಾಸನದವರು, ಅವರು ಮೌನ ಇರ್ತಿದ್ರು. ಅವ್ರ ಸಹವಾಸದಲ್ಲಿ 3 ವರ್ಷ ಇದ್ವಿ. ಅದೇ ರೀತಿ ಹೃಷಿಕೇಶದಲ್ಲಿ ಭಜನಾನಂದ ಅಂತಿದ್ರು, ಅವ್ರ ಸಹವಾಸದಲ್ಲಿ 3 ತಿಂಗಳಿದ್ವಿ. ಒಂದು ದಿವಸ ಏಕ ಘಡಿ ಆಧಿ ಮೇ ಪುನಿಹಾರ್ ತುಳಸಿ ಸಂಗತ ಸಾಧುಕಿ ಹರವು ಕೋಟಿ ಅಪರಾಧ. ಒಂದು ಕ್ಷಣ ಅರ್ಧ ಕ್ಷಣನೂ ಸಾಧು ಸತ್ಪುರುಷರ ಸಹವಾಸ ಪ್ರಾಪ್ತ ಆದರೆ ಅರ್ಥಾತ್ ಏನು ಅಂದರೆ ಹರವು ಕೋಟಿ ಅಪರಾಧ. ನಮ್ಮ ಅಪರಾಧಗಳೆಲ್ಲ ಏಕದಮ್ ನಿವಾರಣೆಯಾಗಿ ಜೀವನದಲ್ಲಿ ಕ್ರಾಂತಿ ಆಗಲಿಕ್ಕೆ ಶಕ್ತಿದೆ. ಕ್ರಾಂತಿ ಆಗಲೇಬೇಕು. ಕ್ರಾಂತಿಯ ಹೊರತಾಗಿ ಜೀವನದಲ್ಲಿ ಏನಿಲ್ಲ ಅಂದ್ರೆ ಮುಂದಿನ ವಿಕಾಸ, ನಮಗೆ ವಿಕಾಸದ ಬಾಗಿಲು ತೆಗೆಯಂಗಿಲ್ಲ. ದಿ ಓನ್ಲಿ ರೆವಲ್ಯೂಷನ್ ಇಸ್ ದಿ ಇನ್ನರ್ ರೆವಲ್ಯೂಷನ್. 2 ಪ್ರಕಾರದಿಂದ ಮೋಕ್ಷದ ಸದ್ಯೋ ಮುಕ್ತ, ಆ ಕ್ಷಣಕ್ಕೆ ಮುಕ್ತ ಆಗ ನಾವು, ಅದು ನಮ್ದಲ್ಲದು. ಕ್ರಮ ಮುಕ್ತಿ ಅಂತ ನಿಧಾನವಾಗಿ ಶನೈ ರಪರಮೇ ಬುದ್ಧ್ಯಾಧೃತಿ ಗೃಹೀತ, ನಿಧಾನವಾಗಿ ಘಡಿ ಸಾರ್ಥಕಾಚಿ ಕರಾವಿ. ಒಂದೊಂದು ಕ್ಷಣ ಅರ್ಥಾತ್ ಏನು ಅಂದರೆ ಅಷ್ಟ ಸ್ವಲ್ಪ ಮಾಡ್ಕೋತ ಹೋದರೂ ಸಹಿತ ಈ ಒಂದು ವಿಶಾಲ ಕಲ್ಲದ ಅದ್ರ ಮೇಲೆ ದಬ 1,00,000 ಕೊಡ ನೀರು ಹಾಕಿದ್ವಿ, ಹರಿದು ಹೋಗಿಬಿಡ್ತದೆ. ಅದ ನೀರನ್ನು ಹನಿ ಬಿಟ್ವಿ ಅಂದ್ರೆ ಆ ಕಲ್ಲಿಗೆ ಛಿದ್ರ ಬೀಳ್ತದೆ. ನಿಧಾನವಾಗಿ ಆ ಕಲ್ಲು ಒಡೆದು ಹೋಗಲಿಕ್ಕೂ ಶಕ್ಯ ಅದ. ಹೆಂಗೋ ಹಂಗೆ ಸ್ವಲ್ಪ ನಾವು ಮಾಡ್ಕೋತ ಹೋದರೂ ಜೀವನದಲ್ಲಿ ಏನೋ ಒಂದು ಜೀವನದಲ್ಲಿ ಒಳಗಿಂದ ಏನೋ ಒಂದು ಆಂತರಿಕ ವಿಕಾಸ ಆಗ್ತದೆ, ಪರಿವರ್ತನೆ ಆಗ್ತದೆ. ಅದರೊಳಗಿಂದ ನಮ್ಮ ಕರ್ತವ್ಯಗಳೇನು, ಕಾರ್ಯಗಳೇನು, ಜೀವನದ ಪದ್ಧತಿ ಹೆಂಗಿರಬೇಕು ಅನ್ನೋದು ನಮಗೆ ತಿಳಿಲಿಕ್ಕೆ. ಯಾಕಂದ್ರೆ ಒಳಗೆ ಅನಂತ ಜ್ಞಾನದ ನಮ್ಗೆ ಅದ್ರ ಸ್ಪರ್ಶ ಇಲ್ಲ. ನಾ ಹೇಳಿದೆ ಸತ್ಪುರುಷರ ಜ್ಞಾನಕ್ಕೂ ನಮ್ಮ ಜ್ಞಾನಕ್ಕೂ ಇರೋ ವ್ಯತ್ಯಾಸ ಏನು ಅಂದ್ರೆ, ನಮ್ಮ ಜ್ಞಾನ ಹೆಂಗದ ಅಂದ್ರೆ ನಾವು ಮಾವಿನ ಅಗಿ ತಂದು ಹಚ್ಚಿದ್ವಿ, ಅದಕ್ಕೆ ದಿನ ಸ್ವಲ್ಪ ನೀರು ಹಾಕ್ಕೋತಾ ಇದ್ರೆ ಆ ಎಲೆ ಅಗದಿ ಪ್ರಫುಲ್ಲಿತ ಇರ್ತಾವೆ. ಒಂದು 4 ದಿವಸ ನೀರು ಹಾಕೋದು ಬಿಡ್ರಿ, ಅವೆಲ್ಲ ಕೆಳಗೆ ಜೋತಾಡ್ಲಿಕ್ಕೆ ಹತ್ತಾವೆ. ಅದು ನಾವು ನೀರು 2 ದಿವಸ ತನಕ ಹಾಕಬೇಕು ಅಂದರೆ ಅರ್ಥಾತ್ ನಾವು ಹಂಗೆ ನಾವೇನು ಓದೀವಿ, ನಮ್ಮದೇನು ಜ್ಞಾನದನೋ ಅದನ್ನು ನೋಡ್ಕೋತಾ ಇದ್ರೆ ಉಳಿತದ. ಅದು ಇಲ್ಲದೇ ಇದ್ರೆ ಬಾಡಿ ಬಿಡ್ತದೆ. ನೆನಪಿಲ್ಲ ಬಿಡಪ್ಪ, ಭಾಳ ದಿವಸ ಆಯ್ತು ಅದನ್ನ ಓದೇ ಇಲ್ಲ ನಾವು ಅಂತೀವಿ ಅಂದ್ರೆ ನೆನಪಿನಾಗ ಹೋಗ್ತದೆ. ಆದ್ರೆ ನಾವು ಒಂದು ವೇಳೆ ನಿತ್ಯ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋತಾ ಇದ್ವಿ, ಆ ಮಾವಿನ ಗಿಡ ಬೆಳೀಲಿಕ್ಕೆ ಹತ್ತು, ಅದರ ಬೇರುಗಳು ಭೂಮಿಯೊಳಗಿರ್ತಕ್ಕಂಥ ಶಾಶ್ವತವಾದ ನೀರಿನ ಸೆಲೆಗೆ ಹೋಗಿ ಹತ್ತಿದು ಅಂದರೆ ಆಮೇಲೆ ಹೊರಗಿನಿಂದ ನೀರು ಹಾಕಬೇಕಾಗಿ ಬರೋದಿಲ್ಲ, ಒಳಗಿನಿಂದನೇ ಅದಕ್ಕೆ ನೀರು ತೊಗೊಳಿಕ್ಕೆ ಹತ್ತೋದಿಲ್ಲ. ಹಂಗೆ ಸತ್ಪುರುಷರು ಏನು ಮಾಡ್ತಾರೆ ಅಂದರೆ ನಿತ್ಯ ಭಗವಂತನ ಅನುಸಂಧಾನದಿಂದ ಅಥವಾ ನಿತ್ಯ ಅಭ್ಯಾಸ ಮಾಡ್ಕೋತ ಅನುಸಂಧಾನ ಮಾಡ್ಕೋತ ತಮ್ಮ ಮನಸ್ಸನ್ನು ಅಂತರ್ಮುಖಗೊಳಿಸಿ ತಮ್ಮ ಬುದ್ಧಿ ಅಥವಾ ಮನಸ್ಸನ್ನು ಒಳಗಿರ್ತಕ್ಕಂಥ ಆತ್ಮಸ್ವರೂಪದಲ್ಲಿರ್ತಕ್ಕಂಥ ಜ್ಞಾನದ ಒಂದು ರಾಶಿ ಏನದನೋ ಅದಕ್ಕೆ ಒಯ್ದು ಸ್ಪರ್ಶ ಮಾಡಿಸಿದ್ರು ಅಂದರೆ ಮುಂದೆ ಅವ್ರಿಗೇನು ಪುಸ್ತಕ ಓದಬೇಕಾಗಿ ಬರೋದೇ ಇಲ್ಲ. ಜ್ಞಾನೇಶ್ವರ ಮಹಾರಾಜ 19ನೇ ವರ್ಷ ಜ್ಞಾನೇಶ್ವರಿ ಜಗತ್ ಪ್ರಸಿದ್ಧ. ಅವ್ರು ಯಾವ ಯೂನಿವರ್ಸಿಟಿಯಿಂದ ಡಿಗ್ರಿ ಮಾಡಿಕೊಂಡಿದ್ರು, ಎಲ್ಲಿ ಓದಿದ್ರು, ಏಕನಾಥ ಮಹಾರಾಜರು, ಸಮರ್ಥ ರಾಮದಾಸ್ ಸ್ವಾಮಿಗಳು, ಇವರೆಲ್ಲ ಎಲ್ಲಿ ಓದಿದ್ರು? ಇವ್ರು ಕೇವಲ ಏನೋ ತಮ್ಮ ಬುದ್ಧಿಯನ್ನು ತಮ್ಮ ಮನಸ್ಸನ್ನು ಆ ಪರಮಾತ್ಮ ಸ್ವರೂಪಕ್ಕೆ ಒಯ್ದು ಜೋಡಿಸಿದ ಕೂಡಲೇ ಒಳಗಿನಿಂದ ಫೌಂಟೇನ್ ಜ್ಞಾನದ ಇದು ಕಾರಂಜಿ ಚಿಮ್ಮಿದಂಗೆ ಚಿಮ್ಮಲಿಕ್ಕೆ ಹತ್ಬಿಡ್ತು ಜ್ಞಾನ. ಅವ್ರಿಗೆ ಕೂತ್ಕೊಂಡು ಬಡ ಬರೆದು ಬಿಡ್ತದೆ ಜ್ಞಾನೇಶ್ವರಿ. ನಾವೊಂದಿಷ್ಟು ಬರೀವಿ, 4 ಪೇಜ್ ಬರಿಬೇಕಾದ್ರೆ ಮಗ್ಗಲ್ದಾಗ ಏನು ಅಂದ್ರೆ ಇದನ್ನ ಇಟ್ಕೊಳ್ಳೋದೇನು, ಗೂಗಲ್ ತೊಗೊಳ್ಳೋದೇನು, ಅದನ್ನು ತೊಗೊಳ್ಳೋದೇನು, ಅದ್ರಾಗ ಹುಡುಕ್ಯಾಡಿ 4 ಅಕ್ಷರ ಬರೆದಾಗ ರಗಡಾಗಿ ಹೋಗ್ತದೆ. ಆ ಜ್ಞಾನವನ್ನು ನಾವು ಒಳಗೊಯ್ದು ಮುಟ್ಟಿಸಿದಾಗ ನಮಗೆ ನಿಜವಾಗಿಯೂ ಪರಮಾತ್ಮ ಸ್ವರೂಪ ಜೊತೆ ತಾದಾತ್ಮ್ಯತೆ ಉಂಟಾಗಿ ನಮಗೆ ಆತ್ಮಾನಾತ್ಮ ವಿವೇಕ ಹೊಳಿತದೆ, ವಿಚಾರ ಹೊಳಿತದೆ, ಮತ್ತು ಅದರೊಳಗಿಂದ ಸಾಧನೆಯ ಮಾರ್ಗ ಸಿಗ್ತದೆ, ಮತ್ತು ಅದರಿಂದ ನಮಗೆ ಸಮಾಧಾನ ಶಾಂತಿ ಆಗ್ತದೆ. ಸಾಧನೆ ಮಾಡ್ತಾ ಅದಕ್ಕಾಗಿ ಬೇರೆ ಏನೂ ಭಾಳ ಮಾಡಬೇಕಾದ್ದಿಲ್ಲ. ನಾವು ಕೂತಾಗ ನಿಂತಾಗ ಹೋಗುವಾಗ ಬರುವಾಗ
ನಾವು ಯಾವುದೋ ಒಂದು ಭಗವಂತನ ನಾಮವನ್ನು ಉಚ್ಚಾರ ಮಾಡ್ಕೋತಾ ಇದ್ರೆ ಓಂ ನಮಃ ಶಿವಾಯ ಅನ್ರಿ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅನ್ರಿ, ಹರೇ ರಾಮ್ ಅನ್ರಿ, ಯಾವುದೋ ಒಂದು ಭಗವಂತನ ನಾಮಸ್ಮರಣೆ. ವಿವೇಕಾನಂದರು ದೇಹ ಬಿಡೋ ದಿವಸ ಬೆಳಿಗ್ಗೆ ಎದ್ದು ಕೂಡಲೇ ಅವರು ವಿದ್ಯಾರ್ಥಿಗಳಿಗೆ ವ್ಯಾಕರಣ ಪಾಠ ಹೇಳಿದರು. 6 ವಿದ್ಯಾರ್ಥಿಗಳಿಗೆ ವ್ಯಾಕರಣ ಪಾಠ ಹೇಳಿ ಆಮೇಲೆ ಅವ್ರ ಜೊತೆಗೆ ಸಾವಕಾಶ ವಾಕಿಂಗ್ ಹೋಗಿ ಬಂದು ಆಮೇಲೆ ಅವರು ದೇಹ ಬಿಟ್ಟಾಗ ಅವ್ರು ನೋಡಿದ್ರೆ ಅವ್ರ ಹಾಸಿಗೆ ಬಿಡೋ ಜಪಮಾಲೆ ಇತ್ತು. ಅವ್ರು ಬಹಳಷ್ಟು ಕೂತ್ಕೊಂಡು ಜಪಾನೂ ನಾಮಸ್ಮರಣೆನೂ ಮಾಡ್ತಿದ್ರು, ಕಾಲಿಕಾ ದೇವಿದು. ಈ ರೀತಿಯಾಗಿ ನಾಮಸ್ಮರಣೆ ಬಹಳಷ್ಟು ಮಹಾತ್ಮ ಗಾಂಧಿಯವ್ರ ಕಡೆಗೂ ನಾಮಸ್ಮರಣೆ ಜಪಮಾಲೆ ಇತ್ತು. ಮಹಾತ್ಮ ಗಾಂಧಿಯವರು ಸಹಿತ ತೋರಿಸಿದ್ರು ಒಂದ್ಸಲ, ನನ್ನ ಕಡೆಗೂ ಜಪಮಾಲೆ ಇದೆ, ನಾನು ನಾಮಸ್ಮರಣೆ ಮಾಡ್ತೀನಿ ಅಂತ ತೋರಿಸಿ. ಹಂಗೇನದ ಅಂದರೆ ನಮ್ಮ ಕಡೆಗೆ ಯಾವಾಗಲೂ ಐ ಹ್ಯಾವ್ ರಿಪೀಟೆಡ್ ದಿ ಗಾಡ್ಸ್ ನೇಮ್ ಲೈಕ್ ಮಷಿನ್. ಅರ್ಥಾತ್ ಅರವಿಂದ್ ಘೋಷ್ ಅವ್ರ ಶಿಷ್ಯ ಶ್ರೀಮಾತಾ ಅವ್ರು ಹೇಳಿದರು, ಐ ಹ್ಯಾವ್ ರಿಪೀಟೆಡ್ ದಿ ಗಾಡ್ಸ್ ನೇಮ್ ಲೈಕ್ ಮಷಿನ್. ಇನ್ನೊಂದು ಕಡೆ ಹೇಳಿದ್ರು, ಐ ಹ್ಯಾವ್ ರಿಪೀಟೆಡ್ ದಿ ಗಾಡ್ಸ್ ನೇಮ್ ಲೈಕ್ ಮ್ಯಾಡ್ ಮ್ಯಾನ್. ಹುಚ್ಚರಂಗ ನಾವು ಜಪ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು ಅಂತ ಹೇಳಿ ಮುಂಚೆ ನಾವು ಪಡ್ಕೋಬೇಕು. ಅದರ ಅನುಭವ ಪಡ್ಕೊಂಡು ಅದರೊಳಗೆ ನಾವು ಸ್ವಲ್ಪ ಮುಂದುವರ್ಕೋತಾ ಹೋದ್ವಿ ಅಂದ್ರೆ ಸಮಾಜಕ್ಕೂ ನಾವು ಅದರದ್ದು ಕಾಂಟ್ರಿಬ್ಯೂಷನ್ ಮಾಡಲಿಕ್ಕೆ ಶಕ್ತಿ ಇದೆ. ಸಮಾಜವನ್ನು ನಾವು ನಿಜವಾದ ಅರ್ಥದಲ್ಲಿ ಸುಖಿ ಮಾಡಬೇಕು ಅಂದ್ರೆ ಅವರು ಸಮಾಧಾನದಲ್ಲಿ ಇರೋ ಹಂಗೆ ಮಾಡಬೇಕು. ಅಂದ್ರೆ ಮಾತ್ರ ಸಮಾಜಕ್ಕೆ ನಾವೇನಾದರೂ ನಿಜವಾಗಿಯೂ ಮತ್ತು ಅರ್ಥಪೂರ್ಣವಾಗಿರೋ ದೃಷ್ಟಿಯಿಂದ ಅವ್ರಿಗೇನಾದರೂ ನಾವು ಹಿತ ಮಾಡಿದಂಗೆ ಆಗ್ತದೆ. ಸಮಾಜದ ಯಾವುದೋ ಒಂದು ಅಂಗವನ್ನು ಸುಧಾರಿಸುತ್ತಾ ಹೋದ್ವಿ ಅಂದರೆ ಅದು ಸಮಗ್ರವಾಗಿ ಸಮಾಜವನ್ನು ಸುಧಾರಿಸಿದಂಗೆ ಆಗೋದಿಲ್ಲ. ಅದನ್ನ ಆಧ್ಯಾತ್ಮಿಕ ಶಿಬಿರಗಳಿಗೇ ಭಾಳ ಮಹತ್ವ ಇರೋದು. ನೀವು ಅದನ್ನು ಮಾಡ್ತಾ ಇರೋದು ನೋಡಿ ನಮಗೆ ಭಾಳ ಸಂತೋಷ ಆಯಿತು. ಆ ಭಗವಂತ, ಆ ಸದ್ಗುರುಗಳು, ವಿವೇಕಾನಂದರು, ಮಹಾರಾಜರು ಎಲ್ಲರೂ ಒಂದು ಪುಸ್ತಕನೂ ಅದ. ವಿವೇಕಾನಂದರಿಗೆ ಸಮರ್ಥ ರಾಮದಾಸ್ ಸ್ವಾಮಿಗಳಿಗೆ ಇಬ್ಬರನ್ನು ಕಂಪೇರ್ ಮಾಡಿ ಬರೆದಿರೋ ಪುಸ್ತಕ ಅದು. ಅದೇ ರೀತಿ ವಿವೇಕಾನಂದರ ಜೊತೆ ಮಹಾರಾಜರದು ತುಲನೆ ಮಾಡಿ ಬರೆದಿರ್ತಕ್ಕಂಥ ಪುಸ್ತಕದ ಅವರೊಳಗಿರ್ತಕ್ಕಂಥ ಸಾಮರಸ್ಯ ವಿಚಾರಗಳು ಏನು ಅನ್ನುವಂಥದ್ದು. ಹಿಂಗಾಗಿ ಸತ್ಪುರುಷರೆಲ್ಲರೂ ಒಂದೇ ಮಟ್ಟದಲ್ಲಿರ್ತಕ್ಕಂಥವ್ರು, ಕಾರ್ಯಕ್ಷೇತ್ರ ಬೇರೆ ಬೇರೆ ಇರ್ತದೆ. ಸ್ವತಃ ಮಹಾರಾಜರು ರಾಮಕೃಷ್ಣ ಪರಮಹಂಸರ ಕಡೆಗೆ ಹೋದಾಗ ಕಲ್ಕತ್ತಾಕ್ಕೆ ಹೋಗಿದ್ದರು. ಅವ್ರು ಮುಂಚೆ ದಕ್ಷಿಣೇಶ್ವರಕ್ಕೆ ಹೋದರು. ಇಲ್ಲ ಅವ್ರು ಕಲ್ಕತ್ತಾಕ್ಕೆ ಹೋಗ್ಯಾರ ಅಂತ ಗೊತ್ತಾಯ್ತು. ಆಮೇಲೆ ಕಲ್ಕತ್ತಾ ಕಡೆ ಬರೋ ದಾರ್ಯಾಗನ ರಾಮಕೃಷ್ಣ ಪರಮಹಂಸರ ದರ್ಶನ ಆಯ್ತು. ಇವರು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ರಸ್ತೆದಾಗ. ಅವಾಗ ರಾಮಕೃಷ್ಣ ಪರಮಹಂಸರು 35 ವರ್ಷದವರು, ಮಹಾರಾಜರು ಅವಾಗ 13 ವರ್ಷದವರು, 14 ವರ್ಷದವರು. ನಮಸ್ಕಾರ ಮಾಡಿದ ಕೂಡಲೇ ಅವಾಗ ಅವ್ರು 2 ಮಾತು ಹೇಳಿದರು. ನೀ ನಿನ್ನನ್ನು ಕೊಂದು ಹಾಕು, ನೀ ನಿನ್ನ ಹತ್ಯೆ ಮಾಡು ಅಂತ ಹೇಳಿದರು. ಆಮೇಲೆ ನಾನು ನಿನ್ನ ಗುರು ಅಲ್ಪ, ನಿನ್ನ ಗುರು ಬೇರೆ ಇದ್ದಾರೆ ಅಂತ ಹೇಳಿದರು. ಅವ್ರ ಕಾರ್ಯಕ್ಷೇತ್ರ ಬೇರೆ ಆಗಿತ್ತು, ಮಹಾರಾಜರ ಕಾರ್ಯಕ್ಷೇತ್ರ ಬೇರೆ ಆಗಿತ್ತು. ಆದರೂ ಸಹಿತ ಎಲ್ಲನೂ ಒಂದು ಹಂತಕ್ಕಾಗಿ ಆಗಿರುವಂಥದ್ದಾಗಿತ್ತು. ಆದ್ದರಿಂದ ಎಲ್ಲ ಸತ್ಪುರುಷರು ಸಮಾಜ ಸಲುವಾಗಿ ಅವ್ರದ್ದೇನು ಒಂದು ರೆಸ್ಪಾನ್ಸ್ ಅದನೋ ಅದು ಎಲ್ಲದರೊಳಗಿಂದನೂ ಸಮಾಜದ ಹಿತ ಇದೆ. ಆದ್ದರಿಂದ ನಮಗೆ ಎಲ್ಲ ಸತ್ಪುರುಷರು, ನಾವು 100 ಜನ ಸತ್ಪುರುಷರ ಚರಿತ್ರೆ ಓದಿದ್ದೀನಿ. ಆದರೆ ಅದು ಮುಖ್ಯವಾದ ಸಾರ ಏನು ಅಂದ್ರೆ ಅವರ ಆ ಪರಮಾತ್ಮನ ಜೊತೆ ಯಾವ ರೀತಿ ತಾದಾತ್ಮ್ಯಾಗಿದ್ದರು. ಗಾಡ್ ಲವ್ಸ್ ದೋಸ್ ಹೂ ಲವ್ಸ್ ಹೀಸ್ ಫೆಲೋ ಮೆನ್. ಸಮಾಜಕ್ಕಾಗಿ ಅವರು ಎಷ್ಟು ತಮ್ಮ ಜೀವನವನ್ನು ಸವಿಸಿದರು ಅನ್ನುವಂಥದ್ದು ಮಹತ್ವದ್ದು. ಅಂಥ ಸತ್ಪುರುಷ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಆ ಭಗವಂತನಲ್ಲಿ ಭಕ್ತಿ, ನಾಮಸ್ಮರಣೆಯಲ್ಲಿ ಪ್ರೇಮ ಹಾಗೂ ಸದ್ಗುಣ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ, ನಾವು ಯಾವ ಸಮಾಜಕ್ಕಾಗಿ ಇಷ್ಟೊಂದು ಎಲ್ಲ ಕಾರ್ಯ ಮಾಡ್ತಾ ಇದ್ದೀವೋ ವಿವೇಕಾನಂದ ಅರ್ಥಾತ್ ಅವರ ಒಂದು ಆಶೀರ್ವಾದದೊಂದಿಗೆ ಆ ಕಾರ್ಯ ನಮ್ಮದು ಯಶಸ್ವಿಯಾಗಲಿ ಅಂತ ತಿಳ್ಕೊಂಡು ನಾವು ಸದ್ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಸದ್ಗುರುನಾಥ ಮಹಾರಾಜ್ ಕಿ ಜಯ.